ಈ ಮಾಡಿದಂಥ ಲೋಪಕಾರಗಳಿಗಾಗಿ ಕೋಟಿ ಕೋಟಿ ಕರ್ತನೆ ಸ್ತೋತ್ರಪ್ಪ. ಹೌದು ಕರ್ತನೆ ಸ್ವಾಮಿ, ಈ ಸಮಯದಲ್ಲಿ ಕರ್ತನೆಪ್ಪ ಯಾರಿಕರನ್ನು ಸೇರುವಂತೆ ನೀನು ಕೊಟ್ಟಂಥ ಕೃಪೆಗಾಗಿ ಕರ್ತನೆ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಈ ಕೂಟವನ್ನು ಕರ್ತನೆ ಆದಿಂದ ಅಂತ್ಯದವರೆಗೂ ನೀನು ಇದು ನಡೆಸಿಕೊಡಪ್ಪ. ಯಾವ ತಡೆಗಳಾಗುತ್ತೆ ಎಲ್ಲ ತಡೆಗಳನ್ನು ಮಾರ್ಪಡಿಸು. ಬರುವಂಥ ಮಕ್ಕಳನ್ನು ಸರಿಯಾದ ಕೃಪೆ ಕೊಡು. ಎಲ್ಲ ಅಡೆತಡೆಗಳನ್ನು ಮಾರ್ಪಡಿಸಪ್ಪ. ಆಶೀರ್ವದಿಸು ಕರ್ತನೆ ಸ್ತೋತ್ರಪ್ಪ. ಹೌದು ಕರ್ತನೆ, ಪ್ರತಿಯೊಂದು ಭಾಗದಲ್ಲಿ ಕರ್ತನೆ ಸ್ವಾಮಿ, ಹಾಡಿನ ಭಾಗದಲ್ಲಿ, ಆರಾಧನಾ ಭಾಗದಲ್ಲಿ, ಕಾಣಿಕೆ ಭಾಗದಲ್ಲಿ, ವಾಕ್ಯದ ಭಾಗದಲ್ಲಿ ಸ್ವಾಮಿಪ್ಪ, ಪ್ರತಿಯೊಂದು ಭಾಗದಲ್ಲಿ ಕರ್ತನೆ ಸ್ವಾಮಿ ನೀನು ಒಂದು ಕರ್ತನೆ ನಮ್ಮೆಲ್ಲರನ್ನಪ್ಪ ನೀನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆಪ್ಪ. ಹೌದು ಕರ್ತನೆ, ನೀನು ಅಧ್ಯಕ್ಷಕನಾಗಿ ಈ ಕೂಟ ನಡೆಸಿಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಪ್ಪ. ಇನ್ನಷ್ಟು ಕೂಟದ ಮೇಲೆ ಇರಲಿ ಕರ್ತನೆ, ನಡೆಸಿಕೊಡು, ಆಶೀರ್ವದಿಸಪ್ಪ. ನಮಗೆ ಹಬ್ಬ ಗುಣಾರ್ಥಗಳನ್ನು ಹಬ್ಬ ತಿಳಿಯಪಡಿಸು ಕರ್ತನೆಪ್ಪ. ವಾಕ್ಯವನ್ನು ಕೊಡುವಂಥದ್ದು ನಿಶ್ಚಯ ಆಶೀರ್ವದಿಸು ಕರ್ತನೆ ಸ್ತೋತ್ರಪ್ಪ. ನಿಮ್ಮ ಚಿತ್ತ ಉದ್ದೇಶವನ್ನು ನೆರವೇರಿಸಪ್ಪ. ಅವರನ್ನು ಹೆಚ್ಚಾಗಿ ಉಪಯೋಗಿಸು, ಆಶೀರ್ವದಿಸು, ಚಿತ್ತವನ್ನೇ ನೆರವೇರಲಪ್ಪ. ಎಲ್ಲ ಸನ್ಮಾನ ಮಹಿಮೆಯ ಸಭಾವನ್ನು ಉಪಯೋಗಿಸುವ ಪ್ರಾರ್ಥನೆ ಕೇಳುವುದಕ್ಕಾಗಿ ಸ್ವತಂತ್ರ ಕೂಡಿ ಬಂದಂಥ ನಮ್ಮೆಲ್ಲರ ದಿನಕರದಲ್ಲಿ ಸಂಪೂರ್ಣ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಪ್ರಾರ್ಥಿಸಬೇಡಿ. ಜಯ ಹೊಂದಿರಿ ನಮ್ಮ ಜೀವನ ತಂದೆಯಾದ ದೇವರೇ. ದೇವರಿಗೆ ಮಹಿಮೆ ಉಂಟಾಗಿ ಈ ದಿನ ಈ ಅವಕಾಶವನ್ನು, ಈ ಸಮಯವನ್ನು ಕೊಟ್ಟಂತ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ದೇವರ ಆತ್ಮನೇ ನಮಗೆ ಕೊಟ್ಟಂತ ಅವಕಾಶದಲ್ಲಿ ನಾವು ಈ ಸಮಯದಲ್ಲಿ ಕೆಲವೊಂದು ಹಾಡುಗಳನ್ನು ಹಾಡಿ ದೇವರ ಹೆಸರನ್ನು ನಾವು ಮಹಿಮೆ ಪಡಿಸುವವರಾಗಿರೋಣ. ರಾತ್ರಿ ಇಲ್ಲ ಹಗಲಿಲ್ಲ ಯೇಸುವಿನ ರಾಜ್ಯದಲ್ಲಿ ಎಂಬ ಹಾಡನ್ನು ಹಾಡಿ ನಾವು ದೇವರ ಹೆಸರನ್ನು ಮಹಿಮೆ ಪಡಿಸೋಣ. ರಾತ್ರಿ ಇಲ್ಲ ಹಗಲಿಲ್ಲ ಜೀವ
ಯೇಸುವಿನ ರಾಜ್ಯದಲ್ಲಿ ರಾತ್ರಿ ಇಲ್ಲ ಹಗಲಿಲ್ಲ ಶಾಶ್ವತವು ಒಂದೇ ದಿನ ಇದ್ದ ಹಾಗೆ ಇರುವಂತ ದಿನ ಪರಲೋಕದಲ್ಲಿ ಇರುವಂತದ್ದಾಗಿದೆ. ಹಲ್ಲೆಲೂಯ. ಅಲ್ಲಿ ನಾವು ಈ ರಹಸ್ಯ ಮರಣದ ನಿಮಿತ್ತವಾಗಿ ಆ ಪರಲೋಕ ರಾಜ್ಯವನ್ನ ಸೇರುವಂತ ದಿನವನ್ನ ದೇವರು ನಮಗೆ ನೇಮಿಸಿದ್ದಾನೆ. ಹಲ್ಲೆಲೂಯ. ಈ ಲೋಕದಲ್ಲಿ ಚಿಂತೆಗಳು ನೋವುಗಳು ನಮಗೆ ಸಾಯುವ ತನಕ ಇದ್ದೇ ಇರುತ್ತವೆ. ಹಲ್ಲೆಲೂಯ. ಆದ್ರೆ ಪರಲೋಕ ರಾಜ್ಯದಲ್ಲಿ ಚಿಂತೆ ಇಲ್ಲ, ನೋವಿಲ್ಲ. ಯೇಸುವಿನ ರಾಜ್ಯದಲ್ಲಿ ಆಗುತ್ತೆ. ಹಲ್ಲೆಲೂಯ. ಅಂತ ರಾಜ್ಯಕ್ಕೆ ಬಾಧ್ಯರಾಗಿ ನಮ್ಮ ಮಾಡಿದ ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಮತ್ತೊಂದು ಹಾಡಿ ದೇವರ ಹೆಸರನ್ನ ನಾವು ಮಹಿಮೆ ಪಡಿಸೋಣ. ಯೇಸು ರಾಜ ಮುಂದೆ ಹೋಗುವನು, ಹೊಸನಾಗೀತೆ ಹಾಡೋಣ ಎಂಬ ಹಾಡನ್ನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಹಾಡಿನ ಸಂಖ್ಯೆ 25ನೇ ಹಾಡನ್ನಾಡಿ ನಾವು ದೇವರನ್ನ ಮಹಿಮೆ ಪಡಿಸೋಣ. ಯೇಸು ರಾಜ ಮುಂದೆ ಹೋಗನು, ಹೊಸನಾಗೀತೆ ಹಾಡುವ. ಯೇಸು ರಾಜ ಮುಂದೆ ಹೋಗನು, ಹೊಸನಾಗೀತೆ ಹಾಡುವ.
ಮತ್ತೆ ಅನೇಕ ದೊಡ್ಡ ಗುಂಪೆ ಯೇಸುಗೆ ಹೊಸನ ಜಯವೇ ಹೊಸನ ಜಯವೇ ಎಂಬುದಾಗಿ ಯೆರೂಸಲೇಮಿಗೆ ಬರುವಾಗ ಎಲ್ಲಾ ಜನರು ಕೂಗಾಡಿ ಯೇಸು ಕ್ರಿಸ್ತನನ್ನ ಮಹಿಮೆ ಪಡಿಸ್ತಾ ಇದ್ರು. ಯಾಕಂದ್ರೆ ಎಲ್ಲಾ ಜನರು ಯೇಸುವೆ ನಮ್ಮ ರಾಜನೇ ಎಂಬುದಾಗಿ ಹೇಳಿ ಸ್ವೀಕಾರ ಮಾಡಿದ್ರು. ಹಲ್ಲೆಲೂಯಾ. ಅವಾಗ ಫರಿಸಾಯರು ಯಾಜಕರು ಇದೆಲ್ಲ ನೋಡ್ಬಿಟ್ಟು ಅವ್ರು ಹೇಳಿದ್ರು, ಸ್ವಾಮಿ ನಿಮ್ ಶಿಷ್ಯರಿಗೆ ಇಲ್ಲಿರೋ ಜನಕ್ಕೆಲ್ಲ ಸೈಲೆಂಟ್ ಆಗಿರೋದಕ್ಕೆ ಹೇಳು, ಹೇಳಿ ಹೊಸನ ಜಯ ಅಂತ ಕೂಗಾಡ್ತಾ ಇದಾರಲ್ಲ ಎಂಬುದಾಗಿ ಹೇಳಿ ಫರಿಸಾಯರು ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತನು ಅವ್ರಿಗೆ ಹೇಳುವಂತ ಮಾತು, ಈ ಜನರು ಏನಾದ್ರೂ ಸುಮ್ಮನೆ ಆಗ್ಬಿಟ್ರೆ ಇಲ್ಲಿರೋ ಕಳ್ಳುಗಳು ಅವೇ ಕೂಗಲು ಪ್ರಾರಂಭ ಮಾಡ್ಬಿಡ್ತವೆ, ಅವೇ ಹೊಸನ ಅಂತ ಹೇಳುವ ಹಾಗೆ ಮಾಡ್ಬಿಡ್ತೀನಿ ಎಂಬುದಾಗಿ ಯೇಸು ಕ್ರಿಸ್ತನ್ ಹೇಳುವವನಾಗಿದ್ದಾನೆ. ಹಲ್ಲೆಲೂಯಾ. ಆ ಮಾತು ಕೇಳಿ ಅವಾಗ ಯಾಜಕರು ಫರಿಸಾಯರು ಸೈಲೆಂಟ್ ಆಗ್ಬಿಡ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತನನ್ನ ನಿಜವಾದ ದೇವರು ಎಂಬುದಾಗಿ ನಂಬಿರುವ ನಾವು ಆತನಿಗೆ ಹೊಸನ ಜಯ ಎಂಬುದಾಗಿ ಹೇಳುವಾಗ ಆತನಿಗೆ ಮಹಿಮೆ ಉಂಟಾಗುತ್ತದೆ. ಹಲ್ಲೆಲೂಯಾ. ನಾವು ಯಾವಾಗ ಯೇಸುಗೆ ಮಹಿಮೆ ಕೊಡೋದಿಲ್ವೋ ಆಗ ದೇವ್ರು ಏನ್ ಮಾಡ್ಬಿಡ್ತಾನೆ, ನಮ್ಮ ಪರವಾಗಿ ಸುತ್ತಮುತ್ತಲಿರುವ ಕಳ್ಳುಗಳಿಗೆ ಅವಕ್ಕೆ ಆಜ್ಞೆ ಮಾಡ್ತಾನೆ. ಆ ಕಳ್ಳುಗಳು ಏನ್ ಮಾಡ್ತವೆ, ಅವೇ ದೇವರನ್ನ ಮಹಿಮೆ ಪಡ್ತವೆ. ಆ ಕಳ್ಳುಗಳು ಯಾರಂದ್ರೆ ಲೋಕದಲ್ಲಿ ಉಳಿದಂತ ಅನ್ಯ ಜನರಿಗೆ ದೇವರು ರಕ್ಷಣೆಯನ್ನು ಕೊಟ್ಬಿಟ್ರೆ ಅವ್ರೇನ್ ಹಾಕ್ಬಿಡ್ತಾರೆ, ಅವರು ಕೂಡ ಕರ್ತನಾದ ಯೇಸು ಕ್ರಿಸ್ತನನ್ನ ಹೊಸನ ಜಯ ಎಂಬುದಾಗಿ ಹೇಳಿ ಆ ಯೇಸುವನ್ನ ಅವರು ಕೂಡ ಮಹಿಮೆ ಪಡಿಸುವಂತ ಅವಕಾಶವನ್ನ ದೇವರ ಕೃಪೆಯ ಕಾಲದಲ್ಲಿ ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಮತ್ತೊಂದು ಹಾಡಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ನಾವು ಹಾಡಿನ ಸಂಖ್ಯೆ 22ನೇ ಹಾಡು, ದಾವೀದನಂತೆ ಹಾಡಿ ಪಾಡಿ ಕರ್ತನನ್ನ ಸ್ತುತಿಸಬೇಕು ಎಂದು ಹಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ದಾವೀದನಂತೆ ಹಾಡಿ ಪಾಡಿ
11 ಇದ್ರು ಅವ್ರು ಯಾವನ್ನ ಕೇಳಿದ್ರೆ ಇವನು ಅವ್ರಪ್ಪ ಕಳಿಸ್ಬಿಡ್ತಿದ್ದ ಕುರಿ ಮೇಯ್ಸಕ್ ಹೋಗ್ಬಿಡು, ನೀನು ಯಾವ್ದೇ ಕೆಲ್ಸಕ್ಕೆ ಬಾರ್ದವನು, ನಿನ್ ಕುರಿ ಕಾಯೋದಕ್ಕೆ ಯೋಗ್ಯ ಅಂತ ಹೇಳ್ಬಿಟ್ಟು ಅಪ್ಪ ಕುರಿ ಕಾಯೋದಕ್ಕೆ ಕಳ್ಸಿಕೊಟ್ಬಿಡ್ತಿದ್ದ. ಆದ್ರೆ ದಾವೀದನು ಕುರಿ ಕಾಯ್ಕೊಂಡೆ ಏನ್ ಮಾಡ್ತಿದ್ದ ಅಂದ್ರೆ ದೇವ್ರನ್ನ ಆರಾಧನೆ ಮಾಡ್ತಿದ್ದ. ಅಲ್ಲಯ್ಯ ಆ ಕಾಡಲ್ಲಿ ಕುರಿಗಳನ್ನ ಮೇಯಿಸ್ಕೊಂಡೆ ಅಲ್ಲೇ ಕೆಲಸದಲ್ಲೇ ಏನ್ ಮಾಡ್ತಿದ್ದ ಅಂದ್ರೆ ಕಿನ್ನರಿನ ನುಡಿಸ್ಕೊಂಡು ದಾವೀದನು ಕರ್ತನಾದ ದೇವರನ್ನ ಮಹಿಮೆ ಪಡಿಸ್ತಾ ಇದ್ದಾನೆ. ಅಲ್ಲಯ್ಯ ಅದೇ ರೀತಿ ನಾವು ಕೂಡ ನಮ್ಮ ಕೆಲಸ ಎಷ್ಟೇ ಬಿಸಿ ಇದ್ವು ಅವೆಲ್ಲವುಗಳನ್ನ ಬದಿಗಿಟ್ಟು ನಾವು ನಮ್ಮನ್ನ ಸೃಷ್ಟಿ ಮಾಡಿದ ದೇವರಿಗೆ ಸಮಯವನ್ನು ಕೊಟ್ಟು ಆತನನ್ನ ಸ್ತುತಿಸುವಾಗ, ಆತನನ್ನ ಆರಾಧನೆ ಮಾಡುವಾಗ ದೇವರು ನಮ್ಮನ್ನ ಬಹಳವಾಗಿ ಆಶೀರ್ವದಿಸಿ ನಡೆಸುತ್ತಿದ್ದಾನೆ. ಅಲ್ಲಯ್ಯ ದೇವರಿಗೆ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಸ್ವಲ್ಪ ಸಮಯ ಎದ್ದು ನಿಲ್ಲೋಣ, ಸ್ವಲ್ಪ ಸಮಯ ನಾವು ಆರಾಧನೆ ಮಾಡಿಕೊಳ್ಳುವರಾಗಿರೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸುತ್ತಾ ಆತನಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸೋಣ. ಅದುವೇ ನಿಜವಾದ ಆರಾಧನೆ ಆಗಿದೆ. ದೇವರು ನಮ್ಗೆ ಏನೆಲ್ಲ ಅವಕಾಶಗಳನ್ನ ಪೂರೈಸಿದ್ದಾನ, ಎಲ್ಲ ಪೂರೈಸಿದ ಅವಕಾಶಗಳಿಗೆ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಅದು ನಿಜವಾದ ಆರಾಧನೆ ಆಗಿದೆ. ದೇವರೇ ಈ ವಾರವೆಲ್ಲ ನಮ್ಮನ್ನು ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ದೇವರೇ ಲೋಕದಲ್ಲಿ ಅನೇಕ ಜನರು ರೋಗದಲ್ಲಿ ನರಳುತ್ತಿರುವಾಗ ನಮ್ಗಾದ್ರೂ ಒಳ್ಳೆ ಆರೋಗ್ಯ ಸುಖ ಬಲವನ್ನ ಕೊಟ್ಟ ದೇವರೇ ನಾವು ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸುವವರಾಗಿದ್ದೇವೆ. ದೇವರೇ ನಾವು ಕೆಲಸಕ್ಕೆ ಹೋಗುವಾಗ ಬರುವಾಗ ಪ್ರತಿದಿನ ಪ್ರತಿ ಕ್ಷಣವು ಏನು ನಮ್ಮನ್ನ ಕಾಪಾಡಿ ನಡೆಸಿದ ದೇವರಾಗಿದ್ದೇವಪ್ಪ. ಅದಕ್ಕಾಗಿ ನಾವು ಸ್ತೋತ್ರಗಳನ್ನ ಸಲ್ಲಿಸ್ತೇವಪ್ಪ. ಭಕ್ತನಾದ ದಾವೀದನು ಹೇಳುವಂತೆ ನಾನು ಬೇರುವುದು ಯೆಹೋವನ ಕರುಣೆ, ಆತನ ಕೃಪಾ ಅವರನ್ನು ನಿಂತು ಹೋಗುವುದಿಲ್ಲ, ಆತನ ಕೃಪೆಯೋ ನನಗೆ ಶಾಶ್ವತವಾದುದು ಎಂಬುದಾಗಿ. ಹೌದೇವರೇ ಈ ದಿನ ನಾವು ಉಳಿದಿರುವುದು ನಿನ್ನ ಕೃಪೆಯಿಂದಲೇ ಆಗಿರುವುದಕ್ಕಾಗಿ ಸ್ತೋತ್ರಪ್ಪ. ಈ ದಿನ ನಿನ್ನನ್ನು ಬದುಕಿಸಿದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ನಿನ್ನ ಜೀವಾತ್ಮವನ್ನ ನಮ್ಮಲ್ಲಿ ಇಟ್ಟಿರುವುದಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಮರ್ಪಿಸುವವರಾಗಿದ್ದೇವೆ. ದೇವರೇ ಓ ಕರ್ತನೆ, ಯಾಕೆಂದ್ರೆ ಅನೇಕರು ಯುದ್ಧದಲ್ಲಿ ಸತ್ತಿರುವಾಗ, ಅನೇಕರು ಕೊರೋನಾ ಟೈಮಲ್ಲಿ ಸತ್ತಿರುವಾಗ, ಅನೇಕರು ರೋಗದಲ್ಲಿ ಸತ್ತಿರುವಾಗ, ಅನೇಕರು ಆಕ್ಸಿಡೆಂಟ್ ಅಲ್ಲಿ ಸತ್ತಿರುವಾಗ ಈ ದಿನ ನಾವಾದರೂ ಬದುಕುಳಿಯುವಂತೆ ನೀನು ಕೃಪೆಯನ್ನು ಕೊಟ್ಟಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸುವವರಾಗಿದ್ದೇವೆ. ದೇವರೇ ಯಾವುದೇ ನಮ್ಮ ಬಲದಿಂದಲ್ಲ, ಇದು ನಮ್ಮ ಸಾಮರ್ಥ್ಯದಿಂದಲ್ಲ ಕರ್ತನೆ. ದೇವರೇ ನೀನು ನಮ್ಮ ಮೇಲೆ ಇರುವಂತಹ ನಿನ್ನ ಪ್ರೀತಿಗಾಗಿ ಸ್ತೋತ್ರ. ನಿನ್ನ ಕೃಪೆಯಿಂದ ನಾವು ಇದನ್ನ ಬದುಕುವಂತೆ ನಿನ್ನ ಆಶೀರ್ವಾದ ಮಾಡಿದ್ದಕ್ಕಾಗಿ ನಾವು ನಿಮಗೆ ಕೃಪೆಯನ್ನು ನೋಡಿ ಸ್ತೋತ್ರಗಳನ್ನ ಸಲ್ಲಿಸುವವರಾಗಿದ್ದೇವೆ. ದೇವರೇ ನಿನ್ನನ್ನೇ ನಾವು ಮಹಿಮೆ ಪಡಿಸುವವರಾಗಿದ್ದೇವಪ್ಪ. ದೇವರೇ ಈ ದಿನದಲ್ಲಿ ಅನೇಕರು ನಿನ್ನ ಸನ್ನಿಧಾನಕ್ಕೆ ಬರದೇ ಇರುವಾಗ ನಾವಾದರೂ ನಿನ್ನ ಸನ್ನಿಧಾನಕ್ಕೆ ಇವತ್ತು ಬರುವಂತೆ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರೇ ಈ ದಿನವನ್ನು ಸೃಷ್ಟಿ ಮಾಡಿ ಈ ದಿನದಲ್ಲಿ ನಮಗೆ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ದೇವರೇ ನೀನು ಮಾಡಿದ ಎಲ್ಲ ಉಪಕಾರಗಳನ್ನ ನಾವು ನಿನ್ನ ಸನ್ನಿಧಾನದಲ್ಲಿ ನೆನೆಸುತ್ತಾ ನಾವು ನಮಗೆ ಸ್ತೋತ್ರಗಳನ್ನ ಸಲ್ಲಿಸುವವರಾಗಿದ್ದೇವೆ. ದೇವರೇ ದೇವರೇ ಲೋಕದಲ್ಲಿ ಅಜ್ಞಾನಿಗಳಾದಂತ ನಮ್ಮನ್ನ ನಿನ್ನ ಆರಿಸಿ ತೆಗೆದುಕೊಂಡಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ದೇವರೇ ಅಪ್ಪ ಗಣನೆಗೆ ಬಾರದೇ ಇದ್ದಂತ ನಮ್ಮನ್ನ ನೀನು ಘನವಾದ ಸ್ಥಳಕ್ಕೆ ತೆಗೆದುಕೊಂಡು ಬಂದಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ದೇವರೇ ನಿನ್ನನ್ನೇ ಮಹಿಮೆ ಪಡಿಸುತ್ತಾ ನಿನ್ನನ್ನೇ ಘನಪಡಿಸುತ್ತಾ ನಿಮ್ಮನ್ನೇ ಈ ದಿನ ನಾವು ಆರಾಧನೆ ಮಾಡುವಂತ ಒಂದು ಮಹಾ ಕೃಪೆಯ ಭಾಗ್ಯವನ್ನ ನೀನು ನಮಗೆ ಸಭೆಯಾಗಿ ದಯಪಾಲಿಸಿದ್ದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನ ಸಮರ್ಪಿಸುವವರಾಗಿದ್ದೇವೆ. ದೇವರೇ ನಮ್ಮನ್ನು ನಮ್ಮ ಕುಟುಂಬಗಳನ್ನು ಕೂಡ ನೀನು ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರಗಳನ್ನ ನಮ್ಮನ್ನ ನಮ್ಮ ಕುಟುಂಬಗಳನ್ನ ನೀನು ಪೋಷಿಸಿ ನಡೆಸಿದ್ದಕ್ಕಾಗಿ ಸ್ತೋತ್ರಪ್ಪ. ದೇವರೇ ಸಭೆಯ ಜನರೆಲ್ಲರನ್ನ ಈ ವಾರಗಳ ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ದೇವರೇ ಅವ್ರಿಗೆ ಮುಂತಾದ ಎಲ್ಲ ಕೇಳುಗಳಿಂದ ತಪ್ಪಿಸಿ ನಡೆಸಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ದೇವರೇ ಅಪ್ಪ ನಮಗೆ ವಿರುದ್ಧವಾಗಿ ಬರುವಂತ ಸೈತಾನನು ಅವ್ರಿಗೆ ಮಾರ್ಗವಾಗಿ ಚದುರಿ ಹೋಗುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಓ ನಿನ್ನ ನಮ್ಮ ಮೇಲೆ ಇಳಿದು ಬಂದದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ದೇವರೇ ನೀನು ನಮ್ಮ ಮಧ್ಯದಲ್ಲಿ ವಾಸ ಮಾಡುವ ದೇವರಾಗಿದ್ದೀಯ, ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಎಲ್ಲಿ ಒಬ್ಬರಿಬ್ಬರು ನಾನು ಹೆಸರಲ್ಲಿ ಕೂಡಿ ಬಂದು ಪ್ರಾರ್ಥಿಸುತ್ತಿರುವ ಅಲ್ಲಿ ಅವರ ಮಧ್ಯದಲ್ಲಿ ನಾನು ಬಂದು ವಾಸ ಮಾಡುತ್ತೇನೆ ಎಂದು ವಾಗ್ದಾನ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಹೌದು ದೇವರೇ ನಾವು ನಂಬುವವರಾಗಿದ್ದೇವಪ್ಪ. ನೀನು ನಮ್ಮ ಮಧ್ಯದಲ್ಲಿ ಇದೆಯಾ ಎಂಬುದಾಗಿ ಕರ್ತನೆ. ಓ ದೇವರೇ ನೀನು ನಮ್ಮ ಮಧ್ಯದಲ್ಲಿ ಇರುವಾಗ ಕರ್ತನೆ ನಾವು ಯಾವುದಕ್ಕೂ ಭಯಪಡಬೇಡ ಎಂಬುದಾಗಿ ನಮ್ಗೆ ಹೇಳಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ದೇವರೇ ನಿಮ್ಮ ಚಿಂತ ಭಾರವನ್ನೆಲ್ಲ ನಮ್ಮ ಮೇಲೆ ಹಾಕಿ ನಾನು ನಿಮಗೋಸ್ಕರ ಚಿಂತಿಸುತ್ತೇನೆ ಎಂಬುದಾಗಿ ನೀವು ವಾಗ್ದಾನವನ್ನ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರೇ ನಮಗಾಗಿ ಚಿಂತಿಸುವಂತ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರಪ್ಪ. ನಮ್ಮೆಲ್ಲ ಇಟ್ಕೊಂಡುಗಳಿಂದ ನೀನು ತಪ್ಪಿಸಿ ನಡೆಸಿದ್ದಕ್ಕಾಗಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ. ದೇವರೇ ಓ ಕರ್ತನೆ ಹೀಗೆ ನಮ್ಮ ಜೀವಿತದಲ್ಲಿ ನೀನು ಬೇಕಾದಷ್ಟು ಉಪಕಾರಗಳನ್ನ ಮಾಡಿದ್ಯಾ, ಎಲ್ಲ ಉಪಕಾರಗಳನ್ನ ನೆನೆಸುತ್ತಾ ನಾವು ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸುವವರಾಗಿದ್ದೇವೆ. ದೇವರೇ ನಿನ್ನನ್ನೇ ನಾವು ಮಹಿಮೆಪಡಿಸುವವರಾಗಿದ್ದೇವಪ್ಪ.
ಕರ್ತನೆ, ನಾವು ನಿಮ್ಮನೆ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ದೇವರೇ ಈ ದಿನ ನಿಮ್ಮನ್ನು ಆರಾಧನೆ ಮಾಡುವುದಕ್ಕೆ ನಿನ್ನ ಆತ್ಮನು ನಮ್ಮಲ್ಲಿ ಕಾರ್ಯ ಮಾಡಲಿ. ಪವಿತ್ರಾತ್ಮನೆ ನಮ್ಮೆಲ್ಲರ ಆತ್ಮಗಳನ್ನು ಏಕಗೊಳಿಸು. ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ನಮ್ಮ ನಿರ್ಮಾಣಿಕನಾದ ದೇವರೇ ನಿಮ್ಮನ್ನು ಆರಾಧನೆ ಮಾಡುವಂತೆ ನಮ್ಮನ್ನ ನೀನೇ ಆಶೀರ್ವದಿಸಿ ನಡೆಸು. ನಿನ್ನ ಚಲನೆ ನಮ್ಮೆಲ್ಲರ ಮೇಲೆ ಉಂಟಾಗಲಿ ಕರ್ತನೆ. ಜಲ ಸಮೂಹಗಳ ಮೇಲೆ ದೇವರ ಆತ್ಮನು ಚಲಿಸುತ್ತಿದ್ದನು ಎಂಬುದಾಗಿ ನಿನ್ನ ವಾಕ್ಯ ಆದಿಕಾಂಡದಲ್ಲಿ ಹೇಳುವ ಹಾಗೆ ಹೌದು ದೇವರೇ, ನಮ್ಮ ಮಧ್ಯದಲ್ಲಿ ದೇವರಾತ್ಮನೆ ನೀನು ಚಲಿಸುವ ಆತ್ಮನಾಗಿ ಚಲಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವಪ್ಪ. ಕರ್ತನೆ, ನಿಮ್ಮನ್ನೇ ನಾವು ಮಹಿಮೆ ಪಡಿಸುವುದಕ್ಕೆ ನಿನ್ನ ಆತ್ಮನ ಮುಖಾಂತರವಾಗಿ ನಾವು ಮಹಿಮೆ ಪಡಿಸತಕ್ಕಂತೆ ಆಶೀರ್ವದಿಸುವ. ಯಾಕೆಂದ್ರೆ ಯಾರ್ಯಾರೆಲ್ಲ ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರೆಲ್ಲರೂ ದೇವರ ಮಕ್ಕಳು ಅನಿಸಿಕೊಳ್ಳಬಹುದು ಎಂಬುದಾಗಿ ನಿನ್ನ ವಾಕ್ಯ ಉಂಟಲ್ಲಪ್ಪ. ಆದ ಕಾರಣ ದೇವರೇ, ನಾವು ದೇವರಾತ್ಮ ಪ್ರೇರಿತರಾಗಿ ನಡೆಸಲ್ಪಡತಕ್ಕಂತೆ ದೇವಾತ್ಮನೆ ನಮ್ಮೆಲ್ಲರೂ ನಿಂತಾನೆ ಕಾರ್ಯ ಮಾಡು ನಡೆಸಬೇಕು ನಾವು ಬಿಡುವವರಾಗಿದ್ದೇವೆ ದೇವರೇ. ಅಪ್ಪ, ನಮ್ಮೆಲ್ಲರ ಕರ್ಮ ಪಾಪ ಶಾಪಗಳು, ಜನ್ಮ ಸಮಯದಿಂದ ಬಂದ ಪಾಪ ಶಾಪಗಳು, ತಲೆಮಾರುಗಳಿಂದ ಬಂದ ಪಾಪ ಶಾಪಗಳು ಏನೇ ಇದ್ದರು ಯೇಸುವೇ ನಿನ್ನ ರಕ್ತದಿಂದ ನಮ್ಮೆಲ್ಲರನ್ನು ತೊಳೆದು ಶುದ್ಧ ಮಾಡುತ್ತೇವೆ. ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ನಾವು ಪರಿಶುದ್ಧವೆಂಬ ಘೋಷಣೆಯನ್ನು ನನಗೆ ಬರತಕ್ಕಂತೆ ಆಶೀರ್ವದಿಸುತ್ತೇವೆ. ಯಾಕೆಂದ್ರೆ ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ದೇವರನ್ನು ಮೆಚ್ಚಿಸಲು ಸಾಧ್ಯ ಇಲ್ಲ ಎಂದಾಗಿದ್ದ ಹಾಗೆ ದೇವರೇ, ಈ ದಿನ ನಾವು ಮಾಡುವಂತ ಆರಾಧನೆ ಅದು ನಿನಗೆ ಮೆಚ್ಚುಗೆಯಾದ ಆರಾಧನೆ ಆಗಿರ್ಬೇಕಂದ್ರೆ ನಾವು ಮೊದಲು ಪರಿಶುದ್ಧರಾಗಿರತಕ್ಕಂತೆ ಆಶೀರ್ವದಿಸಪ್ಪ. ದೇವರೇ, ನಮ್ಮ ಸಭೆ ಜನರೆಲ್ಲರೂ ನಿನ್ನ ರಕ್ತವನ್ನು ತೊಳೆದು ಶುದ್ಧ ಮಾಡುತ್ತೇವೆ. ನಾವೆಲ್ಲರೂ ಪರಿಶುದ್ಧರಾಗಿ ಮಹಾ ಪರಿಶುದ್ಧನಾದ ದೇವರೇ ನಿಮ್ಮನ್ನು ಆರಾಧನೆ ಮಾಡುವಂತೆ ಆಶೀರ್ವದಿಸು. ಆಗ ನಮ್ಮ ಆರಾಧನೆ ಕರ್ತನೆ ನಿನಗೆ ಮೆಚ್ಚುಗೆಯಾದ ಆರಾಧನೆ ಆಗತಕ್ಕಂತೆ ನಿಂತಲ್ಲಿ ಆಶೀರ್ವದಿಸಿ ನಡೆಸು ಎಂದು ನಾವು ಬೇಡುವವರಾಗಿದ್ದೇವೆ ದೇವರೇ. ಅಪ್ಪ, ದೇವರ ಆತ್ಮನೆ ನೀನೇ ಆಗಿ ನಮಗೆ ಇದು ಕಾರ್ಯವನ್ನು ಮಾಡಿ ನಡೆಸುತ್ತಾ ಬಂದದಕ್ಕಾಗಿ ಸ್ತೋತ್ರಪ್ಪ. ಈಗಲೂ ಕರ್ತನೆ ನಮ್ಮ ಮಧ್ಯದಲ್ಲಿ ನೀನಿದ್ದು ನಡೆಸು ಎಂದು ನಾವು ಬೇಡುವವರಾಗಿದ್ದೇವೆ ಕರ್ತನೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ನಿಮ್ಮನ್ನೇ ನಾವು ಆರಾಧನೆ ಮಾಡುವವರಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. ಮನಸ್ಸಿನ ಆಸೆ ಹೃದಯದ ಬಯಕೆ ಎಲ್ಲವೂ ನೀನೇ ಸಪ್ಪ. ಜೀವನದ ನಿರೀಕ್ಷೆ ಪ್ರೀತಿಯ ನಂಬಿಕೆ ಎಲ್ಲವೂ ನೀನೇ ನನಗಪ್ಪ. ಮನಸ್ಸಿನ ಆಸೆ ಹೃದಯದ ಬಯಕೆ ಎಲ್ಲವೂ ನೀನೇ ಸಪ್ಪ. ಜೀವನದ ನಿರೀಕ್ಷೆ ಪ್ರೀತಿಯ ನಂಬಿಕೆ
ಬಂದೆ ನೀನು ಶ್ರೀಮಂತನಾಗಿಸಿದೆ ಹುಡುಕುತ್ತ ಬಂದೆ ನೀನು ಶ್ರೀಮಂತನಾಗಿಸಿದೆ ವೃದ್ಧಿಗಾದ ನೀನಲ್ಲವೇ ನನ್ನ ಬಾಳಿನ ನಾವಿಕನೇ ವೃದ್ಧಿಗಾದ ನೀನಲ್ಲವೇ ನನ್ನ ಬಾಳಿನ ನಾವಿಕನೇ ಮನಸ್ಸಿನ ಆಸೆ ಹೃದಯದ ಬಯಕೆ ಎಲ್ಲವೂ ನೀನೇ ಸಪ್ಪ ಜೀವನದ ನಿರೀಕ್ಷೆ ಪ್ರೀತಿಯ ನಂಬಿಕೆ ಎಲ್ಲವೂ ನೀನೇ ನನಗಪ್ಪ ಮನಸ್ಸಿನ ಆಸೆ ಹೃದಯದ ಬಯಕೆ ಎಲ್ಲವೂ ನೀನೇ ಸಪ್ಪ ಜೀವನದ ನಿರೀಕ್ಷೆ ಪ್ರೀತಿಯ ನಂಬಿಕೆ ಎಲ್ಲವೂ ನೀನೇ ನನಗಪ್ಪ ಮರಣದ ಕಣಿವೆಯಲ್ಲಿ ನಾನರಿವಾಗಲು ಮರಣದ ಕಣಿವೆಯಲ್ಲಿ ನಾನರಿವಾಗಲು ನಿನ್ನ ದೊಣ್ಣೆಗೋಲು ನನ್ನನ್ನು ರಕ್ಷಿಸಿತು ನಿನ್ನ ದೊಣ್ಣೆಗೋಲು ನನ್ನನ್ನು ರಕ್ಷಿಸಿತು ಗುರುವಾನು ನೀನಲ್ಲವೇ ನನ್ನ ರಕ್ಷಿಸಿದ ದೇವರು ನೀನೇ ಒಳ್ಳೆ ಗುರುವಾನು ನೀನಲ್ಲವೇ ನನ್ನ ರಕ್ಷಿಸಿದ ದೇವರು ನೀನೇ ಮನಸ್ಸಿನ ಆಸೆ ಹೃದಯದ ಬಯಕೆ ಎಲ್ಲವೂ ನೀನೇ ಸಪ್ಪ ಜೀವನದ ನಿರೀಕ್ಷೆ ಪ್ರೀತಿಯ ನಂಬಿಕೆ ಎಲ್ಲವೂ ನೀನೇ ನನಗಪ್ಪ ಮನಸ್ಸಿನ ಆಸೆ ಹೃದಯದ ಬಯಕೆ ಎಲ್ಲವೂ ನೀನೇ ಸಪ್ಪ ಜೀವನದ ನಿರೀಕ್ಷೆ ಪ್ರೀತಿಯ ನಂಬಿಕೆ ಎಲ್ಲವೂ ನೀನೇ ನನಗಪ್ಪ ಎಲ್ಲವೂ ನೀನೇ ನನಗಪ್ಪ ಹೌದವರೇ, ನಮ್ಮ ಜೀವನದ ನಿರೀಕ್ಷೆ ನಮ್ಮ ಬಯಕೆ ಎಲ್ಲವೂ ನೀನಾಗಿರು ಕರ್ತನೆ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಹೌದು ದೇವರೇ, ಈ ಲೋಕದವರು, ನಮ್ಮ ಸ್ನೇಹಿತರು, ನಮ್ಮ ಬಂಧು ಬಳಗದವರು ಅಪ್ಪ, ನಮ್ಮ ರಿಲೇಷನ್ ಅಲ್ಲಿ ಎಲ್ಲರೂ ಕರ್ತನೆ ನಾವು ಬೇಡವೆಂದು ಬಿಟ್ಟ ಕಲ್ಲಾಗಿ ನಾವು ಇದ್ದೇವಲ್ಲಪ್ಪ ದೇವರೇ. ನಮ್ಮನ್ನ ನೀನು ಹುಡುಕಿ ಬಂದು ರಕ್ಷಿಸಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರೇ. ನಮ್ಮನ್ನ ನೀನು ಮುಖ್ಯವಾದ ಮೂಳೆಗಳಾಗಿ ಮಾರ್ಪಡಿಸು ದೇವರೇ. ಅಪ್ಪ, ನಮ್ಮನ್ನ ಯಾರು ಬೇಡ ಎಂಬುದಾಗಿ ತ್ಯಜಿಸಿದರೋ ದೇವರೇ, ಅವರೇ ಬೇಕು ಎಂಬುದಾಗಿ ಸ್ವೀಕರಿಸುವ ಹಾಗೆ ನೀನು ಅದ್ಭುತಗಳನ್ನು ಮಾಡಿ ನಡೆಸು ದೇವರಾತ್ಮನೆ. ಅದಕ್ಕಾಗಿ ಸ್ತೋತ್ರ. ಯಾಕಂದ್ರೆ ನೀನು ನಮ್ಮ ದೇವರು, ಅದ್ಭುತ ಸ್ವರೂಪನಾದ ಕರ್ತನೆ. ನಾವು ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವಪ್ಪ. ಓ ಕರ್ತನೆ, ಏನು ಇಲ್ಲದಂತ ಬಡವರು ನಾವಾಗಿದ್ದಾಗ ದೇವರೇ, ನಮ್ಮ ಹುಡುಕುತ್ತಾ ಬಂದಂತ ರಕ್ಷಕನು ನೀನಾಗಿದೆ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರೇ. ಅಪ್ಪ ಕರ್ತನೆ, ನಮ್ಮ ಜೀವಿತದಲ್ಲಿ ಅಪ್ಪ ನಾವಿಕನಿಲ್ಲದಂತ ದೋಣಿಯಲ್ಲಿದ್ದಂತ ನಮಗೆ ನಮ್ಮ ದೋಣಿಯನ್ನ ಮುಂದೆ ನಡೆಸುವುದಕ್ಕಾಗಿ ನೀನು ನಾವಿಕನಾಗಿ ಬಂದದಕ್ಕಾಗಿ ಸ್ತೋತ್ರಪ್ಪ. ನಮ್ಮ ಜೀವಿತದ ಯಾತ್ರೆಯನ್ನ ಕರ್ತನೆ ಆಚೆ ದಡಕ್ಕೆ ನಾವು ಪ್ರಯಾಣ ಮಾಡತಕ್ಕಂತೆ ನಮ್ಮ ನಾವಿಕನಾಗಿ ನೀನು ಯಾವಾಗಲೂ ನಮ್ಮ ಸಂಗಡ ಇರುವ ಕರ್ತನೆ. ನಮ್ಮ ಜೀವಿತದ ಕೊನೆಯ ದಿನ ನಾವು ಕರ್ತನೆ ಇರುವವರೆಗೂ ಕೂಡ ನಮ್ಮ ಸಂಗಡ ನಮ್ಮ ಜೀವಿತದ ಯಾತ್ರೆಯನ್ನ ನೀನು ಸಾಗಿಸು ಎಂದು ನಾವು ಬೇಡುವವರಾಗಿದ್ದೇವೆ ದೇವರ ಆತ್ಮನೇ. ಅದಕ್ಕಾಗಿ ಸ್ತೋತ್ರಪ್ಪ. ಮರಣದ ಕಣಿವೆಯಲ್ಲಿ ನಾವು ನಡೆಯುವಾಗ ಕರ್ತನೆ ನಿನ್ನ ದೊಣ್ಣೆ ಕೊಡು, ನಮಗೆ ಸಹಾಯ ಮಾಡಿ ನಮ್ಮನ್ನು ರಕ್ಷಿಸಿದ್ದಕ್ಕಾಗಿ ಸ್ತೋತ್ರ ದೇವರೇ. ನಾನು ನಿಮ್ಮನ್ನ ಕ್ಷಣ ಮಾತ್ರ ಬರ್ತಿದ್ರು, ನಾನು ಶಾಶ್ವತ ಪ್ರೇಮದಿಂದ ನಿಮ್ಮನ್ನ ಪ್ರೀತಿ ಮಾಡುವ ಪ್ರೀತಿ ಸ್ವರೂಪನಾದ
ದೇವರು ಎಂಬ ಹೇಳಿದ್ದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ನಮ್ಮನ್ನ ಒಂದೊಂದು ಕ್ಷಣ ಮರೆತರೂ ಕೂಡ ನಮ್ಮನ್ನ ಎಂದೆಂದಿಗೂ ಮರೆಯದೆ ಎಂದೆಂದಿಗೂ ತ್ಯಜಿಸದೆ ಅಪ್ಪ ಯಾವಾಗಲೂ ನಿನ್ನ ಪ್ರೀತಿ ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ನಮ್ಮನ್ನ ಬಿಟ್ಟು ಹೋಗದಂತೆ ಕಾಪಾಡಿದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರೇ. ಅಪ್ಪ ಪೌಲನ ಕರ್ತನೆ ಮುಳ್ಳನ್ನ ನನ್ನಿಂದ ತೆಗಿ ಎಂಬುದಾಗಿ ಹೇಳುವಾಗ ಇನ್ನು ಪೌಲನಿಗೆ ಹೇಳಿದಂತ ಮಾತ್ರ, ಪೌಲನೇ ಆ ಮುಳ್ಳ ನಿನ್ನಲ್ಲಿ ಇರಲಿ, ಆದ್ರೆ ನಾನು ನಿನಗೆ ನನ್ನ ಕೃಪೆಯನ್ನು ಕೊಡುತ್ತೇನೆ, ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ ಹೇಳಿದಕ್ಕಾಗಿ ಸ್ತೋತ್ರ ದೇವರೇ. ಹೌದಪ್ಪ, ನಿನ್ನ ಕೃಪೆ ನಮ್ಮ ಮೇಲೆ ಯಾವಾಗಲೂ ಇರುತ್ತದೆ. ನಮ್ಮ ಜೀವಿತದಲ್ಲಿ ಎಷ್ಟೇ ಹೋರಾಟಗಳು, ನಿಂದೆಗಳು, ಅವಮಾನ ಏನಿದ್ದರೂ ಕೂಡ ಅವೆಲ್ಲದರ ಮಧ್ಯದಲ್ಲೂ ನಿನ್ನ ಕೃಪೆ ನಮ್ಮ ಮೇಲೆ ಶಾಶ್ವತವಾಗಿ ನೆಲೆಯಾಗಿ ನಿಂತಿರತಕ್ಕಂತ ಆಶೀರ್ವದಿಸಪ್ಪ. ನಿನ್ನ ಕೃಪೆ ನಮ್ಮನ್ನ ಸಂತೈಸುವುದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ನಮ್ಮನ್ನು ಆಧರಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ನಮ್ಮನ್ನ ಕಾಪಾಡುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರೇ. ನಿನ್ನ ಕೃಪೆ ನಮ್ಮ ಎಲ್ಲ ಪಾಪಗಳನ್ನ ಮನ್ನಿಸಿದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಕೃಪೆಯಿಂದ ನಮ್ಮನ್ನ ಕರ್ತನೆ ನಿನ್ನ ಸ್ವಂತ ಮಕ್ಕಳನ್ನಾಗಿ ಮಾಡಿಕೊಂಡೆ, ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಅನ್ಯರು ಪರದೇಶದವರು ಆಗಿದ್ದಂತ ನಮಗೆ ದೇವರೇ ಸ್ವಂತ ಮಕ್ಕಳಾಗುವಂತ ದೊಡ್ಡ ಕೃಪೆಯನ್ನ ನೀನು ನಮಗೆ ದಯಪಾಲಿಸಬೇಕಪ್ಪ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಭೂಲೋಕಕ್ಕೂ ಪರಲೋಕಕ್ಕೂ ವಾರಸುದಾರರನ್ನಾಗಿ ಮಾಡಿಕೊಂಡದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರೇ. ಯಾಕೆಂದ್ರೆ ಭೂಲೋಕವನ್ನ ಸೃಷ್ಟಿ ಮಾಡಿದ್ದು ನೀನೇ, ಪರಲೋಕವನ್ನ ಸೃಷ್ಟಿ ಮಾಡಿದ ಆತನು ನೀನೇ ಆಗಿರುವುದಕ್ಕಾಗಿ ಸ್ತೋತ್ರ. ಇಂಥ ದೇವರೇ, ನೀನು ನಮ್ಮ ದೇವರಾಗಿರುವುದಕ್ಕಾಗಿ ಸ್ತೋತ್ರಪ್ಪ ದೇವರೇ. ಆಕಾಶದಲ್ಲಿ ನಿನಗೆ ಸಿಂಹಾಸನ, ಈ ಭೂಮಿ ನಿನ್ನ ಪಾದಪೀಠವಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮ ದೇವರೇ, ಇಡೀ ಪ್ರಪಂಚದಲ್ಲಿ ಎಲ್ಲ ದೇವರುಗಳಿಂದಲೂ ಅತ್ಯಂತ ಉನ್ನತವಾದ ದೇವರು, ಅತ್ಯಂತ ದೊಡ್ಡನಾದ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರೇ. ಎಲ್ಲ ಅತ್ಯಂತ ಭಯಂಕರನಾದ ದೇವರು ನೀನಾಗಿರುವುದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ಅಪ್ಪ, ನಿನ್ನ ವಾಕ್ಯ ಹೇಳುವ ಹಾಗೆ ನಿನ್ನ ಸನ್ನಿಧಾನದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ, ನಿನ್ನ ಬಲಗೆಯಲ್ಲಿ ಶಾಶ್ವತವಾದಂತಹ ಭಾಗ್ಯವಿದೆ ಎಂಬುದಾಗಿ ಹೇಳಿದಕ್ಕಾಗಿ ಸ್ತೋತ್ರ. ಹೌದಪ್ಪ, ನಿನ್ನ ಸನ್ನಿಧಾನದಲ್ಲಿರುವಂತ ಪರಿಪೂರ್ಣವಾದ ಸಂತೋಷದ ಕಡೆಗೆ ನಮ್ಮ ಆತ್ಮ ಯಾವಾಗಲೂ ಆಚರಿಸುವಂತೆ ಆಶೀರ್ವದಿಸಿ ನಡೆಸುತ್ತೇವೆ. ಯಾಕೆಂದ್ರೆ ನಿನ್ನ ವಾಕ್ಯ ಹೇಳುವ ಹಾಗೆ ಬಾಯಾರಿದ್ದವನು ನನ್ನ ಬಳಿಗೆ ಬರಲಿ, ನಾನು ಕೊಡುವ ಜೀವ ಜಲವನ್ನು ಕುಡಿಯುವವನಿಗೆ ಎಂದಿಗೂ ದಾಹವಾಗುವುದೇ ಇಲ್ಲ ಎಂದು ಹೇಳಿದಕ್ಕಾಗಿ ಸ್ತೋತ್ರಪ್ಪ. ಹೌದೇವರೇ, ಬಾಯಾರಿಕೆ ಉಳ್ಳವರಾಗಿ ಕರ್ತನೇ ನಿನ್ನ ಜೀವವುಳ್ಳಂತ ನೀರನ್ನು ನಮಗೆ ದಯಪಾಲಿಸುತ್ತೇವೆ ಅಪ್ಪ. ನಿನ್ನ ಆತ್ಮೀಕವಾದ ಜೀವನ ವಾಕ್ಯಗಳನ್ನು ನಾವು ಕುಡಿಯತಕ್ಕಂತ ಆಶೀರ್ವದಿಸುತ್ತೇವೆ. ನಮ್ಮ ಆತ್ಮದ ದಾಹವನ್ನು ನೀಗಿಸುವಂತ ದೇವರು ನೀನಾಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ನಿನ್ನನ್ನೇ ನಾವು ಮಹಿಮೆ ಪಡಿಸುತ್ತಾ, ನಿನ್ನನ್ನೇ ಘನಪಡಿಸುತ್ತಾ, ನಿನ್ನನ್ನೇ ನಾವು ಆರಾಧನೆ ಮಾಡುವಂತೆ ಕೃಪೆ ನಮ್ಮ ಮೇಲೆ ಯಾವಾಗಲೂ ನೆಲೆಯಾಗಿ ನಿಂತಿರಬೇಕಂತಾನೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ದೇವರಾತ್ಮನೆ. ಎತ್ತ ತಾಯಿ ತನ್ನ ಮಗುವನ್ನ ಮರೆತಾಳು, ಆದರೆ ನಾನು ನಿಮ್ಮನ್ನ ಸೃಷ್ಟಿ ಮಾಡಿದ ದೇವರು, ನಾನು ನಿಮ್ಮನ್ನ ಎಂದಿಗೂ ಮರೆಯೋದಿಲ್ಲ, ನಾನು ನಿಮ್ಮನ್ನ ಎಂದಿಗೂ ಕೈ ಬಿಡೋದಿಲ್ಲ, ನಾನು ನಿಮ್ಮನ್ನ ಎಂದಿಗೂ ತೊಳೆಯೋದಿಲ್ಲ ಎಂದು ವಾಗ್ದಾನವನ್ನ ಮಾಡಿದಕ್ಕಾಗಿ ಸ್ತೋತ್ರ. ಹೌದೇವರೇ, ನಿನ್ನ ವಾಗ್ದಾನ ಮಾಡಿದ ನಂಬಿಕಸ್ಥನಾದ ದೇವರು. ನಿನ್ನ ವಾಗ್ದಾನದಂತೆ ಅಪ್ಪ, ಲೋಕದ ಜನರು, ನಮ್ಮ ಎತ್ತ ತಂದೆ ತಾಯಿಗಳು ನಮ್ಮನ್ನ ಮರೆತರು, ನೀನು ನಮ್ಮನ್ನ ಎಂದಿಗೂ ಮರೆತಿಲ್ಲ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರೇ. ನಮ್ಮನ್ನ ಮರೆಯದೇ ಇರುವಂತ ದೇವರೇ, ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ ನಿಮ್ಮನ್ನ ಆರಾಧನೆ ಮಾಡತಕ್ಕಂತ ಆಶೀರ್ವದಿಸಿ ನಮ್ಮನ್ನ ನಡೆಸಪ್ಪ. ಯಾಕೆಂದ್ರೆ ನಾವು ನಿಮ್ಮನ್ನ ಆರಾಧನೆ ಮಾಡುವುದಕ್ಕಾಗಿ ನೀನು ಮನುಷ್ಯರಾದ ನಮ್ಮನ್ನ ಸೃಷ್ಟಿ ಮಾಡಿದ್ದಕ್ಕಾಗಿ ಸ್ತೋತ್ರಗಳನ್ನ ನಾವು ಸಲ್ಲಿಸುತ್ತಾ ನಿಮ್ಮನ್ನೇ ನಾವು ಆರಾಧನೆ ಮಾಡುವವರಾಗಿದ್ದೇವೆ. ಹಾಲೆಲೂಯಾ. ಏಸಯ್ಯ ನನ್ನ ಸ್ತುತಿ ಪಾತ್ರನೇ,
ಪಾತ್ರನಾದ ದೇವರೇ, ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವಪ್ಪ. ಓ ಕರ್ತನೇ, ನೀನು ಮಹತ್ವವುಳ್ಳ ದೇವರು, ಮಹನೀಯನಾದ ದೇವರಾಗಿದೆಯಲ್ಲಪ್ಪ. ಯಾಕೆಂದ್ರೆ ಅದಕ್ಕಾಗಿ ಸ್ತೋತ್ರಪ್ಪ. ಯಾಕೆಂದ್ರೆ ಇಸ್ರಾಯೇಲರ ಜನರ ಮಧ್ಯದಲ್ಲಿ ಅನೇಕ ಪರಾಕ್ರಮದ ಅದ್ಭುತಗಳನ್ನು ನೀನು ನಡೆಸಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನಿನ್ನ ಭುಜಬಲ ಪರಾಕ್ರಮದಿಂದ ದೇವರೇ, ಫರೋಹನನ್ನು ಕಟ್ಟಿ ಹಾಕಿದಂತೆ ಇಸ್ರಾಯೇಲ್ ಜನರನ್ನ ನೀನು ಬಿಡಿಸಿ ಹೊರಗೆ ಆರಾಧನೆ ಮಾಡುವುದಕ್ಕಾಗಿ ಅವರನ್ನು ಹೊರಗೆ ತೆಗೆದುಕೊಂಡೇ ಬಂದು ಅದೇ ಅಪ್ಪ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ದೇವರಾತ್ಮನೆ. ಓ ನಿನ್ನ ಕರದಲ್ಲಿ ನಮ್ಮನ್ನ ನಿರ್ಮಿಸಿ ನಿನ್ನ ಜೀವ ಶ್ವಾಸವನ್ನ ನಮ್ಮ ಮೂಗಿನಲ್ಲಿ ಓದಿದ್ದಕ್ಕಾಗಿ ಸ್ತೋತ್ರಪ್ಪ. ಆಗ ಮನುಷ್ಯನ ಉಳ್ಳಂತ ಮನುಷ್ಯನಾದನು ಅಂತ ಕೇಳುವ ಹಾಗೆ ಹೌದೇವರೇ, ಆದಿಯಲ್ಲಿ ಅಪ್ಪ ಆದಾಮನಲ್ಲಿ ಓದಿದಂತಹ ಜೀವ ಶ್ವಾಸ ಅದು ನಮ್ಮಲ್ಲೂ ಬರುವಂತೆ ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಆದವನಿಗೆ ಜೀವವನ್ನ ಕೊಟ್ಟು ಅದೇ ದೇವರೇ, ನೀನು ನಮಗೂ ಕೂಡ ದೇವರಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಹೀಗೆ ಒಬ್ಬನಿಂದ ಜೀವವನ್ನ ಕರ್ತನೆಯ ಲೋಕಕ್ಕೆ ಕಳುಹಿಸಿದಕ್ಕಾಗಿ ಸ್ತೋತ್ರ. ಅದೇ ಆದಾಮನು ಪಾಪವನ್ನ ಮಾಡಿದಾಗ ಅದೇ ಆದಾಮನಿಂದ ಲೋಕದ ಎಲ್ಲಾ ಮನುಷ್ಯರಿಗೂ ಮರಣ ಉಂಟಾಯಿತು ಎಂದ ನಿನ್ನ ವಾಕ್ಯ ಹೇಳುತ್ತದಲ್ಲಪ್ಪ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರೇ. ಈ ಮರಣದಿಂದ ಇಡೀ ಲೋಕದಲ್ಲಿ ನಮ್ಮನ್ನ ಬಿಡಿಸಲು ಯಾರು ಇಲ್ಲದೆ ಇರುವ ಸಮಯದಲ್ಲಿ ಕರ್ತನೇ, ನೀನು ಮನುಷ್ಯನ ಅವತಾರವನ್ನು ಧರಿಸಿ ಅಪ್ಪ ನೀನು ಯೇಸು ಕ್ರಿಸ್ತನಾಗಿ ಲೋಕದಲ್ಲಿ ಬಂದದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರಪ್ಪ. ಓ ಕರ್ತನೇ, ನೀನು ಮನುಷ್ಯನ ಅವತಾರವನ್ನು ತಾಳಿದಕ್ಕಾಗಿ ಸ್ತೋತ್ರ. ನೀನು ಪರಲೋಕದಲ್ಲಿ ರಾಜಾಧಿರಾಜನ ಕರ್ತಾದಿ ಕರ್ತನಾಗಿ ಇದ್ದಾಗಲೂ ಕೂಡ ಆ ಮಹಾ ಪದವಿಯನ್ನ ತ್ಯಜಿಸಿ ಪಾಪಿಗಳಾದ ನಮಗೋಸ್ಕರ ಈ ಭೂಮಿಗೆ ಬಂದಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಆದ್ರಿಂದಲೇ ನಿನ್ನ ವಾಕ್ಯ ಹೇಳುವ ಹಾಗೆ ಮನುಷ್ಯರು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬ ಹಿಡಿದಕ್ಕಾಗಿ ಸ್ತೋತ್ರ. ಹೌದೇವರೇ, ಲೋಕದಲ್ಲಿ ನಾವು ಇರುವಾಗ ಜೀವಿಸುವಾಗ ನಾವು ಒಂದಲ್ಲ ಒಂದು ತಪ್ಪು ಪಾಪಗಳ ನಿಮಿತ್ತವಾಗಿ ದೇವರೇ ನಿನ್ನಿಂದ ದೂರ ಹೋದಂತವರಾಗಿದ್ದೇವಪ್ಪ. ದೇವರೇ, ನಮ್ಮ ತಿರುಗಿ ನಿನ್ನ ಸನ್ನಿಧಾನಕ್ಕೆ ಬರತಕ್ಕಂತೆ ನಿನ್ನ ಕೃಪೆಯನ್ನ ದಯಪಾಲಿಸಿದಕ್ಕಾಗಿ ನಾವು ನಮಗೆ ಕೋಟಿ ನಿಮಗೆ ಸಲ್ಲಿಸುವವರಾಗಿದ್ದೇವಪ್ಪ. ದೇವರೇ, ನಿಮಗೆ ಮಹಿಮೆ, ನಿಮಗೆ ಘನತೆ ಬರುವುದೆಲ್ಲವನ್ನ ನಾವು ನಿಮಗೆ ಸಲ್ಲಿಸುವವರಾಗಿದ್ದೇವೆ ದೇವರಾತ್ಮನೆ.
ಯಾಕೆಂದರೆ ನೀನು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸುತ್ತಾ ನಿನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ದೇವರೇ. ಅಪ್ಪ, ನೀನು ನಮಗಾಗಿ ಹೆಚ್ಚಾಗಿ ಪ್ರೀತಿ ಮಾಡಿ ನಿನ್ನ ಪ್ರಾಣವನ್ನೇ ನಮಗಾಗಿ ದಾರಿ ಇಲ್ಲದೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ರಕ್ತ ದಾರಿ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲದೆ ಇದ್ದಾಗ ನಿನ್ನ ರಕ್ತವನ್ನ ಧಾರೆ ಇರೋದು ನಮಗೋಸ್ಕರ ನೀಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ರಕ್ತವನ್ನ ಕೊಟ್ಟು ನಮ್ಮನ್ನ ಕೊಂಡುಕೊಂಡಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಆದ ಕಾರಣ ದೇವರೇ, ನಾವು ನಮ್ಮ ಸ್ವಂತ ಅಲ್ಲಪ್ಪ, ನಮ್ಮನ್ನ ನೀನು ಕೊಂಡುಕೊಂಡಿದ್ದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ನೀ ನಮ್ಮನ್ನ ಯಾವ ಉದ್ದೇಶಕ್ಕಾಗಿ ಕೊಂಡುಕೊಂಡಿದ್ದೀವೋ ಆ ಉದ್ದೇಶಕ್ಕಾಗಿ ನೀ ನಮ್ಮನ್ನು ಉಪಯೋಗಿಸಿ ನಡೆಸುವುದನ್ನು ನಾವು ಬಿಡುವವರಾಗಿದ್ದೇವೆ ದೇವರೇ. ಯಾಕೆಂದ್ರೆ ನಾವು ಕರ್ತನೆ ನಿನ್ನ ಮಾತನ್ನ ಕೇಳುವುದಕ್ಕಾಗಿ ಭೂಮಿಯಲ್ಲಿದ್ದೇವಲ್ಲಪ್ಪ. ಆದ ಕಾರಣ ದೇವರೇ, ನಿನ್ನ ಮಾತುಗಳನ್ನ ನಿನ್ನ ವಾಕ್ಯಗಳನ್ನು ಕೇಳಿ ಅದಕ್ಕೆ ವಿಧೇಯರಾಗಿ ನಡೆಯುವಂತೆ ಆಶೀರ್ವದಿಸುವ. ಯಾರಾದ್ರೂ ನೀವು ನನ್ನನ್ನು ಪ್ರೀತಿ ಮಾಡುವುದಾದ್ರೆ, ನನ್ನನ್ನು ಪ್ರೀತಿ ಮಾಡುವವರೇ, ನಾನು ನಿಮ್ಗೆ ಹೇಳುವಂತ ಆಜ್ಞೆ, ನನ್ನನ್ನು ಪ್ರೀತಿಸುವುದಾದ್ರೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ ಎಂಬುದಾಗಿ ಹೇಳಿದ್ದಕ್ಕಾಗಿ ಸ್ತೋತ್ರ. ಹೌದೇವ್ರೆ, ನಾವು ಪ್ರೀತಿಸ್ತೇವೆ ಎಂಬುದಾಗಿ ಬಾಯಿ ಮಾತಾಡಿ ಹೇಳುವವರಲ್ಲಪ್ಪ, ನಾವು ಕ್ರಿಯೆಯಲ್ಲಿ ನಿನ್ನ ವಾಕ್ಯಗಳನ್ನು ಕೈಕೊಂಡು ನಡೆಯುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸುವುದೇವರ ಆತ್ಮನೆ. ಯಾಕೆಂದ್ರೆ ಕ್ರಿಯೆ ಇಲ್ಲದೆ ಇರುವಂತ ನಂಬಿಕೆ ಅದು ಸತ್ತದಾಗಿದೆ ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತದಲ್ಲಪ್ಪ. ದೇವರೇ, ನಾವು ಮಾತಿನಲ್ಲಿ ಮಾತ್ರ ಇಲ್ಲದೆ ಕ್ರಿಯೆಯಲ್ಲಿ ಕರ್ತನೆ ಬರತಕ್ಕಂತ ಆಶೀರ್ವದಿಸುವ. ನಮ್ಮ ನಡೆ ನುಡಿಗಳಲ್ಲಿ ಕರ್ತನೆ ನಾವು ನಿಮ್ಮನ್ನ ಪ್ರತಿನಿಧಿಸುವಂತೆ ಆಶೀರ್ವದಿಸುವ. ಅಪ್ಪ, ನಿನ್ನ ಬಾಯಿಂದ ಒಂದು ಕೆಟ್ಟ ಮಾತು ಹೊರಡೇ ಇಲ್ಲಪ್ಪ ದೇವರೇ. ಹಾಗೆ ನಮ್ಮ ನಿನ್ನ ಸನ್ನಿಧಾನದಲ್ಲಿ ಆರಾಧನೆ ಮಾಡುವಂತ ನಾವು ಇದೇ ಬಾಯಿಂದ ಕರ್ತನೆ ನಿಮ್ಮನ್ನು ಆರಾಧನೆ ಮಾಡುವಾಗ ನಮ್ಮ ಬಾಯಿಂದ ಯಾವುದೇ ಕೆಟ್ಟ ಮಾತುಗಳು ಹೊರಡದೇ ಇರತಕ್ಕಂತೆ ಆಶೀರ್ವದಿಸು ದೇವರೇ. ನಮ್ಮ ನಡೆ ನುಡಿಗಳಲ್ಲೂ ಕರ್ತನೆ ನಾವು ನಿಮ್ಮನ್ನು ಪ್ರತಿನಿಧಿಸತಕ್ಕಂತ ಆಶೀರ್ವದಿಸು. ನೀನು ಮಹಾ ಪರಿಶುದ್ಧನಾಗಿ ಕರ್ತನೆ ಲೋಕದಲ್ಲಿ ಪರಿಶುದ್ಧನಾಗಿ ನಡೆದಿದ್ದಕ್ಕಾಗಿ ದೇವರೇ, ನಿನ್ನ ಮಕ್ಕಳಿಗೆ ಉಗಿದಾಗಲೂ ಕೂಡ ಅವರಿಗೆ ಪ್ರತಿಯಾಗಿ ನೀನು ಉಗಿಯದೆ, ಅದಕ್ಕೆ ಪ್ರತಿಯಾಗಿ ಅವರಿಗೆ ನೀನು ಬೈಯದೆ ಪರಲೋಕದಲ್ಲಿ ದೇವರೇ, ಇವ್ರು ಏನನ್ನು ಮಾಡ್ತಾರೋ ಇವರಿಗೆ ಗೊತ್ತಿಲ್ಲವಾದ ಕಾರಣ ದೇವರೇ ಇವರನ್ನ ಕ್ಷಮಿಸಿ ಎಂಬುದಾಗಿ ಕೇಳಿಕೊಂಡಲ್ಲಪ್ಪ. ಅದಕ್ಕಾಗಿ ಸ್ತೋತ್ರಪ್ಪ ದೇವರೇ. ಆದ್ರಿಂದ ದೇವರೇ, ನಿನ್ನ ವಾಕ್ಯ ಹೇಳುವಾಗೆ ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲೂ ಇರಲಿ ಎಂಬುದಾಗಿ. ಹೌದಪ್ಪ, ನಿನ್ನಲ್ಲಿದ್ದಂತ ಮನಸ್ಸು ನಮ್ಮಲ್ಲಿರುವಂತ ಆಶೀರ್ವದಿಸು. ನಾವು ಹೊಡೆಯವರಿಗೆ ವಿರುದ್ಧವಾಗಿ ಹೊಡೆಯದೆ, ನಮ್ಮನ್ನ ಬೇರೆಯವರಿಗೆ ವಿರುದ್ಧವಾಗಿ ನಾವು ಬೇಯದೆ ಕರ್ತನೆ ಎಲ್ಲವನ್ನ ನಿನ್ನ ಹಾಗೆ ಸಹಿಸಿಕೊಂಡು ನಡೆಯತಕ್ಕಂತೆ ನಿನ್ನ ಮನಸ್ಸನ್ನ ನಮಗೆ ದಯಪಾಲಿಸತಕ್ಕಂತೆ. ಓ ದೇವರೇ, ನಿನ್ನ ಮನಸ್ಸಿಗೆ ಅನುಗುಣವಾಗಿ ನಾವು ನಡೆಯುವಂತೆ ಜೀವಿಸುವಂತೆ ನಿನ್ನ ಕೃಪೆ ಕಟಾಕ್ಷಿ ಯಾವಾಗಲೂ ನಮ್ಮ ಮೇಲೆ ಇರಲಿ ಎಂದು ನಾವು ಬಿಡುವವರಾಗಿದ್ದೇವೆ ದೇವರಾತ್ಮನೆ. ಓ ಕರ್ತನೆ, ಅದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ಅಪ್ಪ ಕರ್ತನೆ, ನೀನು ಎಲ್ಲವನ್ನ ನಮಗೋಸ್ಕರ ತ್ಯಜಿಸಿ ಬಂದ ಹಾಗೆ ಕರ್ತನೆ, ನಾವು ನಿಮಗೋಸ್ಕರ ಎಲ್ಲವನ್ನ ತ್ಯಜಿಸಿ ನಿನ್ನನ್ನು ಮಾತ್ರ ಬಿಡದ ಹಾಗೆ ನಮ್ಮನ್ನು ಆಶೀರ್ವದಿಸಿ ನಡೆಸುವುದೇವರೇ. ಓ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದು ಯಾವುದು? ಮರಣವೋ, ಕ್ಷಾಮವೋ, ಖಡ್ಗವೋ ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತದಲ್ಲಪ್ಪ. ಈ ಲೋಕದ ಪ್ರೀತಿ ನಮ್ಮನ್ನ ಕೇಳ್ತಾನೆ ನಿನ್ನ ಪ್ರೀತಿಯಿಂದ ಅಗಲಿಸದ ಹಾಗೆ ನಿನ್ನ ಮಹಾ ಕೃಪೆಯನ್ನು ನಮ್ಮ ಮೇಲೆ ಹೇಳಪ್ಪ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಯಾಕಂದ್ರೆ ನಿನ್ನ ಪ್ರೀತಿ ಒಂದೇ ನಮಗೆ ನಿತ್ಯ ಜೀವವನ್ನು ಕೊಡಲು ಸಮರ್ಥವಾದ ಪ್ರೀತಿಯಾಗಿದೆ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಯಾಕೆಂದ್ರೆ ಲೋಕದ ಪ್ರೀತಿ ಅದೆಲ್ಲ ವ್ಯರ್ಥವಾದಂತ ಪ್ರೀತಿಯಾಗಿದೆ ಅಪ್ಪ. ಲೋಕದ ಪ್ರೀತಿಗೆ ಒಂದು ದಿನ ಅಂತ್ಯ ಉಂಟು. ಯಾಕೆಂದ್ರೆ ಲೋಕಕ್ಕೆ ಅಂತ್ಯವನ್ನು ಇಟ್ಟಂತ ದೇವರು ನೀನೇ ಆಗಿದೆ. ನಿನ್ನ ವಾಕ್ಯ ಹೇಳುವ ಹಾಗೆ ನಾನೇ ಆದಿ ನಾನೇನೇ ಅಂತ್ಯ ಅಂತ ಹೇಳಿದೆಲ್ಲಪ್ಪ. ಆದ ಕಾರಣ ನಿನ್ನಲ್ಲಿ ನಾವು ಕರ್ತನೆ ಅಂತ್ಯದವರೆಗೂ ನಿಲ್ಲತಕ್ಕಂಥ ಆಶೀರ್ವದಿಸುವ. ಕೊನೆಯವರೆಗೂ ನಿಲ್ಲುವವನೇ ನಂಬಿಕಸ್ಥನಾಗಿ ನನ್ನ ಪರಲೋಕ ರಾಜ್ಯದಲ್ಲಿ ನಿಲ್ಲುವವರು ಎಂಬುದಾಗಿ ಹೇಳಿದ್ದಕ್ಕಾಗಿ ಸ್ತೋತ್ರ. ಆದೇವರೇ, ನಾವು ರಕ್ಷಣೆ ಹೊಂದಿದ್ದೇವೆ. ಈ ರಕ್ಷಣೆ ನಾವು ಕೊನೆಯ ತನಕ, ನಾವು ಸಾಯುವ ತನಕ ಇದನ್ನ ಭದ್ರವಾಗಿ ಹಿಡಿದುಕೊಂಡು ನಡೆಯುವಂತೆ ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸು, ನಡೆಸುತ್ತಂತಾನೆ. ಇದರ ಮಧ್ಯದಲ್ಲಿ ಸೈತಾನನ ಹೋರಾಟಗಳು ನಮ್ಮ ಜೀವಿತದಲ್ಲಿ ಅನೇಕ ಬಂದಾಗಲೂ ಕೂಡ ಆ ಎಲ್ಲ ಹೋರಾಟಗಳನ್ನು ಜಯಿಸುವುದಕ್ಕೆ ನಿನ್ನ ಪವಿತ್ರ ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸಿ ನಡೆಸುವುದೇವರಾಗ್ತಾನೆ. ನಿನ್ನ ಆತ್ಮನ ಬಲದಿಂದ ನಾವು ಲೋಕದ ಎಲ್ಲ ಶೋಧನೆಗಳನ್ನ ಜಯಿಸತಕ್ಕಂತೆ ಆಶೀರ್ವದಿಸಿ ನಡೆಸುವುದೇವ್ರೆ. ಓ ಕರ್ತನೆ, ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ಕರ್ತನೆ. ಓ ದೇವರಾತ್ಮನೇ, ನೀವು ಮಾಡಿದ ಎಲ್ಲ ಉಪಕಾರಗಳನ್ನು ನಿನ್ನ ಸನ್ನಿಧಾನದಲ್ಲಿ ನಾವು ನೇಮಿಸುತ್ತಾ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ದೇವರಾತ್ಮನೇ. ನಿಮ್ಮನ್ನೇ ಆರಾಧನೆ ಮಾಡುವಂತ ಕೃಪೆಯನ್ನ, ಈ ದಿನವನ್ನ, ಈ ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸುವಂತ ದೇವರಾತ್ಮನೇ ನೀನಾಗಿದ್ದೀಯ. ಅದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವಪ್ಪ. ನಿಮ್ಮನ್ನೇ ಆರಾಧನೆ ಮಾಡಿ ನಿನ್ನನ್ನೇ ಮಹಿಮೆ ಪಡಿಸುವಂತೆ ಇನ್ನೂ ಹೆಚ್ಚಾಗಿ ಕರ್ತನೆ ನಮಗೆ ನೀನು ಕೃಪೆಯನ್ನು ದಯಪಾಲಿಸು ನಡೆಸಪ್ಪ. ಅದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯ. ಧನ್ಯವಾದದಿ ಸ್ತುತಿ ಹಾಡುತ್ತಾ ನನ್ನ ಯೇಸುರಾಜನಿಗೆ ನೀನು ಮಾಡಿದ ಉಪಕಾರ
ಯಾಕೆಂದ್ರೆ ನೀನು ನನ್ನ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನ ಮಾಡಿದೆ. ಅದಕ್ಕಾಗಿ ನಮ್ಮ ಯೋಗ್ಯತೆಗೂ ಮೀರಿದಂತ ನಿನ್ನ ಕೃಪೆಯನ್ನು ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ಯಾಕೆಂದ್ರೆ ಕರ್ತನೇ ನಿನ್ನ ಮುಂದೆ ನಿಲ್ಲುವುದಕ್ಕೆ ಯೋಗ್ಯತೆ ನಮ್ಗಿಲ್ಲದೆ ಇರುವಾಗ ಈ ದಿನ ನಿಲ್ಲುವಂತ ಕೃಪೆಯನ್ನು ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಅಪ್ಪ ಕರ್ತನೇ ನಿನ್ನ ಕೃಪೆಗಾಗಿ ನಾವು ಬೇಡಿದ್ದಕ್ಕಿಂತಲೂ ಹೆಚ್ಚಾಗಿ ನೀನು ಕೊಟ್ಟಿದೆಯಲ್ಲಪ್ಪ, ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ಓ ನಿಜವಾದ ದೇವರು ಯಾರು ಎಂಬುದಾಗಿ ನಾವು ಇಡೀ ಲೋಕವನ್ನೆಲ್ಲ ಹುಡುಕಿದಾಗ ನಮ್ಗೆಲ್ಲೇ ಸಿಗಲಾರದಂತ ಒಳ್ಳೆ ದೇವರು ನಮಗೆ ಸಿಕ್ಕಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಓ ದೇವರೇ, ನಮ್ಮ ಜೀವಿತ ಕಾಲವೆಲ್ಲ ನಾವು ನಿಮಗಾಗಿ ಸಾಕ್ಷಿಯಾಗಿ ಜೀವಿಸುವಂತ ಆಶೀರ್ವದಿಸಪ್ಪ. ಯಾಕೆಂದ್ರೆ ನೀನು ನಿನ್ನ ಶಿಷ್ಯರಿಗೆ ಹೇಳಿದೆ, ಶಿಷ್ಯರೇ ನೀವು ಲೋಕದ ಕಟ್ಟ ಕಡೆಯವರೆಗೂ ಹೋಗಿ ಸ್ವಾರ್ಥೆಯನ್ನು ಸಾರಿರಿ, ನಂಬುವವರಿಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ. ಅದೇ ರೀತಿಯಾಗಿ ನೀವು ಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿ ಜೀವಿಸಿರಿ ಎಂಬುದಾಗಿ ನೀನು ನಿನ್ನ ಶಿಷ್ಯರಿಗೆ ಆ ಆಜ್ಞೆಯನ್ನು ದಯಪಾಲಿಸಿದಂತಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಹೌದೇವರೇ, ನೀನು 12 ಜನ ಶಿಷ್ಯರು ಕೂಡ ಅವರು ಸಾಕ್ಷಿಯಾಗಿ ಲೋಕದಲ್ಲಿ ಬದುಕಿದಕ್ಕಾಗಿ ಸ್ತೋತ್ರ. ಅಪ್ಪ ನಿನ್ನ ಶಿಷ್ಯರ ಹಾಗೆ ಕರ್ತನೆ ನಾವು ಕೂಡ ಈ ಲೋಕದಲ್ಲಿ ಸಾಕ್ಷಿಯಾಗಿ ನಡೆಯತಕ್ಕಂತೆ ಜೀವಿಸತಕ್ಕಂತೆ ದೇವರಾತ್ಮನೇ ನಿನ್ನ ಕೃಪೆಯನ್ನು ನಾವು ಬೇಡುವವರಾಗಿದ್ದೇವಪ್ಪ. ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸಿದ್ದೇವೆ. ಓ ಕರ್ತನೆ, ನಾವು ನಿಮ್ಗಾಗಿ ಸಾಕ್ಷಿಯಾಗಿ ನಡೆಯುವಂತೆ ನಮ್ಮ ಸಾಕ್ಷಿಯನ್ನು ಕಾಪಾಡಿಕೊಳ್ಳತಕ್ಕಂಥ ಆಶೀರ್ವದಿಸ. ನಾವು ಅನ್ಯರ ಮಧ್ಯದಲ್ಲಿ ಗೆಳಿಗೆ ಉಂಟಾಗದೆ ಕರ್ತನೆ ಅವರ ಮುಂದೆ ಧೈರ್ಯವಾಗಿ ನೀನೇ ನಿಜವಾದ ದೇವರು ಎಂಬುದಾಗಿ ನಾವು ಹೇಳತಕ್ಕಂತೆ ಧೈರ್ಯವಾದ ಆತ್ಮವನ್ನ ನಮಗೆ ದಯಪಾಲಿಸುತ್ತೇವೆ. ಓ ಕರ್ತನೆ, ಅಂತ ಧೈರ್ಯದ ಆತ್ಮನಿಂದ ಸಭೆಯೆಲ್ಲ ಆತ್ಮಗಳನ್ನು ನಡೆಸುವುದೇ ಆತ್ಮನೆ. ಅದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ನಿನಗೆ ಮಹಿಮೆಯಾಗಲಿ ಕರ್ತನೆ. ನಾವು ಸೋತು ಹೋದ ಎಲ್ಲಾ ಸಮಯದಲ್ಲೂ ನಮ್ಮನ್ನ ನಡೆಸಿದಂತ ದೇವರು ಅದು ಈ ಮಾತನೇ ಆಗಿದೆಯಲ್ಲಪ್ಪ. ಆದ ಕಾರಣ ದೇವರೇ, ನಿನ್ನನ್ನು ನಾವು ಆರಾಧನೆ ಮಾಡುವಂತ ಕೃಪೆಯನ್ನು ಯಾವಾಗ ಕೇಳ್ಕೊಳ್ಳುವವರಾಗಿದ್ದೇವೆ ದೇವರೇ. ಯಾಕೆಂದ್ರೆ ಕರ್ತನೆ ಲೋಕದಲ್ಲಿ 1000 ದಿನಗಳು ಕಳೆಯುವುದಕ್ಕಿಂತ ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಕಳೆಯುವ ಒಂದು ದಿನ 1000 ದಿನಗಳಿಗಿಂತಲೂ ಶ್ರೇಷ್ಠವಾಗಿದೆ ಎಂಬುದಾಗಿ ನಾವು ವಾಕ್ಯ ಹೇಳುವ ಹಾಗೆ ಹೌದೇವ್ರೆ, ಈ ದಿನ ನಾವು ಕಳೆಯುವ ಒಂದು ಕ್ಷಣ ಅದು ಶ್ರೇಷ್ಠವಾಗತಕ್ಕಂತೆ ನೀನು ಆಶೀರ್ವದಿಸಪ್ಪ. ನಾವು ಈ ಲೋಕದಲ್ಲಿ ಈ ಸಭೆಯಲ್ಲಿ ಆರಾಧನೆ ಮಾಡುವಾಗ ಈ ಆರಾಧನೆ ನಿನ್ನ ಪರಲೋಕವನ್ನು ಮಟ್ಟಕ್ಕಂತೆ ಆಶೀರ್ವದಿಸಿ ನಡೆಸುವ ದೇವರಾತ್ಮನೆ. ಇಲ್ಲಿ ದೇವರಾತ್ಮನೆ ನಿನ್ನ ಚಿತ್ತ ಒಂದೇ ನೆರವೇರಲಿ ಎಂದು ನಾವು ಹೇಳುವುದಾಗಿದೆಯಪ್ಪ. ನಿನ್ನ ಚಿತ್ತ ಅಲ್ಲದೆ ಬೇರೇನು ನಡೆಯದಂತೆ ದೇವರಾತ್ಮನೆ ನೀನು ಕಾರ್ಯವನ್ನು ಮಾಡಿ ನಡೆಸುವ ಎಂದು ನಾವು ಹೇಳುವವರಾಗಿರುತ್ತೇನೆ. ನಮ್ಮ ಬಲವು ನೀನಾಗಿರುತ್ತೇನೆ. ನಿನ್ನ ಬಲದಲ್ಲಿ ನಾವು ನಡೆಯುವಂತೆ ನಾವು ಜೀವಿಸುವಂತೆ ದೇವರಾತ್ಮನೆ ನಿನ್ನ ಪವಿತ್ರಾತ್ಮನ ಬಲದಿಂದ ನಮ್ಮನ್ನು ತುಂಬಿಸಿ ನಡೆಸಪ್ಪ. ಯಾಕೆಂದ್ರೆ ನಾವು ನಿಮ್ಮಲ್ಲಿ ನಡೆಯಬೇಕಾದ್ರೆ ಜೀವಿಸಬೇಕಾದ್ರೆ ನಿನ್ನ ಪವಿತ್ರಾತ್ಮನ ಬಲವೇ ನಮಗೆ ಸಹಾಯವಾಗುತ್ತದೆ. ಯಾಕೆಂದ್ರೆ ನಮ್ಮ ದೇಹದ ಬಲ ಅದು ಸಾಲದು ಕರ್ತನೆ. ನಾವು ಶೋಧನೆಗಳನ್ನು ಜಯಿಸಲು ಕೂಡ ನಿನ್ನ ಪವಿತ್ರಾತ್ಮನ ಬಲವೇ ನಮಗೆ ಬೇಕು ಕರ್ತನೆ. ನಿನ್ನ ಪವಿತ್ರಾತ್ಮನ ಬಲದಿಂದ ಈ ದಿನ ನಮ್ಮನ್ನು ತುಂಬಿಸಿ ನಡೆಸಪ್ಪ. ಇಂದು ಪಂಚಾಶನ್ಮದ ದಿನದಲ್ಲಿ ನಿನ್ನ ಪವಿತ್ರಾತ್ಮನಿಂದ ನಮ್ಮನ್ನೆಲ್ಲರನ್ನ ಸ್ಪರ್ಶಿಸು ದೇವರಾತ್ಮನೆ. ನಿನ್ನ ಸಮ್ಮುಖದಲ್ಲಿ ಕರ್ತನೆ ನಾವು ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಆರಾಧನೆ ಮಾಡುವಂತ ಕೃಪೆಯಿಂದ ನಮ್ಮ ತುಂಬಿಸಿ ನಡೆಸುವುದು ಎಂದು ನಾವು ಬಿಡುವವರಾಗಿದ್ದೇವೆ. ನನ್ನ ಬಲವೆಲ್ಲ ನೀನೇ ದಯ, ನನ್ನ ಬಲವೆಲ್ಲ ನೀನೇ ದಯ, ನನ್ನ ಬಲವೆಲ್ಲ ನೀನೇ ದಯ.
ಅಲೆಗಳು ಎದ್ದರು ತುಫಾನು ಹೋದರು, ಅಲೆಗಳು ಎದ್ದರು ತುಫಾನು ಹೋದರು, ಕಾಪಾಡುವ ದೇವರಿಯ ಎಂದೆಂದಿಗೂ ಬದಲಾದಯ. ಕಾಪಾಡುವ ದೇವರಿಯ ಎಂದೆಂದಿಗೂ ಬದಲಾದ ದೇವರಿಯ. ನನ್ಗಳವೆಲ್ಲ ನೀನೇ ಅಯ್ಯ, ನನ್ಗಳವೆಲ್ಲ ನೀನೇ ಅಯ್ಯ, ನನ್ಗಳವೆಲ್ಲ ನೀನೇ ಅಯ್ಯ. ಯೇಸುಯ ನನ್ಗಳವೆಲ್ಲ ನೀನೇ ಅಯ್ಯ, ನನ್ಗಳವೆಲ್ಲ ನೀನೇ ಅಯ್ಯ, ನನ್ಗಳವೆಲ್ಲ ನೀನೇ ಅಯ್ಯ, ನನ್ಗಳವೆಲ್ಲ ನೀನೇ ಅಯ್ಯ, ನನ್ಗಳವೆಲ್ಲ ನೀನೇ ಅಯ್ಯ. ಜೀವವು ನೀನಯ್ಯ, ಸ್ನೇಹವು ನೀನಯ್ಯ, ಜೀವವು ನೀನಯ್ಯ, ಸ್ನೇಹವು ನೀನಯ್ಯ, ಪ್ರಿಯನು ನೀನೇನಯ್ಯ, ನನಗೆ ಸರ್ವವು ನೀನೇನಯ್ಯ, ನನ್ನ ಪ್ರಿಯನು ನೀನೇನಯ್ಯ, ನನಗೆ ಸರ್ವವು ನೀನೇನಯ್ಯ. ನನ್ಗಳವೆಲ್ಲ ನೀನೇನಯ್ಯ, ನನ್ಗಳವೆಲ್ಲ ನೀನೇನಯ್ಯ, ನನ್ಗಳವೆಲ್ಲ ನೀನೇನಯ್ಯ. ಯೇಸುಯ ನನ್ಗಳವೆಲ್ಲ ನೀನೇನಯ್ಯ, ನನ್ಗಳವೆಲ್ಲ ನೀನೇನಯ್ಯ, ನನ್ಗಳವೆಲ್ಲ ನೀನೇನಯ್ಯ, ನನ್ಗಳವೆಲ್ಲ ನೀನೇನಯ್ಯ, ನನ್ಗಳವೆಲ್ಲ ನೀನೇನಯ್ಯ. ಸೋತ ವೇಳೆಯಲ್ಲಿ ಬಲವೋ ಇಲ್ಲದ ಮಗ, ಸೋತ ವೇಳೆಯಲ್ಲಿ ಬಲವೋ ಇಲ್ಲದ ಮಗ, ಆಧರಿಸಿ ನಡೆಸಿದೆ ಅಯ್ಯ. ಯೆಹೋವ ಶಾಲೋಮ್ ನೀನೇ, ನನ್ನನ್ನು ಆಧರಿಸಿ ನಡೆಸಿದೆ ಅಯ್ಯ. ಯೆಹೋವ ಶಾಲೋಮ್ ನೀನೇ, ನನ್ಗಳವೆಲ್ಲ ನೀನೇ ಅಯ್ಯ. ಯೇಸುಯ ನನ್ಗಳವೆಲ್ಲ ನೀನೇ ಅಯ್ಯ, 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 ನನ್ಗಳವೆಲ್ಲ ನೀನೇ ಅಯ್ಯ. ಅಲೆಗಳು ಎದ್ದರು ತುಫಾನು ಹೋದರು, ಅಲೆಗಳು ಎದ್ದರು ತುಫಾನು ಹೋದರು, ಕಾಪಾಡುವ ದೇವರಿಯ ಎಂದೆಂದೂ ಬದಲಾಗದೆಯ. ನನ್ನನ್ನು ಕಾಪಾಡುವ ದೇವರಿಯ ಎಂದೆಂದೂ ಬದಲಾಗದೆಯ. ನನ್ಗಳವೆಲ್ಲ ನೀನೇ ಅಯ್ಯ, ನನ್ಗಳ
ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ದೇವರಾತ್ಮನೇ ನಮ್ಮೆಲ್ಲರ ಮಧ್ಯದಲ್ಲೂ ನೀನಿದು ಮಹಿಮೆಗಾಗಿ ಸ್ತೋತ್ರವನ್ನು ತೋರಿಸ್ತೇವೆ. ದೇವರಾತ್ಮನೇ ನೀನು ಚಲಿಸುವ ಆತ್ಮನಾಗಿ ನಮ್ಮ ಮಧ್ಯದಲ್ಲಿ ಚಲಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲರೂ ದೇವರಾತ್ಮನೇ ನೀನು ವಾಸವಾಗಿದ್ದು ನೀನು ನಿನ್ನ ಚಿತ್ತದ ಅನುಸಾರವಾಗಿ ನಮ್ಮ ಎದುರಿಗೆ ನಡೆಸಿದಕ್ಕಾಗಿ ಸ್ತೋತ್ರ. ಮುಂದಿನೆಲ್ಲ ಭಾಗಗಳನ್ನು ದೇವರಾತ್ಮನೇ ನಿನ್ನ ಕರಗಳು ಒಪ್ಪಿಸಿಕೊಡ್ತೇವೆ. ನೀನು ನಮ್ಮ ಮುಂದೆ ಇದು ನಡೆಸು. ಅವೆಲ್ಲ ಗುಣಮಾನ ಮಹಿಮೆ ನಿನಗೆ ಮಾತ್ರವೇ ಸಲ್ಲಬೇಕೆಂದು ಎಲ್ಲ ಗಣಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸಿಕೊಳ್ಳುವುದರಿಂದ ತಂದೆ ಆಮೆನ್. ಅದೆಲ್ಲವಾಗಿ ಕೂತ್ಕೊಳ್ಳೋಣ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ಯಾರಾದರೂ ಸಾಕ್ಷಿಗಳು ಹೇಳೋದಿದ್ದಾರೆ ಅದನ್ನು ಪ್ರಾರ್ಥನೆ ಆಮೇಲೆ ಸಾಕ್ಷಿ ಯಾರು ಹೇಳೋದಿಲ್ಲ ಹೇಳೋದಿಲ್ಲ ಅಂದರೆ ನಾವು ನಾಡಾಡಿ ದೇವರಿಗಾಗಿ ಕಾಣಿಕೆಯನ್ನು ತೆಗೆದುಕೊಳ್ಳುವಂಥ ಸಮಯಕ್ಕೆ ನಾವು ಬಂದಿರುವವರಾಗಿದ್ದೇವೆ. ನಾವು ತಂದಿರುವ ಕಾಣಿಕೆಯನ್ನು ಕರದಲ್ಲಿ ಹಿಡಿಯುವವರಾಗಿರೋಣ. ನಾವು ಕಾಣಿಕೆಗಾಗಿ ಕಣ್ಣುಗಳನ್ನು ಮುಚ್ಚೋಣ. ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ.
ನಮ್ಮ ದೇವರೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ದೇವರೇ ನಿನ್ನ ಸೃಷ್ಟಿಗಳಾದ ನಾವು ಅಪ್ಪ ನಾವು ದುಡಿದು ನಮ್ಮ ದುಡಿಮೆ ಕರ್ತನೆ ನಿನಗಾಗಿ ಕಾಣಿಕೆಯನ್ನು ತರುವತಕ್ಕಂತೆ ನೀನು ನಮ್ಮನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ನಾವು ದುಡಿಯುವುದಕ್ಕೆ ಶಕ್ತಿ ಬಲ ಸಾಮರ್ಥ್ಯ ಜ್ಞಾನ ಎಲ್ಲವನ್ನ ಒದಗಿಸಿಕೊಟ್ಟದ್ದು ಇದು ನೀನಾಗಿದೆಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಕಾಣಿಕೆ ಇಲ್ಲದೆ ಒಬ್ಬನು ಕೂಡ ನನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳಬಾರದು ಎಂಬುದಾಗಿ ನಿನ್ನ ಆಜ್ಞೆ ಉಂಟಪ್ಪ. ಆದ ಕಾರಣ ನಿನ್ನ ಸನ್ನಿಧಾನಕ್ಕೆ ಬರುವಾಗೆಲ್ಲ ನಾವು ಕಾರಣಕ್ಕೆ ಒಡನೆ ನಿನ್ನ ಸಾಂಗಳಕ್ಕೆ ಬರತಕ್ಕಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸುತ್ತೇವೆ ಅಪ್ಪ. ಕಾಣಿಕೆಯನ್ನು ನಾವು ನಿಮಗೆ ಸಲ್ಲಿಸತಕ್ಕಂತೆ ನಿಂತಾನೆ ನಮ್ಮನ್ನು ಆಶೀರ್ವದಿಸಿ ನಡೆಸುತ್ತೇವೆ ಅಪ್ಪ. ನಿನ್ನ ಗುಡಾರದಲ್ಲಿ ಯಾವಾಗಲೂ ಕರ್ತನೆ ಎಲ್ಲ ಅಗತ್ಯಗಳನ್ನು ಪೂರೈಸಲ್ಪಡತಕ್ಕಂತೆ ಕಾಣಿಕೆ ಇರತಕ್ಕಂತೆ ನಿಂತನ್ನು ಆಶೀರ್ವದಿಸಿ ನಡೆಸುವುದೇವ್ರೆ. ಅದಕ್ಕಾಗಿ ಸ್ತೋತ್ರ. ಸ್ವಲ್ಪವಾಗಿ ಬಿತ್ತುವವನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂಬುದಾಗಿ ನಿನ್ನ ವಾಕ್ಯ ಉಂಟು. ಹೌದೇವ್ರೆ, ಲೋಕದಲ್ಲಿ ಅನೇಕ ಹೊಲಗಳಲ್ಲಿ ಅವರು ಎಷ್ಟು ಬಿತ್ತುತ್ತಾರೋ ಅಷ್ಟನ್ನು ಕೊಯ್ಯುವವರಾಗಿರುತ್ತಾರೆ. ಸ್ವಲ್ಪವಾಗಿ ಬಿತ್ತುವಂತ ರೈತನು ಸ್ವಲ್ಪವಾಗಿ ಕೊಯ್ಯುವವನಾಗಿದ್ದಾನೆ. ಹೆಚ್ಚಾಗಿ ಬಿತ್ತುವಂತ ರೈತನು ಹೆಚ್ಚಾಗಿ ಕೊಯ್ಯತಕ್ಕಂತೆ ಅವರ ಹೊಲಗದ್ದೆಗಳನ್ನ ನೀನು ಆಶೀರ್ವದಿಸಿ ನಡೆಸುವಂತ ದೇವರಾಗಿದೆ. ಅದಕ್ಕಾಗಿ ಸ್ತೋತ್ರಪ್ಪ ದೇವರೇ. ದಿನದಲ್ಲಿ ನಿನ್ನ ಕಾಣಿಕೆಗೆ ನಾವು ಬರತಕ್ಕಂತೆ ನಿನ್ನ ತಾನೇ ನಮ್ಮನ್ನು ಬಲಪಡಿಸಿ ನಡೆಸಿದ್ದಕ್ಕಾಗಿ ಸ್ತೋತ್ರ ದೇವರೇ. ನಾವು ಕೊಡುವಂತ ಕಾಣಿಕೆ ನಾವು ಹೆಚ್ಚಾಗಿ ಕೊಡತಕ್ಕಂತೆ ಹೆಚ್ಚಾಗಿ ನಿನ್ನಿಂದ ಕುಯ್ಯುವಂತೆ ನಿಂತಾನೆ ಆಶೀರ್ವಾದವನ್ನು ಪಡೆಯತಕ್ಕಂತೆ ನಿನ್ನ ಕೃಪೆಯನ್ನು ನಮ್ಮೆಲ್ಲರ ಮೇಲೆ ದಯಪಾಲಿಸುವುದು ನಾವು ಬೇಡುವವರಾಗಿದ್ದೇವೆ ದೇವರೇ. ಕರ್ತನೆ ನಿನ್ನ ಕೃಪೆ ಕಟಾಕ್ಷ ನಮ್ಮ ಮೇಲೆ ಇರಲಿ ಕರ್ತನೆ ಅಪ್ಪ. ಕೊಡುವಂತ ಕರಗಳನ್ನು ಆಶೀರ್ವದಿಸು. ನಾವೆಲ್ಲರೂ ಹೆಚ್ಚಾಗಿ ಬಿತ್ತು ಎಲ್ಲವನ್ನ ಹೆಚ್ಚಾಗಿ ಕುಯ್ಯತಕ್ಕಂತೆ ನಮ್ಮೆಲ್ಲರ ಕರಗಳನ್ನು ಬಲಪಡಿಸು. ಬಲಿಷ್ಠನಾದ ದೇವರೇ, ನಿನ್ನ ಬಲದಿಂದ ನಮ್ಮ ತುಂಬಿಸಿ ನಡೆಸಿ ಎಂದು ನಾವು ಬಿಡುವವರಾಗಿದ್ದೇವೆ ದೇವರ ಅಪ್ಪ. ಕರ್ತನೆ ನಾವು ಕೊಡುವಂತ ಕಾಣಿಕೆ ನಿನಗೆ ಮೆಚ್ಚುಗೆ ಆಗತಕ್ಕಂತೆ ಆಶೀರ್ವದಿಸಿ ನಡೆಸು. ಯಾಕೆಂದ್ರೆ ಕಾಯಿನನ್ನು ಕೂಡ ಕಾಣಿಕೆನ ಕೊಟ್ಟರು, ಆದ್ರೆ ನೀನು ಕಾಯಿನ ಕಾಣಿಕೆ ನಾವು ತಿರಸ್ಕರಿಸಿದೆ, ಅದನ್ನ ಮೆಚ್ಚಲಿಲ್ಲ. ಯಾಕೆಂದ್ರೆ ಅವನು ಎಲ್ಲ ಅವುಗಳಲ್ಲಿ ಅಳಿದು ಹೋದಂತವನ್ನ ತಂದು ನಿನಗೆ ಸಮರ್ಪಿಸಿದ್ದನು, ಆದ್ರಿಂದ ನೀನು ಅದನ್ನು ತಿರಸ್ಕರಿಸಿದೆ. ಆದ್ರೆ ಏಬೇಲನ್ನು ತನಗಿಂದ ಎಲ್ಲಾ ಚಟುಲಾದಂತ ಕುರಿಗಳಲ್ಲಿ ಶ್ರೇಷ್ಠವಾದದ್ದನ್ನ ತಂದು ನಿನಗೆ ಸಮರ್ಪಿಸಿದಾಗ ಪರಲೋಕದ ದೇವರೇ ಅದನ್ನು ನೀನು ನೋಡಿ ಮೆಚ್ಚಿ ಕಾಯಿನನ್ನು ಆಶೀರ್ವದಿಸಿ ಅವನ ಕಾಣಿಕೆಯನ್ನು ಸ್ವೀಕರಿಸಿದಂತ ದೇವರು ನೀನಾದೆ. ಕಾಣಿಕೆಯನ್ನು ದೇವರೇ ನೀನು ಮೆಚ್ಚಿದೆ, ಅದಕ್ಕಾಗಿ ಸ್ತೋತ್ರ. ಅದೇ ರೀತಿಯಾಗಿ ದೇವರೇ ನಾವು ಕೊಡುವಂತ ಕಾಣಿಕೆ ಕರ್ತನೆ ನಿನಗೆ ಮೆಚ್ಚುಗೆ ಆಗಿರತಕ್ಕಂಥ ಕಾಣಿಕೆಯನ್ನು ಆಶೀರ್ವದಿಸು. ಎಲ್ಲವುಗಳಲ್ಲಿ ಅಳೆದುವುದಗಳನ್ನು ನಾವು ಕೊಡದೆ ಎಲ್ಲವುಗಳಲ್ಲಿ ಶ್ರೇಷ್ಠವಾದದ್ದನ್ನು ಈ ಲೋಕವನ್ನೇ ಸೃಷ್ಟಿ ಮಾಡಿರುವ ನಮ್ಮ ದೇವರೇ ನಿಮಗೆ ನಾವು ಶ್ರೇಷ್ಠವಾದದ್ದನ್ನು ಕೊಡತಕ್ಕಂತೆ ಏನೇ ನಮ್ಮ ಕರಗಳನ್ನು ಆಶೀರ್ವದಿಸಿ ನಡೆಸು. ಎಲ್ಲ ಆಶೀರ್ವಾದಗಳು ನಮಗೂ ನಮ್ಮ ಮುಂದಿನ ತಲೆಮಾರುಗಳು ಅದು ಹೋಗತಕ್ಕಂತೆ ದೇವಾತ್ಮನೆ ನಿಂತಾನೆ ಕಾರಣ ಮಾಡಿ ನಡೆಸು. ಎಲ್ಲ ಜನಮಾನ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತೆ ತಂದೆ, ಆಮೆನ್. ಅಲ್ಲೆಲ್ಲ ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಒಂದು ಹಾಡನ್ನಾಡಿ ದೇವರ ಕಾಣಿಕೆಯನ್ನು ಕೊಡುವವರಾಗಿರೋಣ. ಕ್ರಿಸ್ತನಲ್ಲಿ ಜೀವಿಸುವೆ ನನಗಿಂತ ಜಯ ಜಯ ಎಂಬ ಹಾಡನ್ನಾಡಿ ನಾವು ದೇವರ ಹೆಸರನ್ನು ಮಹಿಮೆ ಪಡಿಸೋಣ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ, ಕ್ರಿಸ್ತನಲ್ಲಿ ಜೀವಿಸುವೆ
ಕ್ರಿಸ್ತನಲ್ಲಿ ಜೀವಿಸುವವರೆ ಆಯಸ್ಸು ಕ್ರಿಸ್ತನ ಜಯವನ್ನು ಕೊಡುವವನಾಗಿದ್ದಾನೆ. ಹಾಲೆಲೂಯಾ. ನಮ್ಮ ಜೀವಿತದಲ್ಲಿ ಏನೇನು ಕಷ್ಟ ಬಂದರೂ ನಮಗೇನು ಚಿಂತೆ ಇಲ್ಲ, ಯಾಕೆಂದ್ರೆ ಯೇಸು ಕ್ರಿಸ್ತನು ನಮ್ಮ ಚಿಂತೆಯನ್ನೆಲ್ಲ ಶಿಲ್ಪೆಯಲ್ಲಿ ಹೊತ್ತು ತೆಗೆಸಿದ್ದಾನೆ. ಹಾಲೆಲೂಯಾ. ಆದ್ರಿಂದ ಯೇಸುವಿನ ವಿಷಯದಲ್ಲಿ ನಾವು ಸಂತೋಷ ಪಡುವವರಾಗಿದ್ದೇವೆ. ಹಾಲೆಲೂಯಾ. ಕ್ರಿಸ್ತನಲ್ಲಿ ಜೀವಿಸುವ ನಮ್ಗೆ ಯೇಸು ಕ್ರಿಸ್ತನ ಜಯವನ್ನು ಕೊಟ್ಟಿದ್ದಾನೆ. ಆದ್ರಿಂದ ಯೇಸು ಕ್ರಿಸ್ತನ ಹೇಳಿದ್ದಾನೆ, ಇಡೀ ಲೋಕದಲ್ಲಿ ನಾನು ಎಲ್ಲವನ್ನ ಜಯಿಸಿದ್ದೇನೆ. ಹಾಲೆಲೂಯಾ. ಆತನು ಜಯಿಸಬೇಕಾಗಿರೋದು ಒಂದೇ ಇಲ್ಲ, ಕೊನೆಯಲ್ಲಿ ಆತನು ಮರಣವನ್ನೇ ಜಯಿಸಿದ್ದಾನೆ. ಹಾಲೆಲೂಯಾ. ಹಾಗಾದ್ರೆ ಈಗ ಮರಣವು ಕೂಡ ದೇವರ ಮುಂದೆ ಏನ್ ಮಾಡ್ಬಿಡುತ್ತಂದ್ರೆ ತಲೆ ತಗ್ಗಿಸ್ಕೊಂಡು ಕೈ ಕಟ್ಕೊಂಡು ನಿಂತ್ಕೋಬೇಕಾಗುತ್ತೆ. ಹಾಲೆಲೂಯಾ. ಯಾಕಂದ್ರೆ ಈ ಮರಣದ ಆತ್ಮವನ್ನು ಕೂಡ ಯೇಸು ಕ್ರಿಸ್ತನು ಜಯಿಸಿದ್ದಾನೆ. ಹಾಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಕೊಟ್ಟಿರುವಂತಹ ಕಾಂತಿಗಾಗಿ ದೇವತಾನೆ ತನ್ನ ವಾಕ್ಯದ ಮುಖಾಂತರ ನಮ್ಮ ಸಂಗಡ ಮಾತನಾಡುವಂತೆ ನಮ್ಮ ಮಧ್ಯದಲ್ಲಿ ಯಾರಾದರೂ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ರಾಜ್ಯನೇ ಪರಿಶುದ್ಧಾತ್ಮ ತಂದೆ ಜಾಲಿನ ಸ್ತೋತ್ರ ಮಾಡ್ತೀಯಪ್ಪ. ನಿಮ್ಮ ಸಮ್ಮುಖದಲ್ಲಿ ಸ್ತೋತ್ರ ಮಾಡ್ತೀನಪ್ಪ ತಂದೆ. ಆದಿದೇವರೇ, ನೀನು ಒಳ್ಳೆ ಕುರುಬನು, ಒಳ್ಳೆ ರಾಜನಪ್ಪ. ಸ್ತೋತ್ರ ಮಾಡ್ತೀನಪ್ಪ. ಕರ್ತೃ ಸಂಪದ ದಿನ, ಈ ಭಾನುವಾರ ದಿನ ನಮಗಾದ್ರೂ ಕೊಟ್ಟಿದ್ದಿ ತಂದೆ. ನೀನು ಸ್ತೋತ್ರ ಮಾಡ್ತೀನಪ್ಪ. ಆ ದಿನ ನಮ್ಮನ್ನ ಕಾಪಾಡಿ ಒಳ್ಳೆ ದಿನ ತಂದೆ ಶಾಂತಿ ನಮ್ಮನ್ನ ಕೊಟ್ಟಿದ್ದೀಯಪ್ಪ. ಸ್ತೋತ್ರ. ನೀನು ನಾಳೆ ಕೊಂಡಾಡ ಭಾಗ್ಯ ನಮ್ಮನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತೀನಪ್ಪ. ತಂದೆ ಕೊಟ್ಟಿದ್ದ ಮಕ್ಕಳ ಕೈಗಳು ಕುಟುಂಬ ಹೆಚ್ಚಾಗಿ ನೀನು ಆಶೀರ್ವದಿಸು ಅಪ್ಪ. ಅವ್ರ ಕಾಣಿಕೆ ಕೊಟ್ಟಾರಪ್ಪ, ಚಿಕ್ಕ ಕಾಣಿಕೆಗಳು ದೊಡ್ಡ ಕಾಣಿಕೆಗಳು ಕೊಟ್ಟಾರಪ್ಪ. ಮುಂದಿನಿಂದ ಅವ್ರಿಗೆ ಇನ್ನ ಕುಟುಂಬ ಹೆಚ್ಚಾಗಿ ನೀನು ಆಶೀರ್ವದಿಸು. ಅವ್ರ ಕೈಗಳು ಹೆಚ್ಚಾಗಿ ಆಶೀರ್ವದಿಸು, ಸಮುದ್ರ ಹೆಚ್ಚಾಗಿ ಆಶೀರ್ವದಿಸು ಅಪ್ಪ. ನೀನು ತೃಪ್ತಿ ಮಾಡಪ್ಪ, ನೀವು ಸಹಾಯ ಮಾಡ್ರಿ ಅಪ್ಪ. ಕೊಡ್ರಿ, ಕೊಡಲ್ಪಡ್ತದ ವಾಕ್ಯದಾಗ ಬರ್ತೈತಿ, ಅವ್ರು ಕೊಡೋ ಮುಂದೆ ಹೆಚ್ಚಾಗಿ ಕೊಡು ಸ್ವಾಮಿ ಅಪ್ಪ. ಅವ್ರ ಕೈಗಳು ಹೆಚ್ಚಾಗಿ ನೀನು ಆಶೀರ್ವದಿಸು, ಬಲಪಡಿಸು ಅಪ್ಪ. ನಾವು ಕೊಟ್ಟಿದ್ದೆಲ್ಲ ನಿನಗೆ ಆಶೀರ್ವಿಸಬೇಕು. ನಿನ್ನ ರಾಜ್ಯಕ್ಕಾಗಿ ಉಪಯೋಗ ಮಾಡು, ನಿನ್ನ ಮಹಿಮೆಗಾಗಿ ಉಪಯೋಗ ಮಾಡ್ಬೇಕಂತ ನಾನು ಪ್ರಾರ್ಥಿಸ್ತೀನಿ ಅಪ್ಪ. ಇದುವರೆ ನಡೆಸಿದ್ದೇವ್ರ ಮುಂದೆ ನಡೆಸ್ತೈತೆ ನಾನು ನಂಬುತ್ತೇವಪ್ಪ. ದೇವರೇ, ನಿನ್ನ ಬದ್ಧ ಹೃದಯದ ಮಾತನಾಡು, ಜೀವನ ವಾಕ್ಯ ಒಟ್ಟಿ ಕೂಡ ನೀನು ಮಾತನಾಡು. ಆ ವಾಕ್ಯ ನಿನ್ನ ಬರಣ ಹತ್ತರ ವಾಕ್ಯ ನಮಗೆ ಬೇಕು ಅಪ್ಪ, ಬೇಕು ಸ್ವಾಮಿ. ಆ ವಾಕ್ಯ ಪ್ರಕಾರ ನಮ್ಗೆ ನಡೆಸು ತಂದೆ. ಸ್ತೋತ್ರಪ್ಪ. ವಾಕ್ಯ ಇವತ್ತು ನಮ್ಮನ್ನು ಮಾತನಾಡು, ನಿನ್ನ ವಾಕ್ಯ ನಾವು ಕಾಯ್ತಾ ಇದೀವಪ್ಪ. ಬಾ ಸ್ವಾಮಿ, ನಿನ್ನ ಪರಲೋಕ ದೇವರೇ, ಎಲ್ಲ ಹೃದಯದ ಕುಟುಂಬದಲ್ಲಿ ನಮ್ಮಲ್ಲಿ ಸಭೆ ಮೇಲೆ ಬಾ ಸ್ವಾಮಿ. ನೀವು ಅಪ್ಪ ಯೇಸು ಹೆಸರಲ್ಲಿ ಎಲ್ಲ ಒಪ್ಪಿಸಿ ನಾನು ಬೇಡ್ತೇನೆ ನನ್ನ ಪರಲೋಕ ತಂದೆ. ಹಾಲೆಲೂಯಾ.
ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ಇದು ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಅಕ್ಕಪಕ್ಕದಲ್ಲಿರೋ ಕೈ ಕೊಟ್ಟಿಲಿ ದೇವರು ಒಳ್ಳೆಯವನು ಅಂತ ಹೇಳಿ. ಹಾಗಾದ್ರೆ ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ. ಇವತ್ತು ಎಲ್ಲರೂ ಅನ್ಕೊಂಡಿರ್ತಾರೆ ಯಾರ್ಯಾರು ನಾವು ಬರ್ತೀವೋ ಬರಲ್ವೋ ಅಂತ. ಆದರೆ ದೇವರು ಒಳ್ಳೆಯವನು. ಯಾರ್ಯಾರು ಬರ್ಬೇಕು ಆತನೇ ತಕ್ಕ ಸಮಯದಲ್ಲಿ ನಮ್ಮನ್ನ ಬರಮಾಡುವಂತ ದೇವರು ಆಗಿದ್ದಾನೆ. ಯಾಕಂದ್ರೆ ದೇವರು ವಾಕ್ಯ ಕೂಡ ಹೇಳುತ್ತೆ, ಆತನ ಕರೆಯದೆ ಆತನ ಸನ್ನಿಧಾನಕ್ಕೆ ಒಬ್ಬರು ಕೂಡ ಬರೋದಿಲ್ಲ. ಯಾಕಂದ್ರೆ ಆತನ ಸನ್ನಿಧಾನಕ್ಕೆ ಯಾರಾದ್ರೂ ಬರ್ಬೇಕಂದ್ರೆ ಪರಲೋಕದ ದೇವರು ಕರೆಯುವಂತನಾಗಿರ್ಬೇಕು. ಆತನ ಕರೆದ್ರೆ ಮಾತ್ರ ಅವರು ಆತನ ಸನ್ನಿಧಾನಕ್ಕೆ ಬರ್ತಾರೆ. ಆತನ ಅವ್ರನ್ನ ಕರೆಯದೆ ಹೋದ್ರೆ ಯಾರು ಕೂಡ ಆತನ ಸನ್ನಿಧಾನಕ್ಕೆ ಬರುವುದೇ ಸಾಧ್ಯನೇ ಇಲ್ಲ. ಹಾಲೆಲೂಯಾ. ಹಾಗಾದ್ರೆ ಈ ದಿನ ನೀವೆಲ್ಲ ಬಂದಿರೋದು ಬಹಳ ಸಂತೋಷ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಹಾಲೆಲೂಯಾ. ಹಾಗಾದ್ರೆ ಈ ದಿನ ದೇವರಾತ್ಮನು ನಮಗೆ ಕೊಟ್ಟಿರುವಂತಹ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಕೀರ್ತನೆ 3ನೇ ಅಧ್ಯಾಯವನ್ನ ದೇವರಾತ್ಮನ ಈ ದಿನ ನಮ್ಮ ಸಂಘ ಆತನು ಮಾತನಾಡುವವನ ಇದ್ದಾನೆ. ಕೀರ್ತನೆ 3ನೇ ಅಧ್ಯಾಯವನ್ನ ನಾವೆಲ್ಲರೂ ತಿಳಿಯುವವರಾಗಿರೋಣ. Psalms chapter 3 verse 1 ಅಲ್ಲಿ ಕೀರ್ತನೆ 3ನೇ ಅಧ್ಯಾಯದ ವಾಕ್ಯ. Psalms chapter 3 verse 1 ಅಲ್ಲಿ ದೇವರು ಈ ರೀತಿಯ ಮಾತನಾಡ್ತಾ ಇದ್ದಾನೆ. Lord, who are they increased that trouble me? May are they that rise up against me? ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ. ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ. ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯ ಆಗುವುದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ. ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಹೆಚ್ಚುವಂತೆ ಮಾಡುವವನು ಆಗಿದ್ದಿ. ನಾನು ಯೆಹೋವನಿಗೆ ಮೊರೆಯಿಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ಯೆಹೋವನು ನನ್ನನ್ನು ಕಾಪಾಡುವವನಾದುದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಿಗಾದರೂ ನಾನು ಹೆದರೆನು. ಯೆಹೋವನೇ, ನನ್ನ ದೇವರೇ, ನನ್ನ ಎಲ್ಲ ಶತ್ರುಗಳ ದವಡೆಯ ಮೇಲೆ ಬಡಿದು ಅವರ ಹಳ್ಳುಗಳನ್ನು ಉದುರಿಸಿಬಿಟ್ಟವನೇ, ಎದ್ದು ಬಂದು ನನ್ನನ್ನು ರಕ್ಷಿಸು. ಹಾಲೆಲೂಯಾ. ನಾವೆಲ್ಲರ ಎದ್ದು ನಿಲ್ಲೋಣ. ಇದೊಂದು ವಾಕ್ಯವನ್ನ ನಾವೆಲ್ಲರ ಎದ್ದು ನಿಂತು ದೇವರ ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆ 3ನೇ ಅಧ್ಯಾಯ 8ನೇ ವಾಕ್ಯ. ನಾನು ಹೇಳ್ಕೊಟ್ಟಂಗೆ ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಯೆಹೋವನೇ, ನಿನ್ನ ಆಶೀರ್ವಾದವು ನಿನ್ನ ಪ್ರಜೆಗಳ ಮೇಲೆ ಇರಲಿ. ಆಮೆನ್. ದೇವರಿಗೆ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಕೂತ್ಕೊಳ್ಳೋಣ. ಹಾಲೆಲೂಯಾ. ಈ ದಿನ ದೇವರ ರಕ್ಷಣೆ ನಮ್ಮ ಮೇಲೆ ಯಾವಾಗಲೂ ಇದೆ. ಹಾಲೆಲೂಯಾ. ಹಾಗಾದ್ರೆ ಕೀರ್ತನೆಯನ್ನ ದೇವರ ಮನುಷ್ಯನಾಗಿದ್ದಂತಹ ದಾವೀದನು ಆತನು ಬರೆಯುವವನಾಗಿದ್ದಾನೆ. ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ ಎಂಬುದಾಗಿ ಬರೆಯುವವನಾಗಿದ್ದಾನೆ. ಹಾಗಾದ್ರೆ ಯಾಕಂದ್ರೆ ಇವನು ದೇವರ ಜನರಾಗಿದ್ದಾನೆ. ಇಸ್ರಾಯೇಲರ ಜನರಲ್ಲಿ ಒಬ್ಬ ಶ್ರೇಷ್ಠ ರಾಜನು ಎಂಬುದಾಗಿ ಇವಾಗಲೂ ಕೆಲವರು ಕೂಡ ಇಡೀ ಇಸ್ರಾಯೇಲ್ ದೇಶದಲ್ಲಿ ಹೇಳುವಂತ ಹೆಸರು ದಾವೀದನು ನಮ್ಮ ಶ್ರೇಷ್ಠ ರಾಜನು ಎಂಬುದಾಗಿ ಅವರು ಹೇಳಿಕೊಳ್ಳುವವರಾಗಿದ್ದಾರೆ. ಯಾಕಂದ್ರೆ ಆತನ ಯುದ್ಧಗಳೆಲ್ಲವೂ ದೇವರು ಹೇಳಿದ ಹಾಗೆ ಅವನು ಯುದ್ಧವನ್ನ ಮಾಡುವವನಾಗಿದ್ದಾನೆ. ಆ ಎಲ್ಲ ಯುದ್ಧಗಳನ್ನ ಮಾಡಿದಾಗಲೂ ಕೂಡ ಇವನಿಗೆ ಏನಾಗಿದ್ದಾರೆ ಅಂದ್ರೆ ಅವನಿಗೆ ವಿರೋಧಿಗಳು ಬಹಳ ಜಾಸ್ತಿ ಜನ. ಹಾಲೆಲೂಯಾ. ನಾವೇನಾದ್ರೂ ಆಶೀರ್ವಾದ ನಮಗೆ ಬಂತಂದ್ರೆ ನಮ್ಗೆ ಅಕ್ಕಪಕ್ಕದವರು, ನಮ್ಮ ನೆಂಟರು, ರಿಲೇಷನ್ ಅವ್ರಿಗೂ ಕೂಡ ನಮ್ಮ ಮೇಲೆ ಹೊಟ್ಟೆಗೆ ಬಂದ್ಬಿಡುತ್ತೆ. ಯಾಕಂದ್ರೆ ಇವ್ರು ಹಿಂಗಿದ್ರಲ್ಲ, ಮಂದಿ ಇವಾಗ ಹಿಂಗೆ ಬೆಳೆದ್ಬಿಟ್ರಲ್ಲ ಅಂತ ಹೇಳಿ ಅವ್ರಿಗೆ ಏನಾಗ್ಬಿಡುತ್ತೆ, ನಮ್ಮ ಮೇಲೆ ಅವ್ರಿಗೆ ಕೋಪ ಬಂದ್ಬಿಡುತ್ತೆ. ಹಾಲೆಲೂಯಾ. ಅವಾಗ ಅವ್ರು ನಮ್ಮ ವಿರೋಧಿಗಳಾಗಿ ಬದಲಾಗ್ಬಿಡ್ತಾರೆ. ನಮ್ಗೆ ಅವ್ರಿಗೂ ಕೂಡ ಏನೋ ಒಂದು ಮಾತು ಬಂದಾಗ ನಮ್ಗೆ ವಿರೋಧವಾಗಿ ಅವ್ರು ಮಾತಾಡ್ಬಿಡ್ತಾರೆ. ಹೀಗೆ ನಮಗೂ ಕೂಡ ನಮ್ಮ ಜೀವಿತದಲ್ಲೂ ಕೂಡ ವಿರೋಧಿಗಳು ಆಗಿದ್ದಾರೆ. ಹಾಲೆಲೂಯಾ. ಅದೇ ರೀತಿಯಾಗಿ ಕೂಡ ದಾವೀದನಿಗೂ ಕೂಡ ಅವನ ರಾಜ ಆಗಿದ್ದಾನೆ. ಇಸ್ರಾಯೇಲ್ ದೇಶಕ್ಕೆ ಒಬ್ಬ ರಾಜಕ್ಕೂ ಯಾರಿದ್ದಾರೆ ಅಂದ್ರೆ ವೈರಿಗಳಿದ್ದಾರೆ. ಹಾಲೆಲೂಯಾ. ಅದು ಒಬ್ಬರಿಬ್ರು ಅಂತ ಅವ್ನು ಹೇಳ್ತಾ ಇಲ್ಲ. ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ ಅಂದ್ರೆ ಬಹಳಷ್ಟು ಜನರು ವಿರೋಧಿಗಳು ದಾವೀದನಿಗೆ ವಿರುದ್ಧವಾಗಿದ್ದಾರೆ. ಹಾಲೆಲೂಯಾ. ಯಾಕಂದ್ರೆ ದಾವೀದನನ್ನು ಕಂಡ್ರೆ ಅಮೇರಿಕ ರಾಜರಿಗೆ, ಫಿಲಿಸ್ಟಿಯ ರಾಜರುಗಳಿಗೆ, ಇವ್ರಿಗೆಲ್ಲರಿಗೂ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಸುತ್ತಲಿದ್ದಂತ ಎಲ್ಲ ಬೇರೆ ದೇಶದವರು ರಾಜನಾದಂತ ದಾವೀದನನ್ನ ಕಂಡ್ರೆ ಭಯನೂ ಪಡ್ತಿದ್ರು. ಮತ್ತೆ ಅವನೇನಾದ್ರು ನಮ್ಮ ದೇಶದ ಮೇಲೆ ಯುದ್ಧ ಮಾಡ್ಬಿಟ್ರೆ ನಮ್ಮನ್ನೇ ಸೋಲಿಸಿ ನಮ್ಮನ್ನೇ ಸಾಯಿಸ್ಬಿಡ್ತಾನೆ ಎಂಬ ಭಯ ಕೂಡ ಅಕ್ಕಪಕ್ಕದ ದೇಶದವರು ಕೂಡ ದಾವೀದನ ಕೂಡ ಕುರಿತಾಗಿ ಭಯನೂ ಇತ್ತು. ಅವರ ವಿರುದ್ಧವಾಗಿ ಕೂಡ ಯುದ್ಧ ಮಾಡ್ಬೇಕು ಅನ್ನೋಂತ ಒಂದು ಅಂಶ ಕೂಡ ಅವನ ವಿರೋಧಿಗಳಲ್ಲಿ ಇತ್ತು. ಆಗ ಅವನಿಗೆ ಕೀರ್ತನೆಯನ್ನ ಬರೆಯುವವನಾಗಿದ್ದಾನೆ.
ನನ್ನ ವೈರಿಗಳಾಗಿ ನಿಂತವರು ಬಹಳ ಮಂದಿ ಎಂಬುದಾಗಿ. ಹಲ್ಲೆಲೂಯಾ. ಒಬ್ಬ ರಾಜನಿಗೆ ವಿರುದ್ಧವಾಗಿ ಅನೇಕ ಜನರು ಇರ್ತಾರೆ. ಇವಾಗ ಕೂಡ ಬಿಜೆಪಿ ಸರ್ಕಾರ ಇದೆ, ಆದ್ರೆ ಆಪೋಸಿಟ್ ಸರ್ಕಾರದವರು ಇವ್ರಿಗೆ ವಿರುದ್ಧವಾಗಿ ಅವ್ರು ಮಾತಾಡ್ತಾರೆ, ಅವ್ರ ವಿರುದ್ಧವಾಗಿ ಇವಾಗಿರೋ ಗೌರ್ಮೆಂಟ್ ಅವ್ರು ಮಾತನಾಡುವಂತ ವಿಷಯಗಳು ಇವೆಲ್ಲ ಇದ್ದೇ ಇರುತ್ತೆ. ಇದೆಲ್ಲ ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ. ಇದೇ ರೀತಿಯಾಗಿ ಹಳೆಯ ಕಾಲದಲ್ಲೂ ಕೂಡ ಕ್ರಿಸ್ತ ಪೂರ್ವ ಕಾಲದಲ್ಲಿ ಕೂಡ 2500 ವರ್ಷಗಳ ಹಿಂದೆ 3000 ವರ್ಷಗಳ ಹಿಂದೆ ಕೂಡ ಇಂಥ ಘಟನೆಗಳು ಕೂಡ ಲೋಕದಲ್ಲಿ ಇದ್ದವುಗಳಾಗಿದೆ. ಹಲ್ಲೆಲೂಯಾ. ಆಗ ದೇವರು ಈ ಕೀರ್ತನೆಯನ್ನ ದಾವೀದನ ಮುಖಾಂತರವಾಗಿ ಆತನು ಬರೆಸುವವನಾಗಿದ್ದಾನೆ. ದಾವೀದನು ಹೇಳ್ತಾ ಇದ್ದಾನೆ, ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯ ಆಗುವುದೇ ಇಲ್ಲ ಎಂದು ಹೇಳ್ಕೊಳ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ದಾವೀದನಿಗೆ ದೇವರ ಸಹಾಯ ಇತ್ತು. ಆದ್ರೆ ಇವನ ವೈರಿ ದೇಶದವರು ರಾಷ್ಟ್ರಗಳು ಆ ರಾಜ್ಯರು ಏನ್ ಹೇಳ್ತಿದ್ರು ಅಂದ್ರೆ, ಇವನಿಗೆ ದೇವ್ರು ಎಲ್ಲಿ ಸಹಾಯ ಮಾಡ್ತಾನೆ, ಇವನು ದೇವ್ರು ಸಹಾಯ ಮಾಡೋದೇ ಇಲ್ಲ, ಯಾಕಂದ್ರೆ ಇವನು ನಮ್ಮ ಬದ್ಧ ವೈರಿ, ಇವನ ವೈರಿ ಆದಂತವನಿಗೆ ದೇವ್ರ ಸಹಾಯ ಎಲ್ಲಿ ಇರುತ್ತೆ, ದೇವ್ರ ಸಹಾಯ ಏನಿದೆ ನಮ್ಮ ಪರವಾಗಿ ಇರುತ್ತೆ ಅಂತ ಹೇಳಿ ವೈರಿಗಳು ನೆನೆಸ್ಕೊಂತ ಇದ್ರು. ಆಗ ದೇವರು ಇವನಿಗೆ ಹೇಳ್ತಿದ್ದ, ದಾವೀದನೇ ನಿನ್ ಸಂಗಡ ನಾನಿದ್ದೇನೆ ಅಂತಾಗಿ ದೇವರು ದಾವೀದನಿಗೆ ಧೈರ್ಯ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಮಗೂ ಕೂಡ ಯೇಸು ಕ್ರಿಸ್ತನು ಹೇಳಿದ್ದಾನೆ, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಅಂತ. ಹಲ್ಲೆಲೂಯಾ. ಆದ್ರಿಂದ ನಾವು ಧೈರ್ಯ ಇರ್ಬೇಕು. ಅಕ್ಕಪಕ್ಕದಲ್ಲಿ ಕೈ ಕೊಟ್ಟಲ್ಲಿ ದೇವರು ನಿನ್ನ ಸಂಗಡ ಇದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇದ್ರೆ ಭೂಲೋಕ ಪರಲೋಕದವರೆಲ್ಲರೂ ನಮ್ಮ ಸಂಗಡ ಇದ್ದೇ ಇರ್ತಾರೆ. ಹಲ್ಲೆಲೂಯಾ. ಯಾವಾಗ ನಮ್ಮ ಸಂಗಡ ದೇವ್ರು ಇರೋದಿಲ್ವೋ ಆಗ ಮಾತ್ರ ನಾವೆಲ್ಲ ಇದ್ದು ಒಂಟಿತನ ನಮ್ಗೆ ಕಾಡಲ್ಪಡುತ್ತೆ. ಆದ್ರೆ ದೇವರೊಬ್ಬ ನಮ್ಮ ಸಂಗಡ ಇದ್ರೆ ಯಾವತ್ತೂ ಕೂಡ ನಾನು ಒಬ್ಬಂಟಿಗನಲ್ಲ ಅಂತಾನೆ ದೇವರು ಕೇಳುತ್ತೆ. ಯಾಕಂದ್ರೆ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಒಬ್ಬಂಟಿಗನಲ್ಲ, ನನ್ನ ಸಂಗಡ ದೇವರಿದ್ದಾನೆ, ನನ್ನ ಸಂಗಡ ಕೋಟಿ ದೇವದೂತರು ಕೂಡ ಇದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮನ್ನ ಕಾಪಾಡೋದಕ್ಕೂ ಕೂಡ ದೇವರು ತನ್ನ ದೂತರನ್ನ ಕಂಡಿಳಿಸಿ ನಮ್ಮನ್ನ ಕಾಪಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ನಾವು ಯಾವಾಗ ಅನ್ಕೋಬಾರ್ದು, ಅಯ್ಯೋ ನನ್ಗೆ ಯಾರು ಇಲ್ಲ, ನನಗೆ ಯಾರು ಕಾಪಾಡಲ್ಲ, ಯಾರು ನನ್ಗೆ ಹೆಲ್ಪ್ ಮಾಡಲ್ಲ ಅಂದ್ರೆ. ಆದ್ರೆ ದೇವರು ನಮ್ಗೆ ಎಲ್ಲಾ ಸಮಯದಲ್ಲೂ ಇದ್ದೇ ಇರ್ತಾನೆ. ಹಲ್ಲೆಲೂಯಾ. ಜನರು ನಮ್ಮನ್ನ ಕೈ ಬಿಡ್ಬೋದು, ಆದ್ರೆ ದೇವ್ರು ನಮ್ಮನ್ನ ಕೈ ಬಿಡೋದಿಲ್ಲ. ಅಕ್ಕಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳಿ, ದೇವ್ರು ನಮ್ಮನ್ನ ಕೈ ಬಿಡಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ನಮ್ಮ ಕೈ ಹಿಡಿದು ನಮ್ಮನ್ನ ನಡೆಸ್ತಾನೆ. ಎಲ್ಲಿ ತನಕ ಅಂದ್ರೆ ನಮ್ಮ ಜೀವನದ ಕೊನೆಯ ದಿನದ ತನಕ ಆತನ ನಮ್ಮ ಸಂಗಡ ಇದ್ದು ನಮ್ಮನ್ನ ನಡೆಸುವಂತ ದೇವರು. ಆದ್ರಿಂದ ಆತನ ಕೈ ಹಿಡಿದು ನಾವು ಕೂಡ ಆತನ ಹಿಂದೆ ನಡೆಯುವವರಾಗಿರ್ಬೇಕು. ಯಾವಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ಯಾರಾದ್ರೂ ನನ್ನ ಹಿಂದೆ ಬರೋಣಾದ್ರೆ ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನೀವು ನನ್ನ ಹಿಂದೆ ಬಂದಿರಿ ಅಂತ ಯೇಸು ಹೇಳುವವನಾಗಿದ್ದಾನೆ. ಯೇಸು ಕ್ರಿಸ್ತನು ಯಾರಿಗೂ ಹೇಳಿಲ್ಲ, ಯಾವುದೇ ಕುಲ ಭಾಷೆ ಜಾತಿ ಜನರಿಗೆ ನೀವು ಬೇರೆ ಜಾತಿ ನನ್ನ ಹತ್ರ ಬರಬೇಡಿ ಅಂದಾಗಿ ಯೇಸು ಒಂದು ಮಾತು ಹೇಳಿಲ್ಲ. ಆದ್ರೆ ಬೇರೆ ಲೋಕದವ್ರು ಹೇಳ್ಬಿಡ್ತಾರೆ, ನೀನ್ ಆ ಜಾತಿ ನಮ್ಮ ದೇವಸ್ಥಾನಕ್ಕೆಲ್ಲ ಬರಲೇಬೇಡ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ಸೈತಾನನ ಲೋಕದಲ್ಲಿ ಅವನ ಭೇದ ಭಾವ ಎಲ್ಲ ಹುಟ್ಟಿಸಿ ನಡೆಸುವವನಾಗಿದ್ದಾನೆ. ಆದ್ರೆ ನಮ್ಮ ದೇವರು ಹೇಳ್ತಾನೆ, ಇಡೀ ಲೋಕದ ಸಕಲ ಕುಲ ಭಾಷೆ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವವನಾಗಿದ್ದಾನೆ. ಹಲ್ಲೆಲೂಯಾ. ಆದ್ರೆ ಯೇಸು ಕ್ರಿಸ್ತನು ಹೇಳುವಂತ ಮಾತು ಇಡೀ ಲೋಕದಲ್ಲಿ ಅನೇಕ ವಿದ್ವಾಂಸರನ್ನ ಪಂಡಿತರನ್ನ ಬದಲಾಯಿಸುವಂತದಾಗಿದೆ. ಅದಕ್ಕೆ ಇವರು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯೇಸು ಕ್ರಿಸ್ತನೇನಾದ್ರು ನನ್ನ ಕಾಲದಲ್ಲಿ ಬದುಕಿದ್ರೆ ನಾನು ಅವರ ಪಾದಗಳನ್ನ ನನ್ನ ರಕ್ತದಿಂದ ತೊಳೆದು ಅವ್ರನ್ನ ಸಂಗಡ ಇಟ್ಕೊಂಡು ಅವ್ರ ಕೈ ಕಾಲನ್ನ ಇಟ್ಕೊಂಡು ಅವ್ರ ಸಂಗಡ ನಾನು ಕೂಡ ಇರ್ತಿದ್ದೆ ಎಂಬುದಾಗಿ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ. ಹಾಗಾದ್ರೆ ಸ್ವಾಮಿ ವಿವೇಕಾನಂದನು ಕೂಡ ಯೇಸು ಕ್ರಿಸ್ತನ ಕುರಿತಾಗಿ ಆತನು ಕೇಳಿದ್ದಾನೆ. ಯೇಸು ಕ್ರಿಸ್ತನು ಹೇಳಿದ್ದಾನೆ, ನಿಮ್ಮ ನೆರೆಯವರನ್ನ ನಿಮ್ಮಂತೆ ಪ್ರೀತಿಸಿ, ನಿಮ್ಮ ವೈರಿಗಳನ್ನ ಪ್ರೀತಿಸಿ ಎಂಬುದಾಗಿ ಹೇಳ್ಕೊಡ್ತಾ ದೇವರು ಇಡೀ ಪ್ರಪಂಚದಲ್ಲಿ ಒಬ್ರು ಇರ್ಲಿಲ್ಲ. ಆದ್ರೆ ಯೇಸು ಕ್ರಿಸ್ತನ ಒಬ್ಬನೇ ಲೋಕದಲ್ಲಿ ಬದುಕಿದಾಗ ಹೇಳ್ತಾರೆ, ನಿಮ್ಮ ವೈರಿಗಳನ್ನ ನೀವು ಪ್ರೀತಿ ಮಾಡಿ ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದ್ರೆ ನಿಮ್ಮ ವೈರಿಗಳನ್ನ ಯಾವಾಗ ಪ್ರೀತಿಸುವವರಾಗಿದ್ದಾರೋ ಆಗ ದೇವರು ನಿಮ್ಮ ಸಂಗಡ ಇದ್ದಾನೆ ಎಂಬುದನ್ನ ಅದು ಸೂಚಿಸುವಂತದ್ದಾಗಿದೆ. ಆದ್ರಿಂದ ನಮ್ಮ ವಿರೋಧಿಗಳನ್ನ ನಾವು ವೈರತ್ವ ಬೆಳೆಸ್ಕೊಂಡು ಅವ್ರ ವಿರುದ್ಧವಾಗಿ ನಾವು ನಡೆಯುವವರಾಗಿರ್ಬಾರ್ದು. ಅದಕ್ಕೆ ಪ್ರತಿಯಾಗಿ ಅವರನ್ನು ಕ್ಷಮಿಸಿ ಅವರ ಸಂಗಡ ಒಂದಾಗಿ ನಾವು ನಡೆಯುವಾಗ ನಾವು ದೇವರ ಮಕ್ಕಳು ಎಂಬುದಾಗಿ ಕಲಿಸಲ್ಪಡುತ್ತೇವೆ. ಹಲ್ಲೆಲೂಯಾ. ಆದ್ರಿಂದ ಯೇಸು ಕ್ರಿಸ್ತನು ನಮ್ಮ ಸಂಗಡ ಇರುವಾಗ ಆತ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸಿರುವಂತ ದೇವರಾಗಿದ್ದಾನೆ. ದಾವೀದನಿಗೂ ಕೂಡ ದೇವರು ಸಹಾಯ ಇದೆ ಎಂಬುದಾಗಿ ಯೇಸು ಕ್ರಿಸ್ತನು ದಾವೀದನಿಗೂ ಕೂಡ ಆತನು ಮಾತನಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಅದು ಕೀರ್ತನೆ 3ನೇ ಅಧ್ಯಾಯ 3ನೇ ವಾಕ್ಯ ಹೀಗೆ ಹೇಳುತ್ತೆ, ಆದವರು ಯೆಹೋವನೇ ನೀನು ನನ್ನನ್ನು ಕಾಯುವ ಗುರಾಣಿಯಾಗಿದೆ. ಹಲ್ಲೆಲೂಯಾ. ಈ ಗುರಾಣಿ ಏನ್ ಉಪಯೋಗ ಮಾಡ್ತಾರಂದ್ರೆ, ಯಾರಾದ್ರೂ ಬಾಣ ಹೊಡಿದಾಗ ಅಡ್ಡ ಹಿಡಿದು ಇರುತ್ತೆ, ಆ ಬಾಣ ಅದ್ರ ಮುಂದೆ ಬಂದು ಕಸ್ಕೊಂಡ್ಬಿಡುತ್ತೆ.
ಹಿಂದೆ ಇರುವಂತ ಮನುಷ್ಯನಿಗೆ ಯಾವುದೇ ಹಾನಿ ಆಗ್ತಾ ಇರಲಿಲ್ಲ. ಹೀಗೆ ಗುರಾಣಿಯನ್ನ ಉಪಯೋಗಿಸುವಂತ ಪದ್ಧತಿ ಹಳೆ ಕಾಲದಲ್ಲಿ ಯುದ್ಧ ಮಾಡುವಾಗೆಲ್ಲ ಗುರಾಣಿಯನ್ನ ಉಪಯೋಗಿಸ್ತಿದ್ರು. ಹಾಗೆ ನಮಗೆ ದೇವರು ಗುರಾಣಿ ಆಗಿದ್ದಾನೆ. ನಮಗೆ ವಿರೋಧವಾಗಿ ಶತ್ರುವಾದ ಸೈತಾನನ ಅನೇಕ ಬಾಣಗಳನ್ನ ಹೊಡಿತಾ ಇರ್ತಾನೆ. ಅವನ ಬಾಣ ಯಾವುದು ನಮಗೆ ಟಚ್ ಆಗದ ಹಾಗೆ ದೇವರು ಗುರಾಣಿಯಾಗಿ ನಿಂತು ಆ ಬಾಣಗಳನ್ನೆಲ್ಲ ಆತನೇ ತಡೆದು ನಿಲ್ಲಿಸುವವನಾಗಿದ್ದಾನೆ. ಹಾಲೆಲೂಯಾ. ಆಗ ಆ ಬಾಣಗಳು ಸೈತಾನನ ನಮ್ಮನ್ನ ಮುಟ್ಟದ ಹಾಗೆ ದೇವರು ನಾವೆಲ್ಲವರಿಂದ ಕಾಪಾಡಿ ನಡೆಸುವ ಶಕ್ತರಾಗಿದ್ದಾನೆ. ಹಾಲೆಲೂಯಾ. ಆದ ನಂತರ ದೇವರಾಗಿ ಹೀಗೆ ಹೇಳುತ್ತೆ, ನೀನು ನನ್ನ ಗೌರವಕ್ಕೆ ಆಧಾರನು ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನಾಗಿದ್ದೆ. ಹಾಲೆಲೂಯಾ. ನಾವು ತಲೆ ಇಳಿಸಿ ಮಾತನಾಡುವಂತ ಸಂದರ್ಭಗಳು ಅನೇಕ ಬಂದಿರುತ್ತೆ ನಮ್ಮ ಜೀವಿತದಲ್ಲಿ. ಆದ್ರೆ ನಮ್ಮ ದೇವರು ಏನಾಗಿದ್ದಾನಂದ್ರೆ ನಮ್ಮ ತಲೆ ಎತ್ತಿ ನಡೆಯತಕ್ಕಂಥ ಆಶೀರ್ವಾದ ಮಾಡುವಂತ ದೇವರು ಈ ಪ್ರಪಂಚದಲ್ಲಿ ನಮ್ಮ ದೇವರಾಗಿದ್ದಾನೆ. ಯಾಕೆಂದ್ರೆ ದಾವೀದನಿಗೂ ಕೂಡ ಅನೇಕ ಪರಿಸ್ಥಿತಿಗಳು ಹೋರಾಟಗಳು ಅವನಿಗೆ ಯುದ್ಧವಾಗಿ ಬಂತು. ಸ್ವಂತ ಮಕ್ಕಳೇ ಅವನನ್ನ ಕೊಂದು ಬಿಡಬೇಕು ಎಂಬುದಾಗಿ ಕೂಡ ಕೆಲವರು ನೋಡಿದ್ರು. ಶತ್ರುವಾದ ಸೈತಾನನ ಗುಣ ಸ್ವಭಾವಗಳು ಅವರಲ್ಲಿ ಉಂಟಾಯಿತು. ಆಗ ದಾವೀದನಿಗೂ ಕೂಡ ಶತ್ರುವಾದ ಅಮಾಲೇಕರು ಕೂಡ ಈ ದಾವೀದ ರಾಜನ ಹೇಗಾದ್ರೂ ಸಾಯಿಸ್ಬಿಡ್ಬೇಕು ಎಂಬುದಾಗಿ ಅವರು ಕೂಡ ಯಾವಾಗಲೂ ಎದುರು ನೋಡ್ತಾ ಇದ್ರು. ಯಾಕಂದ್ರೆ ದಾವೀದನನ್ನ ವಿರೋಧ ಮಾಡುವಂತಹ ಜನರು ಸಾವಿರಾರು ಜನರು ಇದ್ರು. ಆದ್ರಿಂದ ಆ ಎಲ್ಲಾ ಯುದ್ಧದ ಮಧ್ಯದಲ್ಲೂ ದಾವೀದನು ದೇವರ ಕಡೆಗೆ ದೃಷ್ಟಿಸಿ ನೋಡ್ತಾ ಇದ್ದ. ದೇವರೇ, ನೀನನ್ನ ಗುರಾಣಿಯಾಗಿದೆ, ನೀನನ್ನ ಗೌರವವನ್ನ ಕಾಪಾಡುವ ದೇವರು. ಇಂಥ ಪರಿಸ್ಥಿತಿ ಯುದ್ಧದ ಸಮಯದಲ್ಲಿ ನೀನೇ ನನ್ನನ್ನು ಕಾಪಾಡಬೇಕು ಅಂತ ಹೇಳಿ ದಾವೀದನು ದೇವರ ಪಾದಗಳನ್ನು ಹಿಡಿಯುತ್ತಿದ್ದನು. ಹಾಲೆಲೂಯಾ. ಆದ್ರಿಂದ ನಮ್ಮ ಜೀವಿತದಲ್ಲೂ ಎಷ್ಟೇ ಹೋರಾಟ ಬಂದ್ರು ಆ ಎಲ್ಲ ಹೋರಾಟಗಳ ಮಧ್ಯದಲ್ಲಿ ನಾವು ನಮಗೆ ಒಬ್ಬ ದೇವರಿದ್ದಾನೆ, ಆತನ ಬಳಿಗೆ ನಾವು ಹೋಗ್ಬೇಕು. ಆತನ ಬಳಿಗೆ ಹೋದಾಗ ಆತ ನಮ್ಮನ್ನು ಕಾಪಾಡ್ತಾನೆ ಎಂಬ ನಂಬಿಕೆ ನಮಗಿರ್ಬೇಕು. ಯಾಕಂದ್ರೆ ದೇವರು ವಾಕ್ಯ ಹೇಳುತ್ತೆ, ನೀನು ನಂಬಿದಂತೆ ನಿನಗಾಗಲಿ ಎಂಬುದಾಗಿ ಹೇಳ್ತಾರೆ. ಆದ್ರಿಂದ ಯೇಸು ಕ್ರಿಸ್ತ ನಮ್ಮನ್ನ ಕಾಪಾಡ್ತಾನೆ ಅಂತ ಯಾವಾಗ ನಾವು ಬರ್ತೇವೋ ಯೇಸು ಕ್ರಿಸ್ತನ ಖಂಡಿತವಾಗಿ ನಮ್ಮನ್ನ ಕಾಪಾಡುವವನಾಗಿದ್ದಾನೆ. ಹಾಲೆಲೂಯಾ. ಆದ್ರಿಂದ ಅಕ್ಕಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಯೇಸು ಕ್ರಿಸ್ತ ನಿಮ್ಮನ್ನು ಕಾಪಾಡುತ್ತಾನೆ. ಹಾಗಾದ್ರೆ ಯೇಸು ಕ್ರಿಸ್ತ ನಮ್ಮನ್ನ ಕಾಪಾಡುವ ದೇವರಾಗಿರೋದ್ರಿಂದ ಆತನ ಪ್ರತಿದಿನ ಪ್ರತಿಕ್ಷಣ ನಮ್ಮನ್ನ ಕಾಪಾಡುತ್ತಾನೆ. ಅವಾಗ ಬರುವಾಗ ನಮ್ಮನ್ನ ಕಾಪಾಡುವಂತ ದೇವರು ಆತನಾಗಿದ್ದಾನೆ. ಹಾಲೆಲೂಯಾ. ಯಾಕೆಂದ್ರೆ ಲೋಕದಲ್ಲಿ ಅನೇಕ ಭಯಾನಕರವಾದ ರೋಗಗಳು ಕೂಡ ಮತ್ತೆ ಬರ್ತದೆ ಎಂಬುದಾಗಿ ದೇವರ ವಾಕ್ಯ ಕೂಡ ಹೇಳಲ್ಪಟ್ಟಿದೆ. ಪ್ರವಾದನೆ ವಾಕ್ಯಗಳು ಹೇಳಿದ ಹಾಗೆ ಈಗಾಗಲೇ ಹೊಸ ರೋಗವಾಗಿ ಅಂಟ ವೈರಸ್ ಮತ್ತೆ ಎಬೋಲಾ ಎಂಬ ವೈರಸ್ ರೋಗಗಳು ಕೂಡ ಈಗಾಗಲೇ ಪ್ರಪಂಚಕ್ಕೆ ಕಾಲಿಟ್ಟಿದೆ. ಈಗಾಗಲೇ ಆಫ್ರಿಕಾ ಖಂಡ ದೇಶದಲ್ಲಿ ಈಗಾಗಲೇ ಎಬೋಲಾ ಈ ರೋಗ ಬಂದ್ರೆ ಒಬ್ಬ ಮನುಷ್ಯನಿಂದ ಮತ್ತೊಬ್ಬನಿಗೆ ಹರಡಿ ಸುಮಾರು ಈಗಾಗಲೇ 50 ಜನರೇ ಸತ್ತೋಗ್ಬಿಟ್ಟಿದ್ದಾರೆ ಎಂಬುದಾಗಿ ಆಫ್ರಿಕಾ ಖಂಡದಲ್ಲಿ WHO ರಿಪೋರ್ಟ್ ಈಗ ಬಂದಿದೆ. ಹಾಲೆಲೂಯಾ. ಈ ರೋಗದಲ್ಲಿ ಏನಾದ್ರು ಬಂದ್ರೆ ಒಬ್ಬ ಮನುಷ್ಯನಿಗೆ 100 ಜನ ಬಂದ್ರೆ ಮಿನಿಮಮ್ 50 ಜನ ಸತ್ತೇ ಹೋಗ್ಬಿಡ್ಬೋದು ಎಂಬ ಸಾಧ್ಯತೆ ಈಗ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಕೊರೋನಾ ಟೈಮ್ ಬಂದಾಗ ಕೊರೋನಾ 100 ಜನಕ್ಕೆ ಬಂದ್ರೆ ಒಂದು 20% ಮಾತ್ರ ಜನ ಸಾಯ್ತಿದ್ರು ಅಂತ ಹೇಳ್ತಿದ್ರು. ಆದ್ರೆ ಇವಾಗ ಬರ್ತಾ ಇರೋ ರೋಗ ಇದೇನಾದ್ರು ಬಂದ್ರೆ ಮಿನಿಮಮ್ 100 ಜನರಲ್ಲಿ 50 ಜನ ಸತ್ಯ ಹೋಗ್ಬಿಡ್ಬೋದು ಎಂಬ ರಿಪೋರ್ಟ್ ಕೂಡ ಈಗಾಗಲೇ ಲೋಕದ WHO ರಿಪೋರ್ಟ್ ಈಗಾಗಲೇ ನಮಗೆ ತಿಳಿಸಿದ್ದಾರೆ. ಹಾಲೆಲೂಯಾ. ಆದ್ರಿಂದ ಲೋಕದಲ್ಲಿ ಭಯಂಕರ ರೋಗಗಳು ಬರುವಾಗ ಇದು ನಮಗೇನು ಸೂಚನೆ ಅಂದ್ರೆ ಯೇಸು ಕ್ರಿಸ್ತನು ಬೇಗನೆ ಬರ್ತಿದ್ದಾನೆ ಎಂಬುದಕ್ಕೆ ಸೂಚನೆ ಆಗಿದೆ. ಹಾಲೆಲೂಯಾ. ನಾನು ಬರುವಾಗ ಇವೆಲ್ಲವೂ ಘಟನೆಗಳು ಲೋಕದಲ್ಲಿ ಸಂಭವಿಸುತ್ತೆ. ಆಗ ನಾನು ಬರುವಾಗ ನೀವು ಸಿದ್ಧರಾಗಿರಬೇಕು ಅಂತ ಯೇಸು ಕ್ರಿಸ್ತನು ಹೇಳುವವನಾಗಿದ್ದಾನೆ. ಯಾಕಂದ್ರೆ ನೀವು ನೆನೆಸಿದ ಗಳಿಗೆಯಲ್ಲಿ ನಾನು ಬರುತ್ತೇನೆ ಅಂತ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಆತನ ಬೆಳಗ್ಗೆ ಬರ್ಬೋದು, ಮಧ್ಯಾಹ್ನ ಬರ್ಬೋದು, ಸಾಯಂಕಾಲ ಬರ್ಬೋದು, ರಾತ್ರಿ ಬರ್ಬೋದು, ಮಧ್ಯರಾತ್ರಿನೇ ಬರ್ಬೋದು. ಆದ್ರೆ ಎಲ್ಲಾ ಸಮಯದಲ್ಲೂ ನಾವು ಆತ್ಮೀಕತೆಯಲ್ಲಿ ನಾವು ಎಚ್ಚರವಾಗಿರ್ಬೇಕು. ನಮ್ಮ ಆತ್ಮ ಯಾವಾಗಲೂ ಪ್ರತಿದಿನ ಪ್ರತಿಕ್ಷಣ ದೇವರನ್ನು ಆರಾಧಿಸುತ್ತಾ, ದೇವರಲ್ಲಿ ಪ್ರಾರ್ಥಿಸುತ್ತಾ, ದೇವರ ವಾಕ್ಯಗಳನ್ನು ಧ್ಯಾನಿಸುತ್ತಾ ಇರುವಾಗ ನಮ್ಮ ಆತ್ಮ ಯೇಸು ಕ್ರಿಸ್ತನು ಬಂದ ತಕ್ಷಣ ನಮ್ಮ ಆತ್ಮವನ್ನು ದೇವರಾತ್ಮನ ಕರೆದುಕೊಂಡು ಹೋಗುವವನಾಗಿದ್ದಾನೆ. ಹಾಲೆಲೂಯಾ. ಯಾಕೆಂದ್ರೆ ಸಿದ್ಧವಾದ ಮೊದಲಿಗೆ ಮಾತನ್ನೇ ತಂದು ಕೊಡ್ತಾರೆ ಎಂಬ ದೇವರ ವಾಕ್ಯ ಉಂಟು. ಆದ್ರಿಂದ ನಾವು ಸಿದ್ಧವಾಗುವುದು ದೇವರ ವಾಕ್ಯದಲ್ಲಿ, ದೇವರ ಸನ್ನಿಧಾನದಲ್ಲಿ, ದೇವರ ಆಲಯದಲ್ಲಿ ನೀವು ನಮ್ಮನ್ನ ಸಿದ್ಧಪಡಿಸುವಂತ ಒಂದು ಆಲಯವಾಗಿದೆ. ಹಾಲೆಲೂಯಾ. ಯಾಕೆಂದ್ರೆ ಲೋಕದಲ್ಲಿ ನಾವು ಏನೇ ಗಾಡಿ ತಗೊಂಡು ಆ ಗಾಡಿ ಏನಾದ್ರು ಕೆಟ್ಟೋಗ್ಬಿಟ್ರೆ ತಗೊಂಡೋಗಿ ಗ್ಯಾರೇಜ್ ಬಿಡ್ಬೇಕಂತೆ. ಗ್ಯಾರೇಜ್ ಬಿಟ್ರೆ ಅವನು ಏನ್ ಪ್ರಾಬ್ಲಮ್ ಎಲ್ಲ ನೋಡಿ ಚೆಕ್ ಮಾಡಿ, ಏನೇನೋ ಪ್ರಾಬ್ಲಮ್ ಇದ್ರೆ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ತಾಳಿ ನಿಮ್ ಗಾಡಿ ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ವಿ ತಗೊಂಡು ಓಡಿಸಿ ಇವಾಗ ಚೆನ್ನಾಗಿ ಓಡುತ್ತೆ ಅಂತ ಹೇಳ್ತಾರೆ. ಹಾಲೆಲೂಯಾ. ಇದು ಕೂಡ ದೇವರ ಆಲಯ ಏನಂದ್ರೆ ಇದು ನಮ್ಮನ್ನ ಪರಿಶುದ್ಧಪಡಿಸುವಂತ ಸ್ಥಳ. ಇಲ್ಲಿ ದೇವರು ಎಲ್ಲಾ ತರದ ಪಾಪಿಗಳನ್ನು ಕೂಡ
ಆತನು ಪರಿಶುದ್ಧಪಡಿಸುವಂತ ಸ್ಥಳ ಈ ದೇವರ ಆಲಯವಾಗಿದೆ. ಹಾಲೆಲೂಯಾ. ಯಾರು ಎಂತೆಂಥ ರೀತಿಯಲ್ಲಿ ಯಾವುದೇ ಪಾಪದಲ್ಲಿ ಬಂದರೂ ಕೂಡ ಎಲ್ಲರನ್ನು ಕೂಡ ಪರಿಶುದ್ಧಪಡಿಸುವಂತ ಇಲ್ಲಿ ರಕ್ತ, ಯೇಸುವಿನ ರಕ್ತ ಇದೆ. ಹಾಲೆಲೂಯಾ. ಯಾಕಂದ್ರೆ ಯೇಸುವಿನ ರಕ್ತ ಲೋಕದ ಎಲ್ಲಾ ಕುಲ ಭಾಷೆ ಜಾತಿ ಜನರಿಗಾಗಿಯೂ ಕೂಡ ಆತನು ಸುರಿಸಿದಂತ ರಕ್ತವಾಗಿದೆ. ಆದ್ರಿಂದ ಆತನ ರಕ್ತ ನಮ್ಮ ಮೇಲೆ ಬರಲು ನಮ್ಮ ಎಲ್ಲಾ ಪಾಪಗಳನ್ನು ತೊಳೆದು ಯೇಸು ಕ್ರಿಸ್ತನು ನಮ್ಮನ್ನು ಪರಿಶುದ್ಧಪಡಿಸುವವನಾಗಿದ್ದಾನೆ. ಹಾಲೆಲೂಯಾ. ಆದ್ರಿಂದ ದೇವರ ಸನ್ನಿಧಾನಕ್ಕೆ ದೇವರಿದ್ದಾನೆ ಎಂಬುದಾಗಿ ನಾವು ಬರಬೇಕು. ಹಾಲೆಲೂಯಾ. ಯಾರಿದ್ದಾರೆ? ಆಮೇಲೆ ಆ ನಂಬಿಕೆಯಿಂದ ನಾವು ಯಾವಾಗ ಬರ್ತೀವೋ ಆಗ ದೇವರು ನಮ್ಮ ಸಂಗ ಮಾತನಾಡ್ತಾನೆ. ಯಾಕಂದ್ರೆ ಇದು ವಾಕ್ಯ, ಇದು ನನ್ನ ವಾಕ್ಯ ಅಲ್ಲ, ನಮ್ಮ ಕುಟುಂಬದ ವಾಕ್ಯಗಳಲ್ಲ. ವಾಕ್ಯ ಯಾರು ಅಂದ್ರೆ ದೇವರಾಗಿದೆ. ದೇವರು ಯಾವ ರೀತಿ ಮಾತನಾಡ್ತಾನೆ ಅಂದ್ರೆ ತನ್ನ ವಾಕ್ಯದ ಮುಖಾಂತರವಾಗಿ ನಮ್ಮ ಎಲ್ಲರ ಸಂಗ ಆತನ ಮಾತನಾಡುವವನಾಗಿದ್ದಾನೆ. ಆದ್ರಿಂದ ನಾನೇ ಮಾತಾಡ್ತೀನಿ ಅಂತ ನೀವು ನಂಬಿದ್ರೆ ನಾನೇ ಮಾತಾಡ್ತಾ ಇದ್ದೇನೆ. ಆದ್ರಿಂದ ನೀವು ನಂಬಿಕೆ ಏನಾಗಿರ್ಬೇಕಂದ್ರೆ ದೇವರು ಇವರ ಮುಖಾಂತರವಾಗಿ ಮಾತನಾಡ್ತಾ ಇದ್ದಾರೆ ಅಂತ ನೀವು ಯಾವಾಗ ನಂಬ್ತೀರೋ ಆಗ ದೇವರು ನಿಮ್ಮ ಸಂಗಡ ಈ ವಾಕ್ಯ ಮಾತನಾಡುತ್ತೆ. ಇಲ್ಲದೆ ಹೋದ್ರೆ ಈ ವಾಕ್ಯ ನಿಮ್ಮ ಸಂಗಡ ಮಾತನಾಡೋದಲ್ಲ. ಆಗ ಸೈತಾನನು ಕೂಡ ಇನ್ನೊಂದು ಕಡೆಗೆ ಇರ್ತಾನೆ. ಅವನು ನಮ್ಮ ಕಿವಿಯಲ್ಲಿ ಹೇಳ್ತಾನೆ, ಇವನು ಸುಮ್ಮನೆ ಏನು ಮಾಡೋ ಕೆಲಸ ಇಲ್ಲದೆ ಇದನ್ನೆಲ್ಲ ಹೇಳ್ತಾ ಇದ್ದಾನೆ ನಮ್ದಾಗ ಹೇಳಿ ನಮ್ಮ ವಾಕ್ಯದ ದೃಷ್ಟಿನ ಅವನು ಬೇರೆ ಕಡೆಗೆ ತಿಳಿಸ್ಕೊಡ್ತಾನೆ. ಯಾಕಂದ್ರೆ ಸೈತಾನನ ಉದ್ದೇಶ ಆದಮ ಅವಳಿನ ಕಾಲದಿಂದನೂ ಕೂಡ ಮನುಷ್ಯನ ದೇವರಿಂದ ದೂರ ಮಾಡ್ಬೇಕನ್ನೋದೇ ನಂಬರ್ 1 ಪ್ಲಾನ್ ಅದೇ ಇರುತ್ತೆ. ಆದ್ರಿಂದ ಆದಮನನ್ನು ಕೂಡ ವಂಚಿಸೋದಕ್ಕೋಸ್ಕರ ಅವನು ಬಂದ್ಬಿಟ್ಟು ಅವಳ ಹತ್ರ ಮಾತನಾಡಿ ಅವಳನ್ನು ಆದಮನನ್ನು ಕೂಡ ಇಬ್ಬರನ್ನು ಕೂಡ ವಂಚಿಸ್ಬಿಡ್ತಾನೆ. ವಂಚಿಸೋದ್ರಿಂದ ಇವರು ದೇವರ ವಿರುದ್ಧ ಪಾಪ ಮಾಡಿ ಆದ್ರು. ಆದ್ರಿಂದ ದೇವರಿಂದ ಇವರು ದೂರ ತಳ್ಳಲ್ಪಟ್ಟವರಾದ್ರು. ಹಾಲೆಲೂಯಾ. ಆದ್ರಿಂದ ಸೈತಾನನ ಮೊದಲು ಮಾಡುವಂತ ಉದ್ದೇಶ ನಾವು ದೇವರ ಮಾತನ್ನ ಕೇಳಿಸ್ಕೊಳ್ಳಬಾರ್ದು. ಆ ರೀತಿಯಾಗಿ ಅವ್ನು ಮಾಡ್ಬಿಡ್ತಾನೆ. ಯಾವಾಗ ನಾವು ದೇವರ ವಾಕ್ಯ ಕೇಳಿಸ್ಕೊಳಲ್ವಾ ಆಗ ದೇವರ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡಲ್ಲ. ನಮ್ಮಲ್ಲಿ ದೇವರ ವಾಕ್ಯ ಯಾವಾಗ ಕಾರ್ಯ ಮಾಡೋದಿಲ್ವೋ ಆಗ ಸೈತಾನ ಇದೇ ಒಳ್ಳೆ ಚಾನ್ಸ್, ನಾವು ದೇವರಿಲ್ಲ ಆದಮ್ಮ ಅವಳ ಹತ್ರ ನಾನೇ ಹೋಗಿ ಮಾತಾಡ್ಬಿಡ್ತೀನಿ ಅಂತ ಹೇಳಿ ಅವನು ತಕ್ಷಣ ಬಂದ್ಬಿಡ್ತಾನೆ. ತಕ್ಷಣ ಬಂದ್ಬಿಟ್ಟು ಮಾತಾಡ್ದ. ಅಲ್ಲಿಗೆ ಇವರು ಸೈತಾನನ ಮಾತನ್ನೇ ಕೇಳಿಸ್ಕೊಂಡು ಮಾತಾಡ್ಕೊಂಡು ಅವನ ಜೊತೆಗೆ ಇದ್ಬಿಟ್ರು. ಆದ್ರಿಂದ ಸೈತಾನ ಅವನ್ನ ವಂಚಿಸ್ಬಿಟ್ಟ. ಹಾಲೆಲೂಯಾ. ಆದ್ರಿಂದ ನಾವು ಎಲ್ಲಾ ದಿನ ಎಲ್ಲಾ ಕ್ಷಣವೂ ಕೂಡ ದೇವರ ಮಾತನ್ನ ಕೇಳುವುದಕ್ಕೆ ಆಸಕ್ತರಾಗಿರ್ಬೇಕು. ಯಾವಾಗ ಆಸಕ್ತರಾಗಿರ್ತೀವೋ ಆಗ ದೇವರ ಆತ್ಮನು ನಮ್ಮ ಸಂಗಡ ಮಾತನಾಡ್ತಾ ಇರ್ತಾನೆ. ನಾವು ದೇವರ ಆತ್ಮನ ಮಾತನ್ನ ಕೇಳ್ತಾನೆ ಇದ್ರೆ ಬೆಳಗಿನ ರಾತ್ರಿವರೆಗೂ ದೇವರ ವಾಕ್ಯ, ದೇವರ ಆರಾಧನೆ, ದೇವರ ನಡೆಯೆಲ್ಲ ಕೇಳಿ ನಾವು ನಡೀತಾ ಇದ್ರೆ ನಾವು ಪರಲೋಕದ ರಾಜ್ಯಕ್ಕೆ ಹೋಗೋದಕ್ಕೆ ಮೊದಲನೇ ಅವಕಾಶ ಸಿಕ್ಬಿಡುತ್ತೆ. ಹಾಲೆಲೂಯಾ. ಇಲ್ಲದಿದ್ರೆ ನಾವು ಲೋಕದಲ್ಲಿ ನಮ್ಗೆ ಸೈತಾನ ಎಷ್ಟು ಟ್ರಿಕ್ಸ್ ಎಷ್ಟು ಪ್ಲಾನ್ ಇಟ್ಟಿದ್ದಾನಂದ್ರೆ ಲೋಕದವ್ರು ಬೆಳಿಗ್ಗೆದ್ದಾರೆ ಒಳ್ಳೆ ಫಿಲಮ್ ನೋಡ್ಲಿ, ಒಳ್ಳೆ ಫಿಲಮ್ ಮಾಡ್ಕೇಳಿ, ಧಾರಾವಾಹಿ ನೋಡ್ಲಿ ಅಂತ ಹೇಳಿ ಎಲ್ಲ ಸೋಷಿಯಲ್ ಮೀಡಿಯಾ, ಟಿವಿ, ಮೊಬೈಲ್ ಎಲ್ಲವನ್ನು ಕೂಡ ಉಪಕರಣಗಳನ್ನ ಅವನು ಉಪಯೋಗ ಮಾಡ್ತಾ ಇದ್ದಾನೆ. ಆದ್ರಿಂದ ಬೆಳಿಗ್ಗೆ ಇದ್ರೆ ಸಾಕು ಮೊಬೈಲ್ ಹಿಡಿದ್ರೆ ಮುಗಿಯಿತು. ಕೆಲವರು ಗಂಟೆಗಟ್ಟಲೆ 2 ಗಂಟೆಗಟ್ಟಲೆ ನಾವು ಹಿಡ್ಕೊಂಡೇ ಇರ್ತೇವೆ. ಇದರಿಂದ ಏನಾಗುತ್ತೆ ಆಗ ದೇವ್ರ ಮಾತಾಡ್ತಾನ, ದೇವ್ರ ಮಾತಾಡಲ್ಲ. ಆಗ ಸೈತಾನ ದಿಢೀರಂತ ಹೋಗ್ಬಿಡ್ತಾರೆ. ಇದೇ ಒಳ್ಳೆ ಟೈಮ್ ಇವ್ರ ಸಂಗಡ ಮಾತಾಡ್ಬಿಟ್ರೆ ಇವ್ರನ್ನ ಪಾಪದಲ್ಲಿ ಬಿಡಿಸಿ ಇವ್ರನ್ನ ನಮ್ಮ ಜೊತೆಗೆ ನರಕ ಕರ್ಕೊಂಡು ಹೋಗ್ಬಿಡ್ಬೋದು ಅಂತ ಹೇಳಿ ಅವ್ನು ಪ್ರತಿ ದಿನ ಪ್ರತಿ ಕ್ಷಣವೂ ಕಾಯ್ತಾ ಇರ್ತಾನೆ. ಹಾಲೆಲೂಯಾ. ಅವ್ನು ಇವತ್ತು ನಿನ್ನೆ ಮನೆಯಿಂದ ಕಾಯ್ತಾ ಇಲ್ಲ. ನಾವು ಯಾವತ್ತು ಹುಟ್ಟಿದ್ದೇವೆ ಭೂಮಿಗೆ ಬಂದಿದ್ದೇವೋ ನಮ್ಮ ಹುಟ್ಟಿದ ಮೊದಲನೇ ದಿನದಿಂದ ನಾವು ಸಾಯೋ ಕೊನೆ ದಿನದವರೆಗೂ ಸೈತಾನ ನಮ್ಮನ್ನ ದೇವರಿಂದ ದೂರ ಮಾಡ್ಬೇಕೆನ್ನೋದಕ್ಕೋಸ್ಕರ ಅವ್ನು ಕಾಯ್ತಾನೆ ಇರ್ತಾನೆ. ಹಾಲೆಲೂಯಾ. ಆದ್ರಿಂದ ದೇವರ ವಾಕ್ಯ ಹೇಳುತ್ತೆ, ನಾನು ಯಾರನ್ನು ಮುಂಗಡೆ ಎಂಬುದಾಗಿ ಗರ್ಜಿಸುವ ಸಿಂಹದ ಉಪಾಧಿಯಲ್ಲಿ ಇಡೀ ಪ್ರಪಂಚನೇ ತಿರುಗಾಡ್ತಾ ಇರ್ತಾನೆ ಸೈತಾನ. ಹಾಲೆಲೂಯಾ. ಆದ್ರಿಂದ ಅವನ ಮಾತುಗಳನ್ನ ನಾವು ಕೇಳದೆ ದೇವರ ವಾಕ್ಯಗಳನ್ನ ಆಸಕ್ತಿಯುಳ್ಳವರಾಗಿ ನಾವು ಕೇಳಬೇಕು. ಆಗ ದೇವರ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡುತ್ತೆ. ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಗಡ ಆತನು ಮಾತನಾಡ್ತಾನೆ. ದೇವರ ಮಾತು ಜೀವವಾಗಿದೆ. ಆಗ ಸೈತಾನನ ಮಾತು ನಮ್ಮ ಜೀವನೇ ತೆಗೆದುಕೊಡುತ್ತೆ. ಹಾಲೆಲೂಯಾ. ಇದೇ ವ್ಯತ್ಯಾಸ. ಸೈತಾನನ ಮಾತಿಗೂ ದೇವರ ಮಾತಿಗೂ ವ್ಯತ್ಯಾಸ ಅಂದ್ರೆ ದೇವರ ಮಾತು ದೇವರ ವಾಕ್ಯ ನಮ್ಗೆ ಏನ್ ಕೊಡುತ್ತೆ? ಜೀವ ಕೊಡುತ್ತೆ. ಅಕ್ಕಪಕ್ಕದಲ್ಲಿರೋ ಕೈ ಕೊಟ್ಟಲ್ಲಿ ದೇವರ ಮಾತು ಜೀವ ಕೊಡುತ್ತೆ ಅಂತ ಹೇಳಿ ಹಾಲೆಲೂಯಾ ಹೇಳಿದ್ರ. ಹಂಗೆ ಈಗ ಇನ್ನೊಂದು ಹೇಳಿ ಏನಂದ್ರೆ ಸೈತಾನನ ಮಾತು ನಿಮ್ ಜೀವನೇ ತೆಗೆದುಕೊಡುತ್ತೆ ಅಂತ. ಹಾಲೆಲೂಯಾ. ಆದ್ರಿಂದ ಈಗ ಇಲ್ಲಿ ದೇವ್ರು ಇದ್ದಾನೆ 100%. ಹಂಗೆ ಯಾರು ಇರ್ತಾರೆ ಅಂದ್ರೆ ಸೈತಾನನು ಕೂಡ ಇರ್ತಾನೆ. ಹಾಲೆಲೂಯಾ. ಅವನು ಏನ್ ಮಾಡ್ತಾನೆ ಅಂದ್ರೆ ನಾವು ಹೋಗುವಾಳು ಬರುವಾಳು ಪ್ರತಿದಿನ ನಮ್ಮ ಕೆಲಸದಲ್ಲಿ ಎಲ್ಲಾ ಕಡೆಗೂ ಕೂಡ ಒಂದ್ ಸೈಡು ದೇವರ ಆತ್ಮ ಮಾತನಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆಗೆ ಸೈತಾನನ ದೂತರು ಕೂಡ
ದೇವಗಳು ಕೂಡ ನಮ್ಮ ಸಂಗಡ ಮಾತನಾಡುವಂತ ಕಾರ್ಯಗಳು ನಡೀತವೆ. ಹಾಲೆಲೂಯಾ. ಯಾಕಂದ್ರೆ ದೇವರು ತನ್ನ ರಾಜ್ಯವಾಗಿರೋ ಪರಲೋಕಕ್ಕೆ ಕರ್ಕೊಂಡು ಹೋಗಕ್ಕೆ ಏನೇನ್ ಮಾಡ್ಬೇಕು, ಏನೇನ್ ಮಾತಾಡ್ಬೋದ್ರೆ ಇವ್ರು ಬರ್ತಾರೆ ಅಂತ ಹೇಳಿ ಆ ಎಲ್ಲಾ ವಿಷಯಗಳನ್ನ ದೇವ್ರು ಮಾತನಾಡ್ತಾನೆ. ಅದೇ ರೀತಿ ಇನ್ನೊಂದ್ ಕಡೆ ಸೈತಾನ, ಅವನ ದೂತರು, ದೇವಗಳು ಇವೆಲ್ಲ ಕೂಡ ಮಾತಾಡ್ತವೆ. ಇವೇ ಹೆಂಗ್ ಮಾತನಾಡ್ತವೆ ಅಂದ್ರೆ ಮೊಬೈಲ್ ಇಂದ ಮುಖಾಂತರ ಮಾತಾಡ್ತವೆ. ನೀನ್ ಅದ್ ನೋಡಿ ಇದ್ ನೋಡು ಎಂದ ಹೇಳಿ, ಇಲ್ಲ ಟಿವಿಲಿ ಧಾರಾವಾಹಿ ನೋಡು, ಇಲ್ಲ ಟಿವಿಲಿ ಇದ್ರೆ ಫಿಲಮ್ ನೋಡಿ, ಇವೇ ವಿಷಯಗಳನ್ನ ಮಾತನಾಡಿ ಇವಾಗ ಎಲ್ಲ ಕೂಡ ಒಳ್ಳೆಯದು 1% ಕೂಡ ಇರೋಲ್ಲ. ಈ ಮೊಬೈಲ್ ಬಂದಂತ ಉದ್ದೇಶ ಬೇರೆ ಮಾತನಾಡ್ಬೇಕು ಅಂತಾನೆ ಬಂತು, ಹೇಳಿದ್ರು, ಅದು ಒಳ್ಳೇದಾಯ್ತು. ಆಮೇಲೆ ಅದ್ರಲ್ಲಿ ಏನಾಗೋಯ್ತು, ಈಗೆಲ್ಲ ಕೆಟ್ಟದೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸೈತಾನ ಅದಕ್ಕೆ ದೇವ್ರು ಏನಾದ್ರು ಒಂದು ಒಳ್ಳೇದನ್ನ ಸೃಷ್ಟಿ ಮಾಡಿದ್ರೆ ಸೈತಾನ ಜಡಿಗಿರಂತ ಅವನೇ ಎದ್ಬಿಡ್ತಾನ. ಅವನ ಎದ್ಬಿಟ್ಟು ಏನ್ ಮಾಡ್ತಾನಂದ್ರೆ, ಈ ದೇವ್ರು ಸೃಷ್ಟಿ ಮಾಡ್ರಿ ಒಳ್ಳೇದನ್ನ ನಾನು ಕೆಟ್ಟದ್ ಮಾಡ್ಬಿಡ್ಬೇಕು ಅಂತ ಹೇಳಿ ಅವನು ಕೆಟ್ಟದಾಗಿ ಬದಲಾಯಿಸ್ಬಿಡ್ತಾನೆ. ಆದಮ್ಮ ಅವಳನ್ನ ದೇವ್ರು ಒಂದು ಒಳ್ಳೆ ಉದ್ದೇಶಕ್ಕಾಗಿ ಸೃಷ್ಟಿ ಮಾಡ್ದ. ಆದ್ರೆ ಸೈತಾನ ಏನ್ ಮಾಡ್ಬಿಟ್ಟ, ಆದಮ್ಮ ಅವಳನ್ನ ವಂಚಿಸಿ ದೇವರಿಂದ ದೂರ ಮಾಡ್ಬಿಟ್ಟ. ಈ ದೇವ್ರ ಆದಂತ ಮನುಷ್ಯನನ್ನೇ ದೇವ್ರ ಹತ್ರ ತೆಗೆದುಕೊಂಡು ಬರ್ಬೇಕಂತ ಹೇಳಿ, ಈಗ ಈ ದೂರ ಆದಂತ ಮನುಷ್ಯನ ದೇವ್ರ ಹತ್ರ ತರ್ಬೇಕಂದ್ರೆ ಏನ್ ಪ್ಲಾನ್ ಮಾಡ್ತಾನಂದ್ರೆ, ದೇವರೇ ಮನುಷ್ಯನ ಅವತಾರವನ್ನ ಧರಿಸ್ಬೇಕಾಗುತ್ತೆ. ಮನುಷ್ಯನ ಅವತಾರವನ್ನು ಧರಿಸಿ ಭೂಮಿಗೆ ಯೇಸು ಕ್ರಿಸ್ತನಾಗಿ ಆತನು ಬಂದು ಎಲ್ಲರಿಗೋಸ್ಕರ ಪ್ರಾಣ ಕೊಡ್ಬೇಕಾಗುತ್ತೆ. ಈ ಪ್ರಾಣ ಕೊಟ್ಟದ್ರಿಂದ ದೂರ ಹೋದಂತ ಮನುಷ್ಯನನ್ನ ಈಗ ದೇವ್ರ ಹತ್ರ ಕರ್ಕೊಂಡ್ ಬರ್ಬೇಕಾಯ್ತು. ಹಾಲೆಲೂಯಾ. ಆದ್ರಿಂದ ನಾವು ಮಾಡೋ ಒಂದು ತಪ್ಪು ಬಹಳ ದೊಡ್ಡ ಪರಿಣಾಮವನ್ನ ಬೀರುತ್ತೆ. ಯಾಕಂದ್ರೆ ಆದಮ ಅವಳು ಒಂದೇ ಒಂದು ತಪ್ಪು ಮಾಡಿ ಸೈತಾನನ ಮಾತಿಗೆ ವಿಧೇಯರಾದ ಕಾರಣ ಅವರು ದೇವರಿಂದ ದೂರ ಹೋದ್ರು. ಈ ದೇವರಿಂದ ದೂರ ಹೋದಂತ ಮನುಷ್ಯನನ್ನ ದೇವ್ರು ಮತ್ತೆ ವಾಪಸ್ ಕರ್ಕೊಂಬರೋಕ್ಕೋಸ್ಕರ ತನ್ನ ಪ್ರಾಣನೇ ಕೊಡ್ಬೇಕಾದ ಪರಿಸ್ಥಿತಿ ಬಂತು. ಹಾಲೆಲೂಯಾ. ಆದ್ರಿಂದ ನಾವು ಇಡುವಂತ ಒಂದು ಹೆಜ್ಜೆ ಬಹಳ ಎಚ್ಚರಿಕೆಯಿಂದ ಇಡ್ಬೇಕಾಗುತ್ತೆ. ಹಾಲೆಲೂಯಾ. ಯಾವಾಗ ನಾವು ಒಂದು ಹೆಜ್ಜೆ ಎಚ್ಚರಿಕೆಯಿಂದ ಇಡ್ತೇವೋ ಆಗ ಆಶೀರ್ವಾದಕ್ಕೆ ಕಾರಣ ಆಗುತ್ತೆ. ಯಾವಾಗ ಒಂದು ನಾವು ಹೆಜ್ಜೆನ ತಪ್ಪಾಗಿ ಇಟ್ಬಿಟ್ರೆ ಮುಗೀತು, ಮತ್ತೆ ದೊಡ್ಡ ಸಮಸ್ಯೆ ಆಗೋದಿಲ್ಲ. ಹಾಲೆಲೂಯಾ. ಕುಟುಂಬದಲ್ಲಿ ಚಿಕ್ಕ ಜಗಳ ಇದ್ದಾಗಲೇ ನಾವು ಸಮಾಧಾನ ಮಾಡ್ಕೊಂಡು ಬರ್ಬೇಕು. ಅದು ದೊಡ್ಡ ಜಗಳ ಆಗಿ ಇಡೀ ಊರಿಗೆ ಗೊತ್ತಾಗಂತಾರ ಮಾಡ್ಕೊಂಡ್ಬಿಟ್ರೆ ಇಡೀ ಊರಲ್ಲೇ ನಮಗೆ ಮರ್ಯಾದೆ ಇರಲ್ಲ. ಊರಿನ ಜನನೇ ಹೇಳ್ತಾರೆ, ಇವು ಜಗಳ ಎಲ್ಲ ಕೇಳಿ ಕೇಳಿ ನಮಗೆ ಸಾಕಾಗ್ಬಿಡ್ತದೆ, ಇವ್ರು ಮಕ್ಕಳೇ ನೋಡಕ್ ಬೇಡ ಅಂತ ಹೇಳಿ ಸೈಡ್ ಹೊಡೋಗ್ಬಿಡ್ತಾರೆ ಅವರೇ. ಹಾಲೆಲೂಯಾ. ಆದ್ರಿಂದ ನಾವು ಇಡೋ ಒಂದು ಹೆಜ್ಜೆ ಅದು ಬಹಳ ಪರಿಣಾಮವಾಗಿರುತ್ತೆ. ಹಾಲೆಲೂಯಾ. ನಮ್ಮ ರಿಲೇಷನ್ ಅಲ್ಲಿ, ನಮ್ಮ ನೆಂಟರ ಮಧ್ಯದಲ್ಲಿ ನಾವು ದೇವ್ರ ಮಗ ಅಂತ ಹೇಳ್ಕೊಳೋದಕ್ಕೂ ಕೂಡ ನಾವು ನಾಚಿಕೆ ಮಾಡ್ಬಿಟ್ರೆ ಪರಲೋಕ ದೇವ್ರು ಹೇಳ್ತಾನೆ, ಪರಲೋಕದಲ್ಲಿ ಒಂದಿನ ನ್ಯಾಯ ತೀರ್ಪಿದೆ. ಆ ನ್ಯಾಯ ತೀರ್ಪಿನ ದಿನ ದೇವ್ರ ಮುಂದೆ ನಾವೆಲ್ಲ ನಿಂತ್ಕೋಬೇಕು. ಅವಾಗ ದೇವ್ರು ಹೇಳ್ತಾನೆ, ಇವ್ ನೀವು ನನ್ ಮಗ ಅಂತ ಹೇಳ್ಕೊಳೋದಕ್ಕೆ ಬೇರೆ ಪಡ್ಲಿಲ್ಲ, ಅದರಿಂದ ದೇವ್ರು ಹೇಳ್ತಾನೆ, ಇವ್ ನನ್ ಮಗ ಅಲ್ಲ, ದೇವ್ರದ್ರೆ ತಗೊಂಡು ಹೋಗಿ ನರ್ಕಕ್ಕೆ ಹಾಕ್ಬಿಡಿ ಹೇಳ್ಬಿಟ್ರೆ ಅವಾಗ ನಮ್ಗೆ ಎಷ್ಟು ಅವಮಾನ ಆಗುತ್ತೆ. ನಾವು ಇಷ್ಟು ದಿನ ರಕ್ಷಣೆ ಹೊಂದಿದ್ದು ವೇಸ್ಟ್ ಆಗುತ್ತೆ, ಇಷ್ಟು ದಿನ ದೇಹಸ್ಥಾನ ಹೊಂದಿದ್ದು ವೇಸ್ಟ್ ಆಗುತ್ತೆ, ಎಷ್ಟು ದಿನ ಸಭೆಗೆ ಬಂದಿದ್ದು ವೇಸ್ಟ್ ಆಗುತ್ತೆ, ಗಾಡಿ ಕಟ್ಟಿದ್ದಿಲ್ಲ ಜಸ್ಟ್ ಒಂದೇ ಒಂದು ನಿಮಿಷದಲ್ಲಿ ಅದೆಲ್ಲ ವೇಸ್ಟ್ ಆಗುತ್ತೆ. ಯಾರಾದ್ರೂ ನಮ್ಮನ್ನ ಕೇಳ್ತಾರೆ, ನೀನ್ ಏಸು ನಂಬಿದ್ಯಾ ಅಂತಂದ್ರೆ ಇಲ್ಲ ನಾನ್ ನಂಬಿಲ್ಲ ಅಂತ ಹೇಳಿ ಹೇಳೋರು ಎಷ್ಟೋ ಪ್ರಪಂಚದಾಗಿದ್ದಾರೆ. ಹಾಲೆಲೂಯಾ. ಯಾಕಂದ್ರೆ ಅವ್ರಿಗೆ ಭಯದ ಆತ್ಮ ಯಾರ ಆತ್ಮ ಅಂದ್ರೆ ಅದೇ ನಾನು ಹೇಳ್ದಲ್ಲ, ಸೈತಾನನ ಆತ್ಮ. ಇವನ ಆತ್ಮ, ಸೈತಾನನ ಆತ್ಮ ಭಯ ಪಡಿಸುತ್ತೆ. ದೇವ್ರದ್ದು ಒಂದು ಆತ್ಮ ಐತೆ, ಅದೇ ದೇವ್ರ ಆತ್ಮ. ಈ ದೇವ್ರ ಆತ್ಮ ಕಾರ್ಯ ನಮ್ಗೆ ಧೈರ್ಯ ಕೊಡುತ್ತೆ. ನಾನು ನಿಮಗೆ ಕೊಡುವ ಆತ್ಮ ಬಲ, ಶಿಕ್ಷಣ, ಧೈರ್ಯದ ಆತ್ಮ ಎಂಬ ದೇವ್ರು ಹೇಳ್ತಾರೆ. ಹಾಲೆಲೂಯಾ. ಈ ಕಡೆಗೆ ದೇವರು ಧೈರ್ಯವನ್ನ ಕೊಡ್ತಾನೆ, ಇನ್ನೊಂದ್ ಕಡೆ ಸೈತಾನ ಏನ್ ಮಾಡ್ತಾನೆ, ಈ ಧೈರ್ಯ ಕಿತ್ಕೊಂಡು ಭಯ ಹುಟ್ಟಿಸ್ತಾನೆ ನಮ್ಮಲ್ಲಿ. ನಾವು ಏನಾದ್ರು ತಪ್ಪು ಮಾಡಿದಾಗ, ಕಳ್ತನ ಮಾಡಿದಾಗ ತಕ್ಷಣ ಭಯ ಬಂದ್ಬಿಡುತ್ತೆ ನಮ್ಮಲ್ಲಿ. ಯಾಕೆ ಭಯ ಬಂದ್ಬಿಡುತ್ತೆ ಅಂದ್ರೆ ನಾವು ತಪ್ಪು ಮಾಡಿದ್ದೇವೆ ಅಂತ ಅದು ಭಯ ಬಂದ್ಬಿಡುತ್ತೆ ನಮ್ಮಲ್ಲಿ. ಆ ಭಯದ ಆತ್ಮ ಯಾರಿಂದ ಬರುತ್ತದೆ? ಸೈತಾನನಿಂದ ಬರುವಂತದ್ದಾಗಿದೆ. ಧೈರ್ಯ ನಮ್ಗೆ ಯಾರಿಂದ ಬರುತ್ತೆ ಅಂದ್ರೆ ಅದು ದೇವರ ಆತ್ಮನಿಂದ ಬರುತ್ತದೆ. ಹಾಲೆಲೂಯಾ. ಆದ್ರಿಂದ ನಾವು ದೇವರಲ್ಲಿ ನಡೆಯುವಾಗ, ಜೀವಿಸುವಾಗ ಧೈರ್ಯವಾಗಿ ನಿಲ್ಬೇಕು. ಯೇಸುವಿನ 12 ಜನ ಶಿಷ್ಯರು ಧೈರ್ಯವಾಗಿ ಪ್ರಸಂಗ ಮಾಡಿಲ್ಲ, ಅದು ಇವತ್ತೇ ಎಂಬುದಾಗಿ ಹೇಳ್ತಾರೆ. ಹಾಲೆಲೂಯಾ. ಯಾಕಂದ್ರೆ ಈ ದಿನವನ್ನ ಇಡೀ ಪ್ರಪಂಚದಲ್ಲಿ ಪೆಂತೆಕೋಸ್ಟಲ್ ದಿನ ಎಂಬುದಾಗಿ ಅವ್ರು ಆಚರಣೆ ಮಾಡ್ತಾರೆ. ಈ ದಿನ ಪಂಚಾಶತ್ಮದ ದಿನ. ಹಾಗಾದ್ರೆ ಇವತ್ತು ಪೇತ್ರನಿಗೆ ಧೈರ್ಯ ಬಂದಿದ್ದ ದಿನ. ಹಾಲೆಲೂಯಾ. ಯಾಕಂದ್ರೆ ಪೇತ್ರ ಯೇಸು ಯಾರು ಎಂಬುದಾಗಿ ಕೇಳ್ತಾರೆ. ಒಂದು ಹೆಂಗಸು ಬಂದು ಯೇಸು ಜೊತೆ ನೀನು ಎದ್ದೋಣ ಎಂಬುದಾಗಿ ಕೇಳ್ತಾರೆ. ಪೇತ್ರ ಹೇಳ್ತಾನೆ, ನಾನಲ್ಲ ನೀನ್ ಯಾರು ನನಗೆ ಗೊತ್ತಿಲ್ಲ, ಯೇಸು ಯಾರು ನನಗೆ ಗೊತ್ತೇ ಇಲ್ಲ ಎಂಬುದಾಗಿ ಪೇತ್ರ ಹೇಳ್ಬಿಡ್ತೇನೆ. ಹಾಲೆಲೂಯಾ. ಅದಾದ ನಂತರ ಒಬ್ಬ ಸೈನಿಕನ ಹತ್ರ ಹೋಗಿ ಕೂತ್ಕೊಂತಾನೆ. ಸೈನಿಕನು ಕೇಳ್ತಾನೆ, ನೀನು ಯೇಸು ಜೊತೆಗೆ ಇದ್ದಲ್ಲ, ನಾನು ನೋಡಿದ್ದೀನಿ ನಿನ್ನ ಅಂದಾಗ
ಆ ಪೇತ್ರ ಹೇಳ್ತಾನೆ ಏಸು ಯಾರೋ ನಂಗೆ ಗೊತ್ತೇ ಇಲ್ಲ ಅಂತ ಹೇಳಿ ಮತ್ತೆ ಅಲ್ಲಿ ನನ್ನ ತಪ್ಪಿಸ್ಕೊಂಡು ಹೋಗ್ತಾನೆ. ಮತ್ತೆ ಇನ್ನೊಂದ್ಸತಿ ಚಿಕ್ಕ ಹುಡುಗಿ ಬಂದು ಕೇಳ್ತಾಳೆ, ನೀನು ಏಸು ಜೊತೆಗೆ ಇದ್ದಲ್ಲ ಅಂತ ಕೇಳಿದಾಗ ಇನ್ನೇನು ಹೇಳ್ತಿದ್ದೀನಿ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ಏಸು ಯಾರು ಗೊತ್ತಿಲ್ಲ ಅಂತ 3 ಸರಿ ಅವನು ಸುಳ್ಳು ಹೇಳ್ಬಿಡ್ತಾನೆ. ಇದರಿಂದ ಅವನು ದೇವರಿಂದ ಸ್ವಲ್ಪ ದೂರ ಹೋದಂತ ಸನ್ನಿವೇಶ ಉಂಟಾಗುತ್ತೆ. ಅಲ್ಲಿಯ ಸೈತಾನ ಯಾವಾಗಲೂ ನಮ್ಮನ್ನ ದೇವರಿಂದ ದೂರ ಮಾಡಬೇಕು ಅಂತ ಹೇಳಿ ಅವನು ಪ್ರಯತ್ನ ಪಡ್ತಾನೆ. ಆದ್ರೆ ದೇವರೊಬ್ಬನೇ ನಮ್ಗೆ ದೇವರ ಬಳಿಗೆ ಬರಬೇಕು, ದೇವರ ಸನ್ನಿಧಾನಕ್ಕೆ ಬರಬೇಕು. ಯಾಕಂದ್ರೆ ಅಲ್ಲಿ ನಮ್ಗೆ ರಕ್ಷಣೆ ಇದೆ. ದೇವರು ನಮ್ಗೆ ಇಲ್ಲಿ ತನ್ನ ಸಂವಿಧಾನದಲ್ಲಿ ಆತನ ರಕ್ಷಣೆಯನ್ನು ಧೈರ್ಯವನ್ನ ಕೊಟ್ಟು ಆತನ ನಮ್ಮನ್ನ ನಡೆಸುವಂತ ದೇವರಾಗಿದ್ದಾನೆ. ಆದ್ರಿಂದ ಕೀರ್ತನೆ 3:8 ವಾಕ್ಯ ಕೊನೆಯಲ್ಲಿ ಹೀಗೆ ಹೇಳುತ್ತೆ, ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ನಾವೆಲ್ಲರೂ ರಕ್ಷಣೆ ನಡಿಬೇಕು, ಜೀವಿಸ್ಬೇಕಂದ್ರೆ ನಮ್ಮ ಮೇಲೆ ದೇವರು ಇರಬೇಕು. ಯಾವಾಗ ನಮ್ಮ ಮೇಲೆ ದೇವರು ಇರ್ತಾನೋ ಆಗ ನಮಗೆ ರಕ್ಷಣೆಯಲ್ಲಿ ನಾವು ನಿರಂತರವಾಗಿ ನಡೆಯೋದಕ್ಕೆ ದೇವರು ನಮಗೆ ಸಹಾಯವಾಗಿರ್ತಾನೆ. ಹಾಗಾದರೆ ಈಗ ದೇವರು ನಮಗೆ ತ್ರೈಕತ್ವವನ್ನು ಹೊಂದಿರುವ ದೇವರು ನಮ್ಮ ದೇವರಾಗಿದ್ದಾನೆ. ತಂದೆಯಾಗಿ ಆತನ ಮೊದಲು ಕಾಣಿಸ್ಕೊಳ್ತಾನೆ, ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನಾಗಿ ಮಗನಾಗಿ ಕಾಣಿಸ್ಕೊಳ್ತಾನೆ. ಈಗ ನಾವು ಇರುವಂತ ಕಾಲ ಅಂತ್ಯಕಾಲ ಅಂತ ಲಕ್ಷಣದಲ್ಲಿ ಬಂದಿದೆ. ಈ ಕಾಲದಲ್ಲಿ ದೇವರು ಆತನ ಆತ್ಮ ಸ್ವರೂಪನಾಗಿ ಪವಿತ್ರ ಆತ್ಮನಾಗಿದ್ದಾನೆ. ಹಾಗಾದ್ರೆ ಈಗ ಪವಿತ್ರಾತ್ಮನಾಗಿ ಇದ್ದಂತ ದೇವರಲ್ಲಿ ನಾವು ಕೂಡ ಈಗ ಆತ್ಮಿಕವಾದ ವಿಷಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು. ಯಾವಾಗ ನಾವು ಆತ್ಮಿಕವಾಗಿ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಕೊಡ್ತೇವೆ, ನಮ್ಮ ಆತ್ಮಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕು. ಬೆಳಗ್ಗೆ ಇದ್ರೆ ನಾವು ದೇಹಕ್ಕೆ ಪ್ರಾಮುಖ್ಯತೆ ಕೊಡ್ಬಿಡ್ತೇವೆ. ಚೆನ್ನಾಗಿ ಅಲ್ಲೋಜ್ಬೇಕು, ಇವತ್ತು ಬಾಯವಾಸನೆ ಗೊತ್ತಿಲ್ಲ ಅಂದ್ರೆ ಅಂತ ಹೇಳಿ ಚೆನ್ನಾಗಿ ಅಲ್ಲೋಜೈತೆ, ಇಲ್ಲ ಮಕ್ಕೆಲ್ಲ ತೊಳಿತೇವೆ, ಸೋಪ ಹಾಕಿ ತೊಳಿತೇವೆ, ಶಾಪ್ ಹಾಕಿ ತೊಳಿತೇವೆ. ಆಮೇಲೆ ಇನ್ನೂ ಮಕ್ಕ ಬೆಳಗ್ಗೆ ಕಾಣಿಸ್ಬೇಕಂತ ಪೌಡರ್ ಹಾಕ್ತೀವಿ, ಬೆರಳಾಳೆ ಹಾಕ್ತೀವಿ. ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಂದ್ರೆ ದೇಹಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀವಿ. ಆದ್ರೆ ಆತ್ಮ ಕಲ್ಲೋಜಿಲ್ಲ, ಮಕ್ಕ ತೊಳೆಯಲಿಲ್ಲ, ನೀರು ಕೊಡಿಸಲಿಲ್ಲ, ಏನಿಲ್ಲ. ಅಲ್ಲಲ್ವ ನಮ್ಗೆ ಆತ್ಮಕ್ಕೆ ನೀರು ಕುಡಿಸೋದೆ ಅಂದ್ರೆ ನಾವು ಪ್ರಾರ್ಥನೆ ಮಾಡ್ಬೇಕು. ಪ್ರತಿದಿನ ಯಾರ್ಯಾರೆಲ್ಲ ಪ್ರಾರ್ಥನೆ ಮಾಡ್ತಿರೋ ಅವರು ನಿಮ್ಮ ಆತ್ಮಕ್ಕೆ ನೀರನ್ನ ಕುಡಿಸ್ತಾ ಇದ್ದೀರಾ ಅಂತ. ನೀರು ಕುಡಿದ್ರೆ ಹೆಂಗೋ ಆತ್ಮ ಇವಾಗ ಸ್ಟ್ರಾಂಗ್ ಆಗಿದೆ. ನೀರು ಕುಡಿದ್ರೆ ಒಂದ್ ದೇಹ ಈಗ ದೇಹ ಆರಾಮ ಆಯ್ತು ಎಂದಾಗ ಅನ್ಸುತ್ತೆ. ಅದೇ ರೀತಿಯಾಗಿ ನಮಗೆ ದೇಹಕ್ಕೆ ಬರೀ ನೀರೇ ಸಾಕಾಗುತ್ತಾ ಸಾಲಲ್ಲ, ಊಟನೂ ಬೇಕು. ನಮ್ಗೆ ದೇಹಕ್ಕೆ ಒಂದ್ ಹೊತ್ತು ಊಟ ಬಿಟ್ಬಿಟ್ರಂತ ಕೂಡ ಟೆನ್ಷನ್ ಆಗ್ಬಿಡ್ತಾರೆ. ನನಗೆ ಊಟ ಬೇಕಂತ ಪ್ರತಿಯೊಬ್ಬರು ಹಾಗಾದ್ರೆ ಒಂದೊತ್ತು ಊಟ ಬಿಡ್ಬೇಕಂದ್ರೆ ನಾವ್ ಎಷ್ಟು ಕಷ್ಟ ಪಡ್ತೀವಿ. ಇನ್ನು 3 ಹೊತ್ತು ಒಂದ್ ದಿನ ಎಲ್ಲ ಬಿಟ್ಬಿಟ್ರೆ ಇನ್ನೂ ಕಷ್ಟ. ಅದೇ ರೀತಿ ಈಗ ದೇವರು ಆತ್ಮಿಕವಾದ ವಿಷಯದಲ್ಲೂ ಹಾಗೆ ನಮ್ಮ ಆತ್ಮಕ್ಕೆ ಒಂದು ಊಟ ಬೇಕು. ಆ ಊಟ ಏನಂದ್ರೆ ದೇವರ ವಾಕ್ಯ ಆಗಿದೆ. ಅಲ್ಲರಿಯ ಈ ವಾಕ್ಯನ ಯಾವಾಗ ನಾವು ಓದಿ ಅದನ್ನ ಧ್ಯಾನ ಮಾಡ್ತೇವೋ ಅವಾಗ ಈ ವಾಕ್ಯ ಪ್ರಕಾರ ಯಾವಾಗ ನಡೀತೇವೆ, ಜೀವಿಸ್ತೇವೆ, ಈ ವಾಕ್ಯ ನಮ್ಮ ಆತ್ಮಕ್ಕೆ ಬಲ ಕೊಡುತ್ತೆ. ಹೆಂಗೆ ದೇಹದ ಊಟ ತಿಂದ್ರೆ ಒಂದ್ ಒಳ್ಳೆ ಬಿರಿಯಾನಿ ತಿಂದ್ರೆ ನಮ್ಗೆ ದೇಹಕ್ಕೆ ಹೆಂಗೆ ಬಲ ಬಂದಂಗ ಆಗುತ್ತೋ ಹಂಗೆ ನಮ್ಮ ಆತ್ಮಕ್ಕೆ ಬಲ ಬೇಕಂದ್ರೆ ದೇವರ ವಾಕ್ಯನೇ ತಿಂದ್ಬಿಡ್ಬೇಕು. ಅಲ್ಲಲ್ವೇ ಈ ದೇವರ ವಾಕ್ಯನ ಧ್ಯಾನಿಸ್ಬೇಕು, ದೇವರ ವಾಕ್ಯನ ಓದ್ಬೇಕು. ಆವಾಗ ನಮ್ಮ ಆತ್ಮ ಬಲಿಷ್ಠ ಆಗುತ್ತೆ. ಆತ್ಮದಲ್ಲಿ ಬಲಿಷ್ಠರು ಅವರು ಧನ್ಯರು ದೇಹ ಅಂದಾಗ ದೇವರ ವಾಕ್ಯ ಹೇಳುತ್ತೆ. ದೇಹದಲ್ಲಿ ಬಲಿಷ್ಠರು ಅವರು ಧನ್ಯರು ಎಂದಾಗ ದೇವರ ವಾಕ್ಯನೇ ಇಲ್ಲ. ಅಲ್ಲಲ್ವೇ ಯಾಕೆಂದ್ರೆ ದೇಹದ ಆಯಸ್ಸು 60, ಮಗ ಹಚ್ಚಿದ್ರೆ 80 ವಯಸ್ಸು ಆಗ್ತಿದ್ದಂಗೆ ನಾವೇ ಒಂದು ಕೋಳ ಹಿಡಿದು ನಡ್ಕೊಂಡು ಹೋಗ್ಬೇಕಾಗುತ್ತೆ. ಸ್ವಲ್ಪ ಮುಂದೆ ನಡೆಸಿ ಅಥವಾ ರೋಡ್ ನಡೆಸಿ ಅಂದಾಗೆ ಅವ್ರನ್ನ ಕರೆದು ಅವ್ರ ಕೈ ಕಾಲು ಹಿಡಿದು ನಾವು ರೋಡ್ ದಾಟ್ಬೇಕಾಗುತ್ತೆ. ಆಲ್ರೆಡಿ ಅಂತ ಪರಿಸ್ಥಿತಿ ಬರುತ್ತೆ. ಹಾಗಾದ್ರೆ ನಾವು ಆತ್ಮದಲ್ಲೂ ಕೂಡ ನಾವು ಬಲಿಷ್ಠರಾಗಿರ್ಬೇಕು ಅಂತಂದ್ರೆ ನಡಿಬೇಕಂದ್ರೆ ಈ ವಾಕ್ಯನ ಪ್ರತಿದಿನ ನಾವು ಕೇಳಬೇಕು, ಅದನ್ನ ಧ್ಯಾನಿಸ್ಬೇಕು, ಆ ವಾಕ್ಯದ ಪ್ರಕಾರ ನಾವು ನಡಿಬೇಕು. ಅದರಲ್ಲಿ ಯಾವಾಗ ನಾವು ವಾಕ್ಯ ಪ್ರಕಾರ ನಡೀತೀವಿ, ಜೀವಿಸ್ತೇವೋ ಆಗ ನಮ್ಮ ಆತ್ಮ ಬಲಿಷ್ಠವಾಗಿರುತ್ತೆ. ಈ ಆತ್ಮಿಕವಾಗಿ ಬಲಿಷ್ಠನಾಗಿದ್ದವನೇ ಬೈಬಲ್ ಅಲ್ಲೂ ಕೂಡ ಒಂದು ವಾಕ್ಯ ಇದೆ, ಅವನ ಹೆಸರು ಕಾಲೇಬ ಎಂಬುದಾಗಿ. ಈ ಕಾಲೇಬನಿಗೂ ಕೂಡ ಆತ್ಮಿಕದಲ್ಲಿ ಬಲವಾಗಿ ನಡೀತಾನೆ, ಜೀವಿಸ್ತಾನೆ. ಆದ್ರೆ ಇವನ್ ಕಾಲದಲ್ಲಿ ಒಂದು ಚರ್ಚ್ ಇಲ್ಲ, ಆಮೇಲೆ ಬೈಬಲ್ ಕೂಡ ಇವರಿಗೆ ಸರಿಯಾಗಿರೋಲ್ಲ. ಆದ್ರೆ ದೇವರು 10 ದಶಾಜ್ಞೆಗಳು ಮಾತ್ರ ಇರುತ್ತೆ. ಆ ಆಜ್ಞೆಗಳನ್ನೇ ಕೂಡ ಈ ಕಾಲೇಬನು ಇವನನ್ನು ಕೈಕೊಂಡು ನಡೀತಾನೆ, ಜೀವಿಸ್ತಾನೆ. ಅದರಿಂದ ಯೆಹೋಶುವ ಎಂಬ ನಾಯಕ ಇರ್ತಾನೆ, ಅವನಿಗೆ ಹೇಳ್ತಾನೆ, ನಮ್ಗೆ ಈಗ ಒಂದು ಬೆಟ್ಟ ಕೊಡು ಯೆಹೋಶುವ, ಈ ಬೆಟ್ಟ ನನಗೂ ನನ್ನ ಜನರಿಗಿರ್ಲಿ. ಯಾಕಂದ್ರೆ ನಮ್ಗೆ ಇರೋ ಭೂಮಿ ಸಾಕಾಗ್ತಿಲ್ಲ, ನಾವು ಜಾಸ್ತಿ ಜನ ಆಗ್ಬಿಟ್ಟಿದೀವಿ, ದೇವರು ನಮ್ಮನ್ನ ಜಾಸ್ತಿ ಜನ ಆಗುವಂತೆ ಆಶೀರ್ವಾದ ಮಾಡ್ಬಿಟ್ಟಿದ್ದಾನೆ, ಈ ಬೆಟ್ಟ ಕೊಡು. ಆದ್ರೆ ಆ ಬೆಟ್ಟದ ಮೇಲೆ ವೈರಿ ದೇಶದವರು ಇದ್ರು. ಆ ವೈರಿ ದೇಶದವ್ರು ನಾವು ಹೊಡೆದು ಸಾಯಿಸಿದ್ರೆ ಆ ಬೆಟ್ಟ ಇವ್ರಿಗೆ ಸ್ವಂತ ಆಗುತ್ತೆ. ಹಾಗೆ ಇವ್ರಿಗೆ ಮನೆ ಆಸ್ತಿ ಹೆಚ್ಚಾಗುತ್ತೆ.
ಆದ್ರೆ ಇವನು ಹೇಳ್ತಾನೆ, ಇವ್ನಿಗೆ ಅವಾಗ ಎಷ್ಟು ವಯಸ್ಸಾಗಿರುತ್ತೆ ಅಂದ್ರೆ 80 ವಯಸ್ಸಾಗಿರುತ್ತೆ. ಈ ಕಾಲೇಬನಿಗೆ 80 ವಯಸ್ಸಾಗಿದ್ದಾಗ ಹೋಗಿ ಒಬ್ಬ ನಾಯಕನ ಕೇಳ್ತಾನೆ. ಇವನಿಗೆ ನಾಯಕನಾಗಿ ಯೆಹೋಶುವನು ಹೇಳ್ತಾನೆ, ಯೆಹೋಶುವ ನನಗೆ ಆ ಬೆಟ್ಟದ ಮೇಲೆ ಯುದ್ಧ ಮಾಡಿ ಅದನ್ನ ನಾನು ವಶಪಡಿಸೋದಕ್ಕೆ ನಿನ್ನ ಅನುಮತಿ ಕೇಳ್ತೀನಿ, ನೀನ್ ಅನುಮತಿ ಕೊಡಪ್ಪ ಸಾಕು ಅಂತ ಹೇಳ್ತಾನೆ. ಅವಾಗ ಆ ಯೆಹೋಶುವ ಇವನಿಗೆ ಕಾಲೇಬನಿಗೆ ಹೇಳ್ತಾನೆ, ಕಾಲೇಬ ನಿನ್ಗೆ 80 ವಯಸ್ಸಾಯ್ತು, ಈಗ ಅದು ತಾತ ಆಗೋಗ್ಬಿಟ್ಟಿದ್ಯಾ, ನೀನ್ ಏನ್ ಯುದ್ಧ ಮಾಡ್ತೀಯ? ಅಲ್ಲಿ ವೈರ ದೇಶದವರು ನೀನ್ ಬಂದ್ರೆ ನಿನ್ನ ಹೊಡೆ ಸಾಯಿಸ್ಬೇಕಂತ ಅವ್ರು ಕಾಯ್ತಾ ಕೂತಂದ್ರೆ ನೀನು ಆ ವೈರ ದೇಶದವ್ರ ಮೇಲೆ ಯುದ್ಧ ಮಾಡಿ ಇಡೀ ಆ ಬೆಟ್ಟನ ನೀನ್ ಕೈವಶ ಮಾಡ್ಕೊತೀನಿ ಅಂತ ಹೇಳ್ತೀಯಲ್ಲ, 80 ವಯಸ್ಸಲ್ಲಿ ನಿಮ್ಗೆ ಯಾಕೆ ಇದೆಲ್ಲ ಬೇಕು ಅಂತ ಹೇಳ್ತಾನೆ. ಆಗ ಆ ಕಾಲೇಬನಿಗೆ ಯೆಹೋಶುವನಿಗೆ ಹೇಳ್ತಾನೆ, ಯೆಹೋಶುವ ನನ್ನ ವಯಸ್ಸು ದೇಹಕ್ಕೆ 80 ವಯಸ್ಸಾಗಿರ್ಬೋದು, ಆದ್ರೆ ನಾನು ಆತ್ಮಿಕವಾಗಿ ಇವಾಗ 18 ವಯಸ್ಸಾಗಿರುವಂತ ಹುಡುಗನಾಗಿದ್ದೇನೆ. ಬೇರೆ ಅನುಮತಿ ಕೊಡು, ಪರ್ಮಿಷನ್ ಕೊಡು, ಅಲ್ಲಿ ಇರುವಂತ ಎಬ್ಬಿಸಿ ಅವ್ರ ಮೇಲೆ ವೈರ ದೇಶದವ್ರ ಮೇಲೆ ಯುದ್ಧ ಮಾಡಿ ಇಡೀ ಬೆಟ್ಟನ ಸ್ವಾಧೀನ ಪಡಿಸ್ಕೊಂಡು ಅವನ್ನೆಲ್ಲ ಸಾಯಿಸಿ ಅದನ್ನ ನಾನು ನನ್ನ ವಶವಾಗಿ ಮಾಡ್ಕೊಂತೀನಿ ಅಂದಾಗಿ ಕಾಲೇಬನು 80 ವಯಸ್ಸಲ್ಲೂ ಕೂಡ ಮಾತಾಡ್ತಾನೆ. ಹಾಲೆಲೂಯಾ. ಆಗ ಇವನ ನಾಯಕನಾಗಿರುವಂತ ಯೆಹೋಶುವ, ಆಯ್ತಪ್ಪ ನೀನ್ ಏನ್ ಮಾಡೋದು ಕೇಳಲ್ಲ, ಹಾಗಾದ್ರೆ ನೀನ್ ಅನುಮತಿ ಕೊಡ್ತೀನಿ, ಹೋಗಿ ಯುದ್ಧ ಮಾಡಿ ಅದೇ ಯುದ್ಧ ಮಾಡ್ತೇನೆ ಮಾಡಿ ಅಂತ ಹೇಳಿದಾಗ 80 ವಯಸ್ಸಲ್ಲಿ ಹೋಗಿ ಇವನ್ ಕಾಲೇಬನು ಬೇರೆ ದೇಶದ ಮೇಲೆ ಯುದ್ಧ ಮಾಡಿ ಆ ಎಬ್ಬಸಿ ಬೆಟ್ಟವನ್ನ ಇವನು ಕೈವಶ ಪಡಿಸ್ಕೊಂಡು ಇಡೀ ಆ ಬೆಟ್ಟವನ್ನ ಇವನ ಹೆಸರಿಗೆ ಅದು ಹೀಗೆ ನಮ್ಮ ದೇವರು ನಮ್ಮ ದೇಹಕ್ಕೆ 80 ವಯಸ್ಸಾದವ್ರಿಗೆ ಏನ್ ಬಲ ಕೊಡ್ಬೇಕು, ದೇವ್ರು ಚೆನ್ನಾಗ್ಬೇಕು, ಅವಾಗ ಬಲವನ್ನ ಕೊಡ್ತಾನೆ. ಹಾಲೆಲೂಯಾ. ಯಾವಾಗ ಕೊಡ್ತಾನಂದ್ರೆ ನಾವು ದೇವ್ರ ವಾಕ್ಯಗಳನ್ನ ಕೈಕೊಂಡು ನಡೆದಾಗ, ದೇವ್ರ ವಾಕ್ಯಗಳನ್ನ ಕೈಕೊಂಡು ನಡೆಯದೇ ಹೋದಾಗ ನಾವು 80 ವಯಸ್ಸಲ್ಲಿ ನಾವೇ ಕರಿಬೇಕು, ಅಪ್ಪ ಯಾರಾದ್ರೂ ನಮ್ಮನ್ನ ಈ ರೋಡ್ ದಾಟಿಸ್ಕೊ, ಇಲ್ಲಿ ನಮ್ಮ ಮುಂದೆ ನಡೆಸ್ಕೊಂಡು ಕರ್ಕೊಂಡು ಹೋಗ್ರೆ ಅಂದಾಗೆ ನಾವು ಕೇಳ್ಬೇಕಾಗುತ್ತೆ. ಆದ್ರೆ ದೇವರ ಆತ್ಮನು ದೇವ್ರ ವಾಕ್ಯವನ್ನ ಯಾವಾಗ ನಾವು ತಿಂದು ಬಲಿಷ್ಠರಾಗಿರ್ತೀವಿ ಆತ್ಮಿಕವಾಗಿ ಕೂಡ, ಆಗ ದೇವರೇ ನಮ್ಮನ್ನ ನಡೆಸುವ ಶಕ್ತಿ. ಆಗ ದೇವರ ವಾಕ್ಯ ಹೇಳುತ್ತೆ, ಯೆಹೋವನೇ ನಿನ್ನ ಆಶೀರ್ವಾದವು ನಿನ್ನ ಪ್ರಜೆಯ ಮೇಲೆ ಇರಲಿ ಅಂತ. ಹಾಲೆಲೂಯಾ. ಕಾಲೇಬನ ಮೇಲೆ ದೇವರ ಆಶೀರ್ವಾದ ಇತ್ತು. ಹಾಲೆಲೂಯಾ. ಅದೇ ಆಶೀರ್ವಾದ ಇಲ್ಲಿನ ಸಭೆಯಾದ ನಮ್ಮ ಮೇಲೂ ನಿಮ್ಮ ಮೇಲೂ ದೇವರ ಆಶೀರ್ವಾದ ಇರುವಾಗ ನಾವು ಬಹಳವಾಗಿ ದೇವರಿಂದ ಆಶೀರ್ವಾದಕ್ಕೆ ಭಾಗಿಯಾಗಿರುತ್ತೆ. ಕರ್ತನು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸುವವನಾಗಿದ್ದಾನೆ. ಹಾಲೆಲೂಯಾ. ದೇವರ ವಾಕ್ಯದಿಂದ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಮುಚ್ಚೋಣ. ಕಡೆಯದಾಗಿ ನಾವೆಲ್ಲರೂ ಸರಿ, ಓಕೆ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ನಾವೆಲ್ಲರೂ ಕಣ್ಣೀರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧ ಅತಿ ಮಹಾಪರಿಶುದ್ಧ ದೇವರು ಏನಾಗಿದೆಯಪ್ಪ, ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ದೇವರಾತ್ಮನೇ ಅಪ್ಪ, ಈ ದಿನ ನಿನ್ನ ಅದ್ಭುತವಾದ ಜೀವನ ವಾಕ್ಯದ ಮುಖಾಂತರವಾಗಿ ನೀನು ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರವನ್ನು ನಾವು ಸಲ್ಲಿಸುವವರಾಗಿದ್ದೇವೆ. ಹೌದಪ್ಪ, ನಾವು ನಂಬುವವರಾಗಿದ್ದೇವೆ, ನೀನೇ ನಮ್ಮ ಸಂಗಡ ಮಾತನಾಡಿದ್ದಿ ಎಂಬುದಾಗಿ. ಹೌದಪ್ಪ, ನಾವು ನಂಬುವವರಾಗಿದ್ದೇವೆ, ನಿನ್ನ ಮಾತನ್ನು ಅದು ನಮಗೆ ಜೀವವನ್ನು ಕೊಡುವಂತ ಸಾಮರ್ಥ್ಯ ಇರುವುದಕ್ಕಾಗಿ ಸ್ತೋತ್ರ. ಹೌದೇವೇ, ನಾವು ದೇವರಲ್ಲಿ ಬಲಿಷ್ಠರಾಗೋದಕ್ಕಿಂತ ಆತ್ಮದಲ್ಲಿ ಬಲಿಷ್ಠರಾಗತಕ್ಕಂತೆ ನೀನು ನಮ್ಮನ್ನ ಸಭೆ ಎಲ್ಲ ದೇವ ಜನರನ್ನ ನಮ್ಮ ಸಂತತಿಗಳನ್ನು ಆಶೀರ್ವದಿಸಿ ನಡೆಸುವುದು ನಾವು ಬೇಡುವವರಾಗಿದ್ದೇವೆ. ದೇವರೇ, ನಾವು ಆತ್ಮೀಕವಾದ ನಿನ್ನ ಪರಲೋಕದ ರಾಜ್ಯಕ್ಕೆ ಬಾಧ್ಯರಾಗತಕ್ಕಂತೆ ದೇವರಾತ್ಮನೇ ನೀನು ನಮ್ಮನ್ನು ಆಶೀರ್ವದಿಸಿ ನಡೆಸುವುದು ನಾವು ಬೇಡುವವರಾಗಿದ್ದೇವೆ. ದೇವರೇ, ಕರ್ತನೇ, ಈಗ ನಾನು ವಾಕ್ಯವನ್ನು ಸಾಗಿದನು. ಕರ್ತನೇ, ಅವನ ಲೋಕವನ್ನು ನಂಬದೆ ಲೋಕವನ್ನು ಸೃಷ್ಟಿ ಮಾಡಿದ ನಂಬಿದನಲ್ಲಪ್ಪ. ಅದರಂತೆ ಕರ್ತನೇ, ನಾವು ನಿಮ್ಮನ್ನೇ ನಂಬಿರುವಂತೆ ಆಶೀರ್ವದಿಸಿ ನಡೆಸುವುದು ನಾವು ಬೇಡುವವರಾಗಿದ್ದೇವೆ. ಅಪ್ಪ, ನಿಮಗೆ ಮಹಿಮೆ ಉಂಟಾಗಲಿ. ಅಪ್ಪ, ಬಂದಿರುವಂತ ಪ್ರಾರ್ಥಿಸುತ್ತೇವೆ. ಅವರೆಲ್ಲ ದೇಹದವನ್ನ ಕಾರ್ಯಗಳನ್ನು ನಿನ್ನ ಕರುಣಿಗೆ ನಾವು ಒಪ್ಪಿಸಿಕೊಳ್ಳುವವರಾಗಿದ್ದೇವೆ. ಅವ್ರ ಗಂಟಲನ್ನು ಎಲ್ಲವನ್ನು ನಿನ್ನ ಜಯದಾಗ್ತದೆ. ಎಲ್ಲ ಬಾಧೆಗಳಿಂದ ದೇವರಾತ್ಮನೆ ನಿಂತನೆ ಬಿಡಿಸು. ನಿನ್ನ ಪರಲೋಕದ ಹಸ್ತ ಅವರ ಮೇಲೆ ಉಂಟಾಗಲಿ ಎಂದು ನಾವು ಬಿಡುತ್ತೇವೆ. ಓ ನಮ್ಮ ದೇವರು ಆರೋಗ್ಯವನ್ನು ಕೊಡುವ ಆರೋಗ್ಯದಾಯಕನು ಯೆಹೋವ ಈರೇ, ಯೆಹೋವ ರಫ ಆಗಿದೆಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ. ಅಪ್ಪ, ನೀನು ಯೆಹೋವ ರಫ ಆಗಿದ್ದು ಒಳ್ಳೆ ಆರೋಗ್ಯ ಸುಖಗಳನ್ನು ಕೊಟ್ಟು ನಡೆಸಪ್ಪ. ದೇವರೇ, ನೀನಾಗಿ ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರೇ, ಅವ್ರು ಮಾಡುವ ಕೆಲಸ ಕಾರ್ಯಗಳೆಲ್ಲದರಲ್ಲೂ ನಿನ್ನ ಆಶೀರ್ವಾದ ಉಂಟಾಗಿ ಮಾಡಿ ನಡೆಸಪ್ಪ. ದೇವರೇ, ಅವರ ರಕ್ಷಣೆಗೆ ಬಾಧ್ಯರಾಗತಕ್ಕಂತೆ ನಿನ್ನ ರಕ್ಷಣೆಯನ್ನು ಅವರಿಗೆ ಕೊಟ್ಟು ನಡೆಸುವುದು ನಾವು ಬಿಡುತ್ತೇವೆ. ದೇವರೇ, ಓ ಕರ್ತನೇ, ನಿನ್ನ ರಕ್ಷಣೆ ಹೊಂದುವಂತ ಕಾಲ ಕೇವಲ ರಹಸ್ಯಗಳನ್ನು ಬರೋದು ಮಾತ್ರ ಇರುವಾಗ ದೇವರೇ, ನಿನ್ನ ರಹಸ್ಯಗಳನ್ನು ಬರೋದವರಿಗೆ ರಕ್ಷಣೆ ಹೊಂದುವಂತೆ ದಿಶಾಸ್ಥಾನ ಹೊಂದುವಂತೆ ನಿನ್ನ ಕೃಪೆಯನ್ನು ಅವರಿಗೆ ದಯಪಾಲಿಸಿ ಆಶೀರ್ವದಿಸಿ ನಡೆಸು. ದೇವರೇ,
ಏನೇ ಅವರ ಸಂಘ ಮಾತನಾಡು. ನಿನ್ನ ವಾಕ್ಯಕ್ಕೆ ಜೀವ ಇದೆ, ಅದು ಜೀವ ಇಲ್ಲದಿರುವ ಎಲ್ಲರಲ್ಲೂ ಕೂಡ ಮಾತನಾಡುವಂತಹ ಶಕ್ತಿ ನಿನ್ನ ವಾಕ್ಯಕ್ಕೆ ಇರುವುದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ನೀನು ನಿನ್ನ ವಾಕ್ಯವನ್ನು ಕಳುಹಿಸಿ ಸೌಖ್ಯಗೊಳಿಸುವ ವಾಕ್ಯವಾದ ನಮ್ಮ ದೇವರೇ ನಿನ್ನ ಮಹಿಮೆಯನ್ನು ಸಲ್ಲಿಸುವಾಗಿದೆ ಅಪ್ಪ. ದೇವರ ತಾವ ಶಿಷ್ಟು ಕುಟುಂಬಕ್ಕೆ ನಾವು ಕಾಣಿಸ್ತೇವೆ ಅಪ್ಪ. ಯಜಮಾನರಿಂದ ಉಂಟಾಗುವಂತ ಎಲ್ಲ ಬಾಧೆಗಳಿಂದ ದೇವರ ಹೋರಾಟಗಳಿಂದ ಇಂತಲೇ ಅವ್ರನ್ನ ಬಿಡಿಸಿ ಆಶೀರ್ವದಿಸಿ ನಡೆಸು ದೇವರೇ. ಅವ್ರ ಕುಟುಂಬವಾಗಿ ಸಂತೋಷವಾಗಿ ಜೀವಿಸುವುದಕ್ಕೆ ನಿನ್ನ ಕೃಪೆಯನ್ನು ದಯಪಾಲಿಸು ದೇವರೇ. ದೇವರೇ ಅದಕ್ಕೆ ಅಡೆತಡೆಗಳು ಸೈತಾನನ ಹೋರಾಟ ಕಾರ್ಯಗಳೆಲ್ಲ ಯೇಸುವಿನ ಹೆಸರಲ್ಲಿ ಲಯವಾಗಿ ನಿನ್ನ ಕೃಪೆ ಕಟಾಕ್ಷ ಅವರ ಮೇಲೆ ಉಂಟು ನಾವು ಬಿಡುವವರಾಗಿದ್ದೇವೆ ದೇವರ ಆತ್ಮನೆ. ಹಾಗೆ ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ. ದೇವರ ಸಭೆ ಬಂದ ಎಲ್ಲ ದೈವ ಜನರ ಮೇಲೆ ನಿನ್ನ ಕೃಪೆ ನಿನ್ನ ಆಶೀರ್ವಾದ ಉಂಟಾಗಲಿ ಎಂದು ನಾವು ಹೇಳ್ತೇವೆ ದೇವರೇ. ಯಾಕಂದ್ರೆ ನಿನ್ನ ವಾಕ್ಯ ಹೇಳುವಾಗ ದೇವರೇ ರಕ್ಷಣೆಗೆ ಯೆಹೋವನಿಂದಲೇ ನಿನ್ನ ಪ್ರಜೆಗಳ ಮೇಲೆ ನಿನ್ನ ಆಶೀರ್ವಾದ ಇರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ನೀನು ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡೇ ಮಾಡುವಂತ ದೇವರಾಗಿದ್ದೆ. ನಿನ್ನ ಮಕ್ಕಳನ್ನು ಆಶೀರ್ವದಿಸು, ಅವ್ರು ಮಾಡೋ ಕೆಲಸ ಕಾರ್ಯಗಳೆಲ್ಲವನ್ನು ಆಶೀರ್ವದಿಸಿ ನಡೆಸು ದೇವರೇ. ಅಪ್ಪ ಸಭೆ ಎಲ್ಲ ದೇವ ಜನರು ನಿನ್ನ ವಾಕ್ಯಗಳನ್ನು ಕೈಕೊಂಡು ನಡೆಯುವಂತೆ ದೇವರೇ ನಿಂತನ ಆಶೀರ್ವದಿಸು. ಆತ್ಮಿಕವಾಗಿ ಬೆಳೆತಕ್ಕಂತೆ ಆಶೀರ್ವದಿಸು, ಆತ್ಮಿಕವಾಗಿ ಪ್ರಾರ್ಥಿಸುವಂತೆ ಆಶೀರ್ವದಿಸು. ಆತ್ಮಿಕವಾದ ಪರಲೋಕ ರಾಜ್ಯಕ್ಕೆ ಇವರನ್ನ ವಾರಸುದಾರರನ್ನಾಗಿ ಕರೆದಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ದೇವರೇ. ಕರೆಯಲ್ಪಟ್ಟವರು ಅನೇಕರು, ಆಡಿಸಲ್ಪಟ್ಟವರು ಕೆಲವರೇ ಎಂಬುದಾಗಿ ಹೇಳಿದ್ಯಾ ದೇವರೇ. ಆ ಕೆಲವರಲ್ಲಿ ನಾವು ಕೂಡ ಒಬ್ಬರಾಗಿರತಕ್ಕಂತೆ ಇರುವವರು ಎಲ್ಲರೂ ಸೇರತಕ್ಕಂತ ಆಶೀರ್ವದಿಸಪ್ಪ. ನಾವೆಲ್ಲರೂ ಕರೆಯಲ್ಪಟ್ಟಂತ ಗುಂಪಿನಲ್ಲಿ ಇರೋದೆ, ಆರಿಸಲ್ಪಟ್ಟಂತ ಗುಂಪಿನಲ್ಲಿ ಇರತಕ್ಕಂತೆ ಬದಲಾಯಿಸಿದ್ದು ನಾವು ಬರುತ್ತೇವೆ ದೇವರೇ. ಅಪ್ಪ ನಿನ್ನ ವಾಕ್ಯಗಳನ್ನ ಕೇಳಿಕೊಂಡು ನಡೆಯುವಂತೆ ಅದ್ರ ಪ್ರಕಾರ ಜೀವಿಸುವಂತೆ ದೇವರಾತ್ಮನೆ ನಿಂತಾನೆ ಕಾರ್ಯವನ್ನು ಮಾಡಿ ಆಶೀರ್ವದಿಸಿ ನಡೆಸು ದೇವರೇ. ಈ ದಿನ ತಿಳಿಯಲಾದ ಅನೇಕ ಮಹತ್ವದ ಗುಣಾರ್ಥಗಳನ್ನ ನೀನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರಾತ್ಮನೆ. ನೀ ನಮ್ಮ ಸಂಗಡ ಮಾತನಾಡಿದ ಎಲ್ಲ ನಿನ್ನ ಮಾತುಗಳಿಗೆ ವಾಕ್ಯಗಳಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ದೇವರೇ. ನಿನ್ನ ವಾಕ್ಯಗಳಿಗೆ ನಾವು ತಲೆಬಾಗಿ ವಿಧೇಯರಾಗಿ ನಡೆಯುವಂತೆ ಜೀವಿಸುವಂತೆ ನೀನೇ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸು. ನಮ್ಮೆಲ್ಲರ ಸೃಷ್ಟಿಕರ್ತನಾದ ದೇವರೇ, ನಿನ್ನ ಹೆಸರಿನ ಮಹಿಮೆಗಾಗಿ ನೀನೇ ನಮ್ಮೆಲ್ಲ ಹೆಚ್ಚಾಗಿ ಪ್ರೇರಿಸಿ ನಡೆಸುವ ದೇವರೇ. ಈ ದಿನದ ಆರಾಧನೆ ಆದಿಯಿಂದಲೂ ಅಂತ್ಯದವರೆಗೂ ನೀನಿದ್ದು ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಮುಂದೆ ಬರುವ ಎಲ್ಲ ಕುಟುಂಬಗಳಲ್ಲೂ ಕೂಡ ದೇವರಾತ್ಮನೆ ನೀನಿದ್ದು ನಡೆಸುವ. ನೀ ನಮ್ಮ ಸಂಗಡ ಮಾತನಾಡು. ಅದರೆಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರವೇ ಸಲ್ಲಬೇಕೆಂದು ಎಲ್ಲ ಘನಮಾನ ಘನತೆ ಗೌರವವನ್ನು ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಎಲ್ಲವನ್ನು ಪ್ರಾರ್ಥಿಸಿ ಬೆಳೆಯುತ್ತಿದ್ದೇವೆ ತಂದೆಯಾದ ದೇವರೇ. ನಮ್ಮ ತಂದೆಯಾದ ದೇವರ ಪ್ರೀತಿಯು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಪವಿತ್ರಾತ್ಮನ ಅನ್ಯೋನ್ಯತೆ ಐಕ್ಯತೆ ನಿಮ್ಮೆಲ್ಲರಿಗೂ ಸದಾಕಾಲವೂ ಯೇಸುವಿನ ರಹಸ್ಯಗಳನ್ನು ಬರುವವರೆಗೂ ಸಭೆಯಾದ ನಮ್ಮೆಲ್ಲರ ಸಂಘಗಳಲ್ಲಿ ಸಭೆಯಾಗಿ ನಾವೆಲ್ಲರೂ ಆಮೇಲೆ 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 ಆಮೇಲೆ. Praise God, praise God.